ಎಲ್ಲರಿಗೂ ನಮಸ್ಕಾರ. ನೋಡ್ರಿ, ಇವತ್ತಿಂದು ಮೂರನೇ ವಿಡಿಯೋ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ. ಈಗ ನಿಮ್ಗೆ ಆಲ್ರೆಡಿ ಭಾಳ ತುಂಬ ಈಸಿ ಇದು ಹೇಳಿರ್ತೀನಿ. ಮತ್ತು ಪೊಲೀಸ್ ಕಾನ್ಸ್ಟೇಬಲ್ ಮತ್ತು ಸಬ್ ಇನ್ಸ್ಪೆಕ್ಟರ್ ಪರೀಕ್ಷೆಯಲ್ಲಿ ಬಂದಿರ್ತಾವ. ಒಂದು 10 ವಿಡಿಯೋಗಳು ಕಂಪ್ಲೀಟ್ ಆದಮೇಲೆ, ಅಂದರೆ ಸೈನ್ಸಿಗೆ ಸಂಬಂಧಪಟ್ಟಂತೆ ಒಂದು 10 ವಿಡಿಯೋ ಕಂಪ್ಲೀಟ್ ಆದ್ರಿಗಿನ ನಿಮಗೊಂದು ಐಡಿಯಾ ಬರ್ತದೆ. ಮತ್ತು ಇನ್ನೊಂದು ಏನಂದರೆ, ಪ್ರಶ್ನೆಗಳು ಬಂದ್ರಿಗಿನ ನಿಮ್ಗೆ ಯಾವುದೇ ಕಾರಣಕ್ಕೆ ಮಿಸ್ ಆಗೋದಲ್ಲ. ನಿಮ್ಗೆ ಹಾಕಂಥ ಕೆಪಾಸಿಟಿ ಬಿಲ್ಡಪ್ ಆಗ್ತದೆ. ನೀವೇನಂತಂದರೆ, ಒಂದು ಪ್ರಶ್ನೆ ಅಂತಿಕರಿ, ಒಂದು ಪ್ರಶ್ನೆ ಬಂದಿರ್ತದೆ ಅಂತಿಕರಿ. ಒಂದು ಪ್ರಶ್ನೆ ಬಂದದಂದಮೇಲೆ ಅದು ಅರ್ಥ ಆಗಿಲ್ಲ ಅಂದ್ರೆ ಪರವಾಗಿಲ್ಲ, ನೆನ್ಪಿಟ್ಕೋಬೇಕು. ಒಂದು ಎರಡು ಸಲ 3 ಸಲ ಕೇಳಬೇಕು, 4 ಸಲ ಬರ್ಕೋಬೇಕು. ಆಟೋಮೆಟಿಕ್ಕಾಗಿ ಎಕ್ಸಾಮ್ ಬಂದಿರ್ತದಲ್ಲ, ಎಕ್ಸಾಮ್ನ ಕ್ವಶನ್ ಪೇಪರ್ ನೋಡಿದ ತಕ್ಷಣ ಆಟೋಮೆಟಿಕ್ ಫ್ಲಾಶ್ ಆಗಿಬಿಡ್ತದೆ. ಅಷ್ಟು ಭಾರಿ ಇಂಪಾರ್ಟೆಂಟ್ ಕ್ಲಾಸು. ನಿಮಗೆ ಇನ್ನೊಂದು ಏನಂದರೆ, 2 ಕ್ಲಾಸ್ ಆಗ್ಯಾವ ಸೈನ್ಸಿಗೆ ಸಂಬಂಧಪಟ್ಟಂತೆ. 2 ಕ್ಲಾಸ್ ಕಂಪ್ಲೀಟ್ ಆಗ್ಯಾವ. ಟೋಟಲ್ ಒಂದು 10 ಕ್ಲಾಸ್ ಮಾಡಮ್ರಿ ಸೈನ್ಸಿಗೆ ಸಂಬಂಧಪಟ್ಟಂತೆ. ಮತ್ತು ನಮ್ಮ ಲಾಲ್ ಸಾಬ್ ಅವರು ಒಂದು 25-30 ಕ್ಲಾಸ್ ಮಾಡ್ತಾರೆ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಡೀಟೇಲ್ಸು. ಬಟ್ ಇವಾಗೂ ನಾ ಸ್ವಲ್ಪ ಪಾಯಿಂಟ್ಸ್ಗಳನ್ನ ಹೆಂಗನ ಮಾಡಿ ಕೇಸ ನೀವು ಹೆಂಗೆ ಮಾಡ್ತೀರಾ ಗೊತ್ತಿಲ್ಲ. ಒಟ್ಟ ನೆನಪಿಟ್ಕೋಬೇಕು. ನೆನಪಿಟ್ಕಂದ್ರಿಗಿನ ಎಕ್ಸಾಮ್ನಾಗ ಮಾತ್ರ ಪೊಲೀಸ್ ಕಾನ್ಸ್ಟೇಬಲ್ ಮತ್ತು ಸಬ್ ಇನ್ಸ್ಪೆಕ್ಟರ್ ಪರೀಕ್ಷೆಯಲ್ಲಿ ಅತ್ಯಂತ ಪ್ರಮುಖವಾದಂಥ ಪಾಯಿಂಟ್ಸ್ಗಳು ಇವು. ನೀವು ಇಲ್ಲ ಇದು ನೆಗ್ಲಿಜೆನ್ಸಿ ಮಾಡಿ ಬರಂಗಿಲ್ಲ ಬಿಡು ಹಂಗೆ ಮಾಡಿದ್ರಿಗಿನ ಲಾಸ್ ಆಗೋದು ನಿಮಗೆ. ಬರಂಗಿಲ್ಲ ಅಂತಂದ್ರೆ ನಾವು ಯಾಕೆ ಹೇಳಕೋತೀವಿ? ಹೌದಲ್ಲ, ಇದು ಭಾಳ ಇಂಪಾರ್ಟೆಂಟ್ ಐತೆ, ಗೊತ್ತಿರ್ಬೇಕು ನಿಮಗೆ. ಮೋಸ್ಟ್ ಇಂಪಾರ್ಟೆಂಟು ನಮ್ಮ ಉಳಿವಿನ ಪ್ರಶ್ನೆ ಕೇಳ್ಕಂತವ್ರಿ. ನಿನ್ನೆಗೆ 2 ವಿಡಿಯೋ, ಇವತ್ತು ಎಷ್ಟನೇ ವಿಡಿಯೋ ಅಂತ ಕೊಟ್ರಿಗಿನ 3ನೇ ವಿಡಿಯೋ. ಬಟ್ ಏನಪ್ಪ ಅಂತಂದ್ರಿಗಿನ ಇಲ್ಲಿ ಏನು ಬರ್ತಾವ ಏನು ಬರಂಗಿಲ್ಲ. ನನಗೆ ಮೊನ್ನೆ ಕೆಲವೊಂದು ಪಾಯಿಂಟ್ಸ್ಗಳು ಮೊನ್ನೆ ಗೊತ್ತಾಗ್ಯಾವ. ಬಟ್ ಅವು ಎಕ್ಸಾಮಿಗೆ ಕೇಳವು, ಭಾಳ ಇಂಪಾರ್ಟೆಂಟು. ನೋಡ್ರಿ, ಇಲ್ಲಿ ಸ್ಲೈಡ್ ನೋಡ್ಬೇಕು. ಮತ್ತು ಬರ್ಕಣಕ್ಕೆ ಒಡೆಯಾಡಕ್ಕೆ ಹೋಗ್ಬಾರ್ದು. ನಾವು ಓದ್ತೀನಿ ಅಂತ ಫಸ್ಟಿಗೆ ನಾನು ಏನು ಓದ್ತೀನಲ್ಲ ಅದನ್ನ ಹೆಂಗಾರ ಮಾಡಿ ಕೇಸೆ ನೀವು ಬರ್ಕೋಬೇಕು. ಮತ್ತು ಇನ್ನೊಂದು ಏನಂತ ಕೊಟ್ರಿಗಿನ, ಈಗ ಹಳ್ಳಿ ಹುಡುಗರು ಇರ್ತಾರೆ ಎಲ್ಲೋ ಒಂದು ಮೂಲೆಗೆ ಹಳ್ಳಿಯಾಗ, ಏನು ಸೈನ್ಸ್ ಅಂಬದೇ ಗೊತ್ತಿರಂಗಿಲ್ಲ. ಸೈನ್ಸ್ ಅನ್ಬಾರ್ದು. ನಾವು ಸೈನ್ಸ್ ಏನೈತೆ ಅದ್ರಾಗ ಇರ್ಲಾರ, ನಾವು ಓದ್ಲಾರ ಸೈನ್ಸ್ ಐತೆ, ಹೌದಿಲ್ಲ? ನೋಡ್ಬೇಕು, ಟಿಕ್ ಹಾಕಂತ ಕೆಪಾಸಿಟಿನ ಬೆಳೆಸ್ಕೋಬೇಕು. ನೀವು ಓದ್ರೆ ನಿಮ್ಮಲ್ಲಿರೋಂಥ ಎಲ್ಲ ಆಥರ್ಸ್ ಬುಕ್ಸ್ ಓದ್ರಿ. ಬಟ್ ನಾನು ಹೇಳೋದಕ್ಕೂ ಒಂದು ಸ್ವಲ್ಪ ಒಂದು 10 ನಿಮಿಷ, ಒಂದು 20 ನಿಮಿಷ, 30 ನಿಮಿಷ, ಇಲ್ಲಾಂದ್ರೆ 1 ತಾಸು ಪಾಠ ಕೇಳ್ರಿ. ಭಾಳ ಇಂಪಾರ್ಟೆಂಟ್. ಯಾಕಂದರೆ ಈ ಪಾಠ ನೀವು ಕೇಳಿದ ಮೇಲೆ ಬೈ ಚಾನ್ಸ್ ಈ ಪ್ರಶ್ನೆ ಬಂದಿತ್ತಂದ್ರಿನ ಯಾವುದೇ ಕಾರಣಕ್ಕೆ ನಿಮಗೆ ಮಿಸ್ ಆಗೋದಲ್ಲ. ಅಲ್ಲಿ ಎಕ್ಸಾಮ್ನಾಗ ನೋಡಿದ್ರೆ ಟಕ್ ಅಂತ ಆಟೋಮೆಟಿಕ್ ನೆನಪು ಬರ್ತದ. ನಾವು ಓದ್ತೀನಿ ಫಸ್ಟಿಗೆ. ನೋಡ್ರಿ, ಇಂಪಾರ್ಟೆಂಟು ಕಾಲ ಅಜಾರ್ ಅಂತ ಐತೆ. ಕಾಲ ಅಂದ್ರೆ ಒಂದೇ, ಕಲಾ ಅಂದ್ರೆ ಒಂದೇ. ಕಾಲ ಅಜಾರ್, ಕಾಲ ಅಂದ್ರೆ ಒಂದೇ, ಕಲಾ ಅಂದ್ರೆ ಒಂದೇ. KALA ಕಲಾ, ಕಾಲ ಎರಡು ಒಂದೇ. ಕ್ವಶನ್ ಪೇಪರ್ ಕಾಲ ಅಂತ ಕೊಟ್ಟಾನ, ಇಂಗ್ಲಿಷ್ನಾಗ ಕಲಾ ಅಂತ ಐತೆ. ಅದು ಕಲಾ, KALA, ಅದು ಗೊತ್ತಿರೋಕೆ ಇಂಪಾರ್ಟೆಂಟು. ಇದೊಂದು ರೋಗ, ಕಾಲಾ ಅಜಾರ್ ಕಾಯಿಲೆ, ಅದು ಗೊತ್ತಿರಲ್ಲ, ಇಂಪಾರ್ಟೆಂಟ್. ನೋಡ್ರಿ, ಕೆಳಗಡೆ ಇಮೇಜ್ ಐತೆ ನೋಡಪ್ಪ, ಆ ಹುಡುಗನ ಚಿತ್ರ ಹಾಕಿ ನೋಡ್ರಿ. ಅದು ಕಾಲಾ ಅಜಾರ್ ಕಾಯಿಲೆ ಲಕ್ಷಣಗಳಂತ. ಅಲ್ಲಿ ಕೆಳಗಡೆ ಸಿಂಪ್ಟಮ್ಸ್ ಅಂತಿಲ್ಲ, ಸಿಂಪ್ಟಮ್ಸ್ ಅಂತ ಇಂಪಾರ್ಟೆಂಟ್. ಇಲ್ಲಿ ಬ್ರಾಕೆಟ್ನಾಗ ಸಣ್ಣದು ಕೊಟ್ಟ ನೋಡ್ರಿ, ಯಾವ್ದಿಲ್ರಿ, ಕಾಲಾ ಅಜಾರ್ ಅಂತ ಕೆಸೆ. ನಮ್ಗೇನಪ್ಪ ಮುಖ್ಯವಾಗಿ ಇಲ್ಲಿ ಏನು ಗಮನಿಸ್ಬೇಕಂತ ಕೊಟ್ರಿಗಿನ, ಈ ಕಾಲಾ ಅಜಾರ್ ಕಾಯಿಲೆ ಐತಲ್ಲ, ಈ ಕಾಲಾ ಅಜಾರ್ ಕಾಯಿಲೆ ಯಾವುದರ ಮುಖಾಂತರ ಬರ್ತದೆ ಅಂತ ಕೊಡ್ತಾನೆ, ಇಂಪಾರ್ಟೆಂಟ್. ನಮಗೆ ಕನ್ನಡದಲ್ಲಿ ಆದಿಜೀವಿಗಳು ಅಂತ ಬರ್ತಾವ, ಲೈಸ್ಮೇಸಿಯಾ ಅಂತ ಬರ್ತದೆ, ಇಂಪಾರ್ಟೆಂಟ್. ಅಂದ್ರೆ ಆದಿಜೀವಿಗಳು ಇಂಗ್ಲಿಷ್ನಾಗ ಏನಂತ ಕರಿತಾರೆ ಹೇಳ್ರಿ? ಪ್ರೋಟೋಜೋವಾ ಅಂತ ಕರಿತಾರ. ಇದು ಪ್ರೋಟೋಜೋವಾ, ಇದೇ ಕೊಟ್ಟಾನ ಇಂಪಾರ್ಟೆಂಟ್ ಆಪ್ಷನ್ಸ್ನಾಗ. ನಮ್ಗೇನ್ ಗೊತ್ತಾ? ನಮ್ಗೇನ್ ಗೊತ್ತಿರಬೇಕಪ್ಪ, ಆದಿಜೀವಿಗಳು ಬೇಡ. ಆದಿಜೀವಿಗಳು ನೆನಪಿಟ್ಟಂದ್ರೆ ಏನ್ ತಪ್ಪೇನಲ್ಲ. ಬಟ್ ಇಂಗ್ಲಿಷ್ನಾಗೆ ಕನ್ನಡ ವರ್ಡ್ಗಳು ಕೊಟ್ಟಾನ. ಅಂದ್ರೆ ಇಂಗ್ಲಿಷು ಈ ಪದಗಳನ್ನ ಕನ್ನಡದಾಗ ಬರ್ತಾನೆ, ಇಂಪಾರ್ಟೆಂಟ್. ನೀವೇನು ಮುಖ್ಯವಾಗಿ ಇಲ್ಲಿ ಗಮನಿಸ್ಬೇಕಂತ ಕೊಟ್ರಾಗಿನ ನೋಡ್ರಿ, ಇದು ಕೆಲವೊಬ್ಬರು ಕೇಳಿರಂಗಿಲ್ಲ. ಇವಾಗ ಕೆಲವೊಬ್ರು 2 ವರ್ಷ 3 ವರ್ಷ ಬಿಟ್ಟು ಓದ್ತಿರ್ತಾರಲ್ಲ, ಅವ್ರಿಗೂ ಕೇಳಿರೋಲ್ಲ ಕಾಲಾ ಅಜಾರ್ ಅಂತ ಕೇಸೆ. ಇವತ್ತು ಕೇಳಿದೆ ಒಂದು ಹುಡುಗನಿಗೆ, ಕಾಲಾ ಅಜಾರ್ ಕಾಯಿಲೆ ಕೇಳಿದ್ರೆ ಅಂದ್ರೆ ಅದು ಯಾವ ಸರ್ ಗೊತ್ತಿಲ್ಲ ಅಂತಂದ. ಇದು ಆಲ್ರೆಡಿ ಪ್ರಶ್ನೆ ಪತ್ರಿಕೆದಾಗ ಕೇಳೇನ. ನಿಮಗೇನಪ್ಪ ಇಲ್ಲಿ ಮುಖ್ಯವಾಗಿ ಅಂತ ಕೊಟ್ರಾಗಿನ, ಕಾಲಾ ಅಜಾರ್ ಇದು ರೋಗ ಐತಲ್ಲ, ರೋಗ ಇದು ಡಿಸೀಸ್, ಕಾಯಿಲೆ ಇದೈತಲ್ಲ, ಯಾವುದರ ಮುಖಾಂತರ ಬರ್ತದೆ ಅಂತ ಕೊಟ್ರಾಗಿನ ಪ್ರೋಟೋಜೋವಾ ಅಂತ ಹಾಕ್ಬೇಕು. ಮತ್ತೆ ಇದ್ರ ಬಗ್ಗೆ ಡೀಟೇಲ್ಸ್ ಲಾಲ್ ಸಾಬ್ ಹೇಳ್ತಾರ, ಅವ್ರು ಅದ್ರ ಲಕ್ಷಣಗಳು ಹೆಂಗಿರ್ತಾವ ಏನ್ ಕತೆ ಅಂತ ಕೇಸೆ. ಬಟ್ ನಮಗ ಅವ್ರು ಬರ್ಲಾರ್ಕಿಂತ ಮುಂಚೆಗೆ ನಾವೇನಾಗ್ಬೇಕ್ರಿ, ಸ್ವಲ್ಪ ರೆಡಿ ಆಗ್ಬೇಕಂತ ಅರ್ಥ, ಇಂಪಾರ್ಟೆಂಟ್. ನಿಮಗ ಏನನ ಬೈ ಚಾನ್ಸ್ ಪ್ರಶ್ನೆ ಪತ್ರಿಕೆದಲ್ಲಿ ಕಾಲಾ ಅಜಾರ್ ಅಂತ ಬಂತಂತಿಕಾರೆ, ಕಾಲಾ ಅಜಾರ್ ಕಾಯಿಲೆ ಅಂತ ಬಂದ್ರಗಿನ ಅಲ್ಲಿ ಆಪ್ಷನ್ಸ್ನಾಗ ಏನ್ ಹುಡುಕ್ಬೇಕು ಹೇಳ್ರಿ? ಆದಿಜೀವಿಗಳಂತ ಹುಡುಕ್ಬೇಕು. ಆದಿಜೀವಿಗಳಂತ ಇರಂಗಿಲ್ಲ, ಇಂಗ್ಲಿಷ್ ಅದಲ್ಲಿ ಬರ್ತಿರ್ತಾನೆ, ಇಂಪಾರ್ಟೆಂಟ್. ಕನ್ನಡ ಇಂಗ್ಲಿಷ್ ಪದನೇ ಕನ್ನಡದಾಗ ಬರ್ತಿರ್ತಾನ. ಏನಂತಿರ್ತದೆ ಹೇಳ್ರಿ? ಪ್ರೋಟೋಜೋವಾ. ಇದು ಗೊತ್ತಿರ್ಬೇಕು ನೋಡ್ರಿ, ಇಂಪಾರ್ಟೆಂಟ್. ಅಂದ್ರೆ ಆದಿಜೀವಿಗಳಂದ್ರೆ ಒಂದೇ, ಪ್ರೋಟೋಜೋವಾ ಅಂದ್ರೆ ಒಂದೇ. ಒಂದು ಗೊತ್ತಿರಲಿ,
ಕಾಲಾ ಅಜಾರ್ ಕಾಯಿಲೆ. ಕಾಲಾ ಅಜಾರ್ ಕಾಯಿಲೆ ಟಕ್ ಅಂತ ನಾವೇನ್ ಹೇಳ್ರಿ ಪ್ರೋಟೋಜೋವಾ. ನೋಡ್ರಿ ಈಗ ಆ ಕೊರೋನಾ ಅದೇನ್ ಹೇಳ್ರಿ ವೈರಸ್ ಹೌದಿಲ್ಲ, ಅದ್ರಾಗ ಇಂಪಾರ್ಟೆಂಟ್ ಕಾಲಾ ಅಜಾರ್ ಕಾಯಿಲೆ ಅಂತ ಕೊಟ್ರೆಗಿನ ಪ್ರೋಟೋಜೋ ಅಂತ ಹಾಕ್ಬೇಕು. ಇಷ್ಟು ಹೇಳಕತ್ತೀನಿ, ಇದನ್ನ ಹೆಂಗನ ಮಾಡ್ಕೇಸೆ ನೆನ್ಪಿಟ್ಕೋಬೇಕು. ನೀವೇನಂತ ಹೋಗಿದ್ರೆ ಒಂದು ಕಾಲಾ ಅಜಾರ್ ಅಂತ ಬರ್ಕೋಬೇಕು, ಕಾಯಿಲೆ ಅಂತ ಬರ್ಕೊಂಡು ಡ್ಯಾಶ್ ಅಂತ ಬರ್ಕೊಂಡ್ ಕೇಸೆ ಪ್ರೋಟೋಜೋವಾ ಅಂದ್ರೆ ಇಂಥ ರೋಗ ಇಂಥದ್ರಿಂದ ಬರ್ತದಪ್ಪ. ಎಂತ ರೋಗ ಹೇಳ್ರಿ ಕಾಲಾ ಅಜಾರ್ ಎಂಬ ರೋಗ ಪ್ರೋಟೋಜೋವಾದಿಂದ ಬರ್ತದ. ಬಹಳ ಇಂಪಾರ್ಟೆಂಟ್. ಕೆಳಗಡೆ ನೋಡ್ರಿ ಪಾಪ ಹೆಂಗೈತೆ ಹುಡುಗಂದು ಒಂಥರ ಭಾವಚಿತ್ರ. ಇದು ಆ ಕಾಲಾ ಅಜಾರ್ ಕಾಯಿಲೆ ಬಂದಂತ ಆ ಹುಡುಗನ ಇದು ಏನ್ ಹೇಳ್ರಿ ಆ ಚಿತ್ರ ಅಂತ ಇಂಪಾರ್ಟೆಂಟ್ ಅಲ್ಲ. ಸಿಂಪ್ಟಮ್ಸ್ ಅಂತ ಇದಾವೆ ಕೆಳಗಡೆ ಇಂಗ್ಲಿಷ್ ಆಗೋ ಸಣ್ಣ ಅಕ್ಷರ ಇದೋ ಕಾಣೋದಿಲ್ಲ. ನೀವೇನ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ್ರಿ. ನೀವು ಹಾಕಿದ ಅಪ್ಲಿಕೇಶನ್ PC ಮತ್ತೆ PSC ಎಕ್ಸಾಮ್ಗೆ ಇಷ್ಟು ಗೊತ್ತಿರಲಿ. ಕೆಳಗಡೆ ನೋಡ್ರಿ ಇಂಪಾರ್ಟೆಂಟ್ ಇನ್ನೊಂದು ಐತೆ ಪೆಡಾಲಜಿ ಅಂತ ಐತೆ. ಇದು ಮೊನ್ನೆ ಹೇಳಿನಿ ಮತ್ತೆ ಬಂತಿದ ಬಹಳ ಇಂಪಾರ್ಟೆಂಟ್. ಯಾಕಂದ್ರೆ ಇಟ್ಟಿಟ್ಟಿಗೆ ಹೇಳ್ತೀನಿ, ಯಾಕೆ ನಿಮ್ ತಲೆ ಫಿಕ್ಸ್ ಆಗ್ಬೇಕಲ್ಲ, ಅದು ನಿಮ್ಗ ಬಹಳ ಇಂಪಾರ್ಟೆಂಟ್. ಪೆಡಾಲಜಿ ಅಂತ ಕೊಟ್ರೆಗಿನ ಮಣ್ಣಿನ ಬಗ್ಗೆ ಅಧ್ಯಯನ. ಪೆಡಾಲಜಿ ನೋಡ್ರಿ ಕೆಳಗಡೆ ಮಣ್ಣು ಐತೆ. ಮಣ್ಣು ಬಹಳ ಇಂಪಾರ್ಟೆಂಟ್, ಮಣ್ಣಿನ ಪ್ರಕಾರಗಳು ಇಂಪಾರ್ಟೆಂಟ್. ಆಮೇಲೆ ಅವೆಲ್ಲ ಆ ಜಿಯೋಗ್ರಫಿ ಸ್ಟಡಿ ಮಾಡಮ್ರತ್ತ ಮಣ್ಣು ನೋಡ್ರಿ. ಮಣ್ಣಿನ ಬಗ್ಗೆ ನಾವೇನ ಸ್ಟಡಿ ಮಾಡಕತ್ತೀವಿ ಅಂತಂದ್ರೆಗಿನ ಪೆಡಾಲಜಿ ಅಂತ ಕರೀತಾರ, ಪೆಡಾಲಜಿಸ್ಟ್ ಅಂತ ಕರೀತಾರ. ನಾವು ಪೆಡಾಲಜಿಸ್ಟ್ ಆಗೋದು ಬೇಡ, ಮಣ್ಣಿನ ಬಗ್ಗೆ ಅಧ್ಯಯನ ಮಾಡ್ತಾರಲ್ಲ ಅದಕ್ಕೆ ಏನಂತ ಕರೀತಾರ ಅಂತ ಕೊಟ್ರೆಗಿನ ಪೆಡಾಲಜಿ. ಮತ್ತೆ ಪೇಡ ಅಂದ್ರೆ ಹಿಂದಗಡೆಗೆ ಪೇಡಲ್ಲ, ಪೆಡಾಲಜಿ ಏನ್ ಹೇಳ್ರಿ ಮಣ್ಣಿನ ಬಗ್ಗೆ ಅಧ್ಯಯನ ಮಾಡ್ತಾರಲ್ಲ ಪೆಡಾಲಜಿ ಅಂತ ಕರೀತಾರ. ಇಷ್ಟು ಇಂಪಾರ್ಟೆಂಟ್. ಅದೇ ಆ ಪಕ್ಷಿಗಳ ಬಗ್ಗೆ ಅಧ್ಯಯನ ಮಾಡಿದ್ರಿಗಿನ ಅರ್ನಿಥಾಲಜಿ ಅಂತ ಕರೀತಾರ. ಪಕ್ಷಿಗಳ ಬಗ್ಗೆ ಅರ್ನಿಥಾಲಜಿ. ಅದೇ ಕೀಟಗಳ ಬಗ್ಗೆ ಅಧ್ಯಯನ ಮಾಡಿದ್ರಿನ ಎಂಟಾಮಾಲಜಿ ಅಂತ ಕರೀತಾರ. ಅದು ರೋಗಗಳ ಬಗ್ಗೆ ಅಧ್ಯಯನ ಮಾಡಿದ್ರೆ ಅವೆಲ್ಲ ಮುಂದೆ ನೆಕ್ಸ್ಟ್ ಸ್ಲೈಡ್ ನಾಗ ಇದಾವ. ಬಟ್ ಏನಂತ ಕೊಟ್ರಾಗಿನ ಈ ಸ್ಲೈಡ್ ನಾಗ ಪೆಡಾಲಜಿ ಅಂತ ಕೊಟ್ರಾಗಿನ ಮಣ್ಣಿನ ಬಗ್ಗೆ ಅಧ್ಯಯನ ಇಂಪಾರ್ಟೆಂಟ್. ಕೆಳಗಡೆ ನೋಡ್ರಿ ಇದು ನಿನ್ನೆ ಬಂದಿತ್ತು, ಮತ್ತೆ ಒಂದ್ಸಲ ಹಾಕಿನಿ. ವಿಟಮಿನ್ ಸಿ ಕೊರತೆಯಿಂದ ಸ್ಕರ್ವಿ. ನೋಡ್ರಿ ಇಲ್ಲಿ ಸ್ಕರ್ವಿ ಇನ್ನೊಂದು ಕಾಯಿಲೆ ಇತ್ತು ಇಂಪಾರ್ಟೆಂಟ್. ಯಾವ್ದು ಹೇಳ್ರಿ ನಾವಿಕರ ಕಾಯಿಲೆ. ಇದು 2008ರಾಗ ನಮಗ PSC ಎಕ್ಸಾಮ್ ಕೊಟ್ಟಿದ್ದು 2015ರಾಗ ನಾವಿಕರ ಕಾಯಿಲೆ ಯಾವ ವಿಟಮಿನ್ ಕೊರತೆಯಿಂದ ಬರ್ತದೆ ಅಂತ ಕೊಟ್ರೆ ವಿಟಮಿನ್ ಸಿ ಅಂತ ಹಾಕ್ಬೇಕು. ಮತ್ತೆ ಅದು ಕಾಮನ್ ಆಗಿ ಎಲ್ಲ ಕ್ವಶನ್ ಪೇಪರ್ ಬಂದಿದ್ದೆ ಅದಲ್ರಿ ಸ್ಕರ್ವಿ ಅಂದ್ರೆ ನೋಡಪ್ಪ ಚಿತ್ರ ಹಾಕಿನಿ, ಚಿತ್ರ ಬೇಸ್ ನೋಡ್ಕೇನಿ. ಆ ಬ್ಲಡ್ ಬರಕತ್ತ ಹೋದಿಲ್ಲ ಬಾಯಾಗ ನೋಡ್ರಿ, ಹಾಲು ಉಜ್ಜೋ ಟೈಮಿಗೆ ಬ್ಲಡ್ ಬರ್ತದಲ್ಲ ಅದು ಯಾವ ವಿಟಮಿನ್ ಕೊರತೆ ಐತೆ ಅಂತ ಅರ್ಥ ವಿಟಮಿನ್ ಸಿ ಕೊರತೆ ಉಂಟಾದ್ರಗಿನ ಒಂದು ರೋಗ ಸ್ಕರ್ವಿ ಬರ್ತದ. ಇನ್ನೊಂದು ಕೊಟ್ರೆಗಿನ ನಾವಿಕರ ಕಾಯಿಲೆ. ನೋಡ್ರಿ ಬೇಕಾದ್ರೆ ಅಲ್ಲಿ ಇಮೇಜ್ ನೋಡ್ಕೇರಿ, ಮೋಸ್ಟ್ ಇಂಪಾರ್ಟೆಂಟ್. ನಿಮಗೇನ್ ಗೊತ್ತಾ, ನಮ್ಮ ಹಳ್ಳಿ ಹುಡುಗರಪ್ಪ ನಮ್ಗೆ ಬರಂಗಿಲ್ಲ ಸರ್ ಸೈನ್ಸ್ ಅಂತವ್ರಿಗೆಲ್ಲ ಅಷ್ಟಿದ. ನಮ್ಮ ಫುಲ್ ಪರ್ಫೆಕ್ಟ್ ಇದ್ದವರಿಗೆ ಪೂರ್ತಿ ಲೋ ಕ್ಲಾಸ್ ಇದ್ದವರಿಗೆ ಬಹಳ ಇಂಪಾರ್ಟೆಂಟ್. ಯಾವುದೇ ಕಾರಣಕ್ಕೂ ನೀವು ಇವ್ರ ಮಿಸ್ ಮಾಡ್ಕೊಳಕ್ ಹೋಗ್ಬಾರ್ದು. ಒಂದೊಂದ್ ಲೈನ್ ಬರ್ಕಂತವ್ರಿ. ನೀವು PC PSC ಎಕ್ಸಾಮ್ನಾಗ ಇವತ್ತಿಲ್ಲ ನಾಳೆ ಸಕ್ಸಸ್ ಆತ್ರಿ. ಇಂಪಾರ್ಟೆಂಟ್. ಈಗ ನಿಮ್ಗ ಸ್ಕರ್ವಿ ಗೊತ್ತಾಯ್ತು, ಮತ್ತೆ ನಾವಿಕರ ಕಾಯಿಲೆ ಯಾವ ವಿಟಮಿನ್ ಕೊರತೆ ಅಂತ ಕೊಟ್ರಿಗಿನ ವಿಟಮಿನ್ ಸಿ ಅಂತ ಹಾಕ್ಬೇಕು ಇಂಪಾರ್ಟೆಂಟ್. ನೆಕ್ಸ್ಟ್ ನೋಡ್ರಿ ಇಲ್ಲಿ ಒಂದ್ ದೊಡ್ಡದು ಎಮ್ಮೆ ಬಂತು ನೋಡ್ರಿ, ಸುರ್ತಿ. ಕೇಳ್ರಿ ಮತ್ತೆ ಶ್ರುತಿ ಅಲ್ಲ, ಸುರ್ತಿ ಮೋಸ್ಟ್ ಇಂಪಾರ್ಟೆಂಟ್. ಸುರ್ತಿ ಇದು ಎಮ್ಮೆ. ನಮ್ ಕಡೆ ಹೆಂಗ್ ಅಂತೀವಲ್ಲ, ನಮ್ ಕಡೆ ಎಮ್ಮೆಗಳು ಇರ್ತಾವ, ನಮ್ ಕಡೆ ಎಮ್ಮೆಗಳು ಬೇರೆ, ಇವು ಹೈ ಕ್ವಾಲಿಟಿ ಎಮ್ಮೆಗಳು ಬೇರೆ. ನೋಡ್ರಿ ಇನ್ನೊಂದು ಮುರ್ರ ಅಂತ ಐತೆ. ಇವು ನೋಡ್ರಿ ಸುರ್ತಿ ಇನ್ನೊಂದು ಮುರ್ರ. ಇವೇನಂತ ಕೊಟ್ರೆಗಿನ ಎಮ್ಮೆಯ ತಳಿಗಳು. ಎಮ್ಮೆಯ ತಳಿಗಳು ಅಂತ ಇಂಪಾರ್ಟೆಂಟ್. ಅಂದ್ರೆ ಹೈ ಕ್ವಾಲಿಟಿ ಎಮ್ಮೆಗಳು, ಪಕ್ಕ ಡೂಪ್ಲಿಕೇಟ್ ಅಲ್ಲ. ನಮ್ಮೂರಾಗ ಅಲ್ಲಿ ನಾವು ಮಾನವಿಯಾಗಿದ್ದಾಗ ಇದ್ದು ಎಮ್ಮೆಗಳು ಅಲ್ಲಿ ಬಗಲ ಸಾಕಿದ್ರು. ಎಮ್ಮೆಗಳು ಹೆಂಗಂತಂದ್ರೆ ಕೋಡ್ ಅಷ್ಟು ದೊಡ್ಡ. ನೋಡಿ ಇಲ್ಲಿ ಕೋಡ್ ಇಲ್ಲ ನೋಡ್ಗ, ಇಲ್ಲಿ ತೆರೆ ಮೇಲೆ ನೋಡ್ರಿ ಎಷ್ಟು ಸಣ್ಣ ಕೋಡ್ಗಳಿದಾವ ನೋಡ್ರಿ. ಎಮ್ಮೆ ನೋಡ್ರಿ ಇಂಪಾರ್ಟೆಂಟ್. ಕೋಡ್ ನೋಡಪ್ಪ ಸಣ್ಣ ಕೋಡ್ ಇರ್ತಾವ, ಆದ್ರೆ ಹಾಲು ಮಾತ್ರ ಜಾಸ್ತಿ ಕೊಡ್ತಾವ. ನಮ್ ಕಡೆ ನಮ್ಮೂರಾಗಿದ್ದವು ಕೋಡ್ ಇಲ್ಲಿಂದ ಹಿಡಿದಿಂದ ಬೆನ್ತಾನೆ ಇರ್ತಾವ, ಆ ಬಾಲತನ ಕೋಡ್ ಇದಾವ, ಹಾಲು ಮಾತ್ರ ಅರ್ಧ ಗ್ಲಾಸ್ ಕೊಡ್ತಾವ, ಅಂದ್ರೆ ಅರ್ಧ ತೆಂಬಿ ಕೊಡ್ತಾವ, ಅರ್ಧ ಚೆರಿಗೆ ಕೊಡ್ತಾವ. ಇಂಪಾರ್ಟೆಂಟ್. ಯಾವ ಹೇಳ್ರಿ ನಮ್ ಕಡೆ ಇದ್ದಂತ ಎಮ್ಮೆಗಳು ಇವೆಲ್ಲ ಹೈಫೈ ಎಮ್ಮೆಗಳು, ಬಕೆಟ್ ಗಟ್ಲೆ ಕೊಡ್ತಾವೆ. ಯಾವ ಹೇಳ್ರಿ ಇಲ್ಲಿ ಸುರ್ತಿ ಆಗಿರ್ಬೋದು, ಮತ್ತೆ ಮುರ್ರ ಆಗಿರ್ಬೋದು. ನಮ್ ಕಡೆ ಸುರ್ತಿ ಮುರ್ರ ಇಲ್ಲ. ನಮ್ದು 4,000 5,000 ಇಲ್ಲ 10,000 15,000 ಕೊಟ್ಟು ಅವ್ರನ್ನ ತರ್ತೀವಿ 2 ಲಕ್ಷ 3 ಲಕ್ಷ ರೂಪಾಯಿ ಒಂದು. ಯಾವ ಹೇಳ್ರಿ ಈ ಸುರ್ತಿ ಆಗ್ಲಿ ಮತ್ತೆ ಮುರ್ರ ಆಗ್ಲಿ ನಮಗ ಎಮ್ಮೆ ಕೊಟ್ಟಿಗೆ ಇದು ಯಾವ್ದಂತ ಕೇಳಂಗಿಲ್ಲ. ಮತ್ತೆ ಅದು ಗೊತ್ತಿರ್ಲಿ ನಮಗ್ ಏನಂತ ಕೊಟ್ಟ ಪ್ರಶ್ನೆ ಅಂತ ಕೊಟ್ಟಾಗಿನ ಇಲ್ಲೇ ಐತಿ ನೋಡ್ರಿ ಪ್ರಶ್ನೆ. ಇದು ಮೋಸ್ಟ್ ಇಂಪಾರ್ಟೆಂಟ್. ಇದು ಸುರ್ತಿ ಅಂತ ಕೊಡ್ತಾನ. ಸುರ್ತಿ ಎನ್ನುವುದಂತ ಕೊಡ್ತಾನ. ಎಮ್ಮೆಯ ತಳಿ, ಆಕಳದ ತಳಿ, ಕುದುರೆಯ ತಳಿ ಹಿಂಗ್ ಕೊಡ್ತಾನ ನಿಮಗ. ಇದು ಕುದುರೆಯ ತಳಿ ಅಂದ್ರೆ ಹಿಂದಗಡೆ, ಸುರ್ತಿ ಅಂದ್ರೆ ಹೇಳ್ರಿ ಎಮ್ಮೆಯ ತಳಿ. ಮತ್ತೆ ಇನ್ನೊಂದು ಯಾವ್ದು ಹೇಳ್ರಿ ಮುರ್ರ. ಮೋಸ್ಟ್ ಇಂಪಾರ್ಟೆಂಟ್. ಈ ಮುರ್ರಕ್ಕೆ ಸಂಬಂಧಪಟ್ಟಂತೆ ಒಂದು ಸಂಶೋಧನಾ ಕೇಂದ್ರ ಎಲ್ಲಿ ಅಂತ ಕೊಟ್ರಿಗಿನ ಹರಿಯಾಣದಾಗ. ನಮಗ ಹರಿಯಾಣ ಬೇಡ, ನಮಗೇನ್ ಹೇಳ್ರಿ ಸುರ್ತಿ ಎಮ್ಮೆಯ ತಳಿ. ಆಮೇಲೆ ಮುರ್ರ ಎಮ್ಮೆಯ ತಳಿ ಮೋಸ್ಟ್ ಇಂಪಾರ್ಟೆಂಟ್. ನೋಡ್ರಿ ಬಫೆಲೋ ಅಂತಾರಲ್ಲಪ್ಪ, ಈ ಬೇಸ್ ನೋಡ್ಕೇರಿ ಎಮ್ಮೆ ಹೆಂಗೈತೆ. ನಮ್ ಕಡೆ ಇರೋಂತ ಎಮ್ಮೆಗಳು ಬೇರೆ, ಈ ಎಮ್ಮೆಗಳು ಬೇರೆ. ಬಹಳ
ಹೈಫೈ ಹಾಲು ಕೊಡ್ತಾವ, ಒಂದು 5 ಬಕೆಟ್ 6 ಬಕೆಟ್ ಕೊಡ್ತಾವ. ನಮ್ ಕಡೆ ಏನ್ರಿ ಅರ್ಧ ಗ್ಲಾಸ್ ಕೊಡಂಗಿಲ್ಲ, ಅರ್ಧ ಗ್ಲಾಸ್ ಆ ಕೊಟ್ಟ ಮೇಲೆ ನೋಡ್ತಾವ ಎಷ್ಟು ಇನ್ನ ಹಿಂಡ್ತದಪ್ಪ ಅಂತ ಕೇಸ್. ಯಾವ ಹೇಳ್ರಿ ನಮ್ ಕಡೆ ಎಮ್ಮೆಗಳು ಇವೆಲ್ಲ ಹೈ ಕ್ವಾಲಿಟಿ ಎಮ್ಮೆಗಳು. ಒಂದು ಸುರ್ತಿ, ಇನ್ನೊಂದು ಯಾವ್ದು ಹೇಳ್ರಿ ಮುರ್ರಾ. ನೆನ್ಪಿಟ್ಕರಿ, ಸುರ್ತಿ ಮತ್ತು ಮುರ್ರಾ ಎನ್ನುವುದಂತ ಕೊಟ್ರಿಗಿನ ಎಮ್ಮೆ ತಳಿಗಳು. ಇಷ್ಟು ಇಂಪಾರ್ಟೆಂಟ್. ಕೆಳಗಡೆ ಬರ್ರಿ. ಈಗ ನೆಕ್ಸ್ಟ್ ನೋಡ್ರಿ, ಈಸ್ಟ್ ಅಂತ ಐತೆ. ನಿಮ್ಗೆ ಆಲ್ರೆಡಿ ಹೇಳಿದ್ದೆ ಈಸ್ಟ್ ಬಗ್ಗೆ. ಎಲ್ಲಿ ಹೇಳಿದ್ ಹೇಳ್ರಿ, ಬೇಕರಿ ಉತ್ಪನ್ನಗಳಲ್ಲಿ ಬಳಸುವ ಸೂಕ್ಷ್ಮ ಜೀವಿ ಅಂತ ಕೊಟ್ಟಿದ್ದೆ ಇಂಪಾರ್ಟೆಂಟ್. ಅದೇನ್ ಹೇಳ್ರಿ ಈಸ್ಟ್ ಅಂತ ಕೊಟ್ರಿಗಿನ ಈಸ್ಟ್ 1 ಅಂತ ಕೊಟ್ರಿಗಿನ ನಾವೇನಂತ ಹಾಕ್ಬೇಕಲ್ರಿ, ಫಂಗಸ್ ಅಂತ ಹಾಕ್ಬೇಕು. ಫಂಗಸ್ ಅಂದ್ರೆ ಒಂದೇ, ಶಿಲೀಂಧ್ರ ಅಂದ್ರೆ ಒಂದೇ. ನೋಡಿ ಹಿಂಗೆಲ್ಲ ಕೊಡಕತ್ತಾನ ಪ್ರಶ್ನೆ. ನಮಗೇನ್ ಗೊತ್ತಾ, ಈಗ ಆ ಬೇಕರಿಗಳಲ್ಲಿ ಬಳಸುವಂತ ಸೂಕ್ಷ್ಮಾಣು ಜೀವಿ ಅದು ಯಾವ್ದು ಹೇಳ್ರಿ, ಈಸ್ಟ್. ಅದು ಈಸ್ಟ್ ಎಂದರೆ ಅಂತ ಕೊಟ್ಟಾನ ಇಂಪಾರ್ಟೆಂಟ್. ಈಸ್ಟ್ ಎಂದರೆ ಒಂದು ಫಂಗಸ್ ಅಂತ ಅರ್ಥ ಇಂಪಾರ್ಟೆಂಟ್. ಫಂಗಸ್, ಬ್ಯಾಕ್ಟೀರಿಯಾ, ವೈರಸ್ ಹಿಂಗ್ ಕೊಡ್ತಾನೆ ಇಂಪಾರ್ಟೆಂಟ್. ನಾವೇನಂತ ಹಾಕ್ಬೇಕಲ್ರಿ, ಫಂಗಸ್ ಅಂತ ಹಾಕ್ಬೇಕು. ಫಂಗಸ್ ಅಂತ ಕೊಟ್ಟಿಲ್ಲ ಅಂದ್ರೆ ಇನ್ನೊಂದು ಪದ ಯಾವ್ದಲ್ರಿ, ಶಿಲೀಂಧ್ರ. ಇಷ್ಟು ಇಂಪಾರ್ಟೆಂಟ್ ಈಸ್ಟ್ ಬಗ್ಗೆ. ನೆಕ್ಸ್ಟ್ ನೋಡ್ರಿ ಇಂಪಾರ್ಟೆಂಟ್ ಇನ್ನೊಂದು ಲಾಸ್ಟ್ ಬಹಳ ಸರಳವಾಗೈತೆ, ಸಮುದ್ರದ ಆಳ. ನೆಕ್ಸ್ಟ್ ಮುಂದೆ ಏನಂತ ಐತಲ್ರಿ, ಫ್ಯಾದೋಮೀಟರ್. ಬಹಳ ಇಂಪಾರ್ಟೆಂಟ್. ಇವು ಸಿಂಗಲ್ ಲೈನ್ ಕೇಳ್ತಾನ PCPS ಅದಾಗ. ದೊಡ್ಡ ಕ್ವಶನ್ ಬರ್ತಾವ, ದೊಡ್ಡ ಅಪ್ಲೈಡ್ ಕ್ವಶನ್ಸ್ ಬರ್ತಾವ. ಎ ಮತ್ತು ಆರ್ ಎರಡೂ ಸರಿಯಾಗಿವೆ. ಎಗೆ ಯಾರು ಸರಿಯಾದ ಕಾರಣವಲ್ಲ. ಎ ಮತ್ತು ಆರ್ ಎರಡೂ ಸರಿಯಾಗಿವೆ. ಎಗೆ ಯಾರು ಸರಿಯಾದ ಕಾರಣವಾಗಿದೆ. ಎ ಸರಿಯಾಗಿದೆ, ಆರ್ ತಪ್ಪಾಗಿದೆ, ಎ ಸರಿಯಾಗಿದೆ. ಇಂಥ ಪ್ರಶ್ನೆಗಳಿಗೂ ಬರ್ತಾವ. ಬಟ್ ಸಣ್ಣಗೂ ಬರ್ತಾವ. ಈ ಸಣ್ಣ ಬಿಡಬಾರ್ದು, ಮತ್ತೆ ದೊಡ್ಡ ಪ್ರಶ್ನೆ ಬಿಡಬಾರ್ದು. ಹೆಂಗಾರ ಮಾಡ್ಕೇಸೆ ಪರ್ಫೆಕ್ಟ್ನೆಸ್ ಆಗ್ಬೇಕು. ನೋಡ್ರಿ ಈಗ ಇಲ್ಲಿ ಹಡಗು ಐತೆ ನೋಡಪ್ಪ. ಹಡಗು ನೋಡಿ, ಕಡೆ ಚಿತ್ರ ಐತೆ ಹಡಗು. ಈಗ ಆ ಹಡಗು ಹೋದಾಗ ಕೆಳಗಡೆ ಸಮುದ್ರ ಎಷ್ಟಪ್ಪ ಆಳ ಐತೆ ಅಂತ ಕೇಸೆ ಅಳತೆ ಮಾಡ್ಬೇಕಲ್ಲ. ಅಳತೆ ಮಾಡ್ಬೇಕಂದ್ರೆ ಉಪಕರಣ ಯಾವ್ದು ಹೇಳ್ರಿ, ಫ್ಯಾದೋಮೀಟರ್. ಅಂದ್ರೆ ಸಮುದ್ರದ ಆಳವನ್ನು ಅಳೆಯುವ ಸಾಧನ. ಯಾವ್ದು ಹೇಳ್ರಿ, ಫ್ಯಾದೋಮೀಟರ್. ಮೋಸ್ಟ್ ಇಂಪಾರ್ಟೆಂಟ್. ನೋಡ್ರಿ ಹಡಗದ ಕೆಳಗಡೆ ಅಲ್ಲಿ ಫ್ಯಾದೋಮೀಟರ್ ಅಳವಡಿಸಿರ್ತಾರೆ. ಇಂಪಾರ್ಟೆಂಟ್. ಎಷ್ಟು ಒಳಗೈತಿ ಇಲ್ಲಿ ಆ ಸಮುದ್ರ ಅಂತ ಕೇಸೆ ಅವ್ರು ಕ್ಯಾಲ್ಕುಲೇಷನ್ ಮಾಡ್ಬೋದು. ಇಂಪಾರ್ಟೆಂಟ್. ಹಡಗನ ಕುಂತವ್ರು ನಮಗ ಹಡಗ ಕೊಟ್ಟು ಕೇಸೆ ಎಲ್ಲಿರ್ತದ ಫ್ಯಾದೋಮೀಟರ್ ಅಂತ ಕೇಳಂಗಿಲ್ಲ. ನಮಗೇನ್ ಕೊಡ್ತಾನ ಅಂತ ಕೊಟ್ರಿಗಿನ ಫ್ಯಾದೋಮೀಟರ್ ಐತಲ್ಲ, ಎಲ್ಲಿ ಬಳಕೆ ಮಾಡ್ತಾರ ಅಂತ ಕೊಟ್ರಿಗಿನ ಸಮುದ್ರದ ಆಳವನ್ನು. ಬಹಳ ಇಂಪಾರ್ಟೆಂಟ್ ಐತೆ. ಸಮುದ್ರದ ಆಳವನ್ನು ಅಳೆಯುವ ಸಾಧನ ಯಾವ್ದು ಹೇಳ್ರಿ, ಫ್ಯಾದೋಮೀಟರ್. ಇಷ್ಟು ಇಂಪಾರ್ಟೆಂಟ್. ಒಂದೊಂದೇ ನೆನ್ಪಿಟ್ಕೋಬೇಕು ನೀವು. ಯಾಕಂದ್ರೆ ಇಲ್ಲಿ ಒಂದೊಂದು ನೆನ್ಪಿಟ್ಕೊಂತ ಹೋಗಿ ಒಂದು 15 ಬರಲಿ 20 ಬರಲಿ ಸೈನ್ಸ್ಗೆ ಸಂಬಂಧಪಟ್ಟಂತೆ ಪೊಲೀಸ್ ಮತ್ತು PSI ಎಕ್ಸಾಮ್ನಾಗ ಅವು ನಮಗ ತಲೆ ಹೊಡೆದಿರ್ತದ. ಆ ಸಮುದ್ರದ ಆಳವನ್ನು ಅಳೆಯುವ ಸಾಧನ ಓದಿದ್ವಿ. ಯಾವ್ದಲ್ರಿ, ಫ್ಯಾದೋಮೀಟರ್. ಇಲ್ಲಂದ್ರೆ ಸುರ್ತಿ, ಎಮ್ಮೆಯ ತಳಿ. ಆಮೇಲೆ ಮುರ್ರಾ, ಎಮ್ಮೆಯ ತಳಿ. ಹಿಂಗೆಲ್ಲ ನಿಮಗ ಗೊತ್ತಾತವ. ಕಾಲಾಜಾರ್ ಮೋಸ್ಟ್ ಪ್ರೋಟೋಜೋವಾ ಹಿಂಗೆಲ್ಲ ನಿಮಗ ಗೊತ್ತಾತ. ಬಟ್ ಏನಂದ್ರೆ ಒಂದೊಂದೇ ಹೆಂಗನ ಮಾಡಿ ನೆನ್ಪಿಟ್ಕೋಬೇಕು. ನಿಮ್ ಕೆಲಸ ಏನಂದ್ರೆ ಹೆಂಗನ ಮಾಡಿ ಈ ಕ್ಯಾಚ್ ಮಾಡ್ಬೇಕ. ಒಂದ್ಸಲ ಬರ್ಕೋಬೇಕು, 4 ಸಲ ಕೇಳ್ಬೇಕು. 4 ಸಲ ಕೇಳ್ಬೇಕು ನೀವು. ಯಾಕಂದ್ರೆ ನೀವು ಸೆಲೆಕ್ಷನ್ ಆಗತ್ತಾನ ಇನ್ನ ಆ ಸ್ಟೂಡೆಂಟ್ಸೇ ಗೊತ್ತಿರಲಿ. ಇಂಪಾರ್ಟೆಂಟ್. ನನ್ನ ಹತ್ರ ಫುಲ್ ನಾಲೆಜ್ ಐತಪ್ಪ, ನಾನು ಸೈನ್ಸ್ ಆಲ್ರೆಡಿ BSc ಮಾಡೀನಿ, MSc ಮಾಡೀನಿ. ಪೊಲೀಸ್ ಎಕ್ಸಾಮ್ ಪಾಸ್ ಆಗಿ ತೋರಿಸು, ಪೊಲೀಸ್ ಕಾನ್ಸ್ಟೇಬಲ್ ಆ ಸೆಲೆಕ್ಷನ್ ಆಗಿ ತೋರಿಸು. ಅವಾಗ ನಾವು ಒಪ್ಪಿಗೆ ಅಂತೀವಿ. ನಾವು ಇಷ್ಟು ಕ್ವಾಲಿಫಿಕೇಶನ್ ಮಾಡಿ, ಅಷ್ಟು ಕ್ವಾಲಿಫಿಕೇಶನ್ ಇಂಪಾರ್ಟೆಂಟ್ ಅಲ್ಲ, ಸೆಲೆಕ್ಷನ್ ಆಗೋದು ಇಂಪಾರ್ಟೆಂಟ್ ಐತೆ. ಅದಕ್ಕೆ ಹೆಂಗನ ಮಾಡಿಕೆಸೆ ನೆನ್ಪಿಟ್ಕಂತವ್ರಿ. ಇನ್ನೊಂದೇನ್ ಇಂಪಾರ್ಟೆಂಟ್ ಅಂದ್ರೆ ನೆಕ್ಸ್ಟ್ ನೋಡಪ್ಪ ಇಂಪಾರ್ಟೆಂಟ್. ಇಲ್ಲಿ ಮೇಲೆ ಇನ್ನೊಂದು ಬರ್ತದ, ಅತಿ ಹೆಚ್ಚು ತನ್ನತೆಯನ್ನು ಹೊಂದಿದ ಲೋಹ ಕೊಟ್ರೆಗಿನ ಚಿನ್ನ ಅಂತ ಹಾಕ್ಬೇಕು. ತನ್ನತೆ ಅಂತ ಕೊಟ್ರೆಗಿನ ಈ ಆ ತಂತಿ ಟೈಪ್ ಉದ್ದಕ್ಕೆ ಎಳಿಬಹುದು ಅಂತ ಅರ್ಥ. ಇಂಪಾರ್ಟೆಂಟ್. ಅಂದ್ರೆ ಹೈಯೆಸ್ಟ್ ಆ ಕೆಪಾಸಿಟಿ ಇರೋದು ಎದ್ರಾಗಂತ ಕೊಟ್ರೆಗಿನ ಗೋಲ್ಡ್ನಾಗ ಇರ್ತದ. ನಿಮ್ಗೆ ಕೇಳ್ತಾನ ಪ್ರಶ್ನೆ, ಪೊಲೀಸ್ನಾಗ ಕೇಳಿದ್ದೆ ಪ್ರಶ್ನೆ ಇದು. ಅತಿ ಹೆಚ್ಚು ತನ್ನತೆ ಅಂತ ಕೊಟ್ರೆಗಿನ ಈಗ 1 ಗ್ರಾಮ್ ಚಿನ್ನ ತಗೊಂಡಿಗೆ ಉದ್ದಕ ಆ ತಂತಿ ಟೈಪ್ ಮಾಡ್ಬೋದು. ಇಂಪಾರ್ಟೆಂಟ್. 100 ಮೀಟರ್ 200 ಮೀಟರ್ ಕೂಡ ಮಾಡಂತ ಆ ಕೆಪಾಸಿಟಿ ಇರ್ತದೆ. ಇಂಪಾರ್ಟೆಂಟ್. ಯಾವ್ದಕ್ಕೆ ಇರ್ತದೆ ಹೇಳ್ರಿ, ಆ ಚಿನ್ನಕ್ಕೆ ಇರ್ತದೆ. ಇಂಪಾರ್ಟೆಂಟ್. ಇಷ್ಟು ಗೊತ್ತಿರಬೇಕು. ಅತಿ ಹೆಚ್ಚು ತನ್ನತೆ ಹೊಂದಿರೋ ಲೋಹ ಕೊಟ್ರೆಗಿನ ನಾವು ಚಿನ್ನ ಅಂತ ಹಾಕ್ಬೇಕಾಗ್ತದ. ಅತಿ ಹೆಚ್ಚು ಚಿನ್ನ ನಮ್ಮ ಕರ್ನಾಟಕನೇ ಭಾರತದಲ್ಲಿ ಅತಿ ಹೆಚ್ಚು ಚಿನ್ನ ಉತ್ಪಾದಿಸುವ ರಾಜ್ಯ ಕೊಟ್ರೆಗಿನ ಕರ್ನಾಟಕ. ಬಹಳ ಇಂಪಾರ್ಟೆಂಟ್. ಗೊತ್ತಿರಲಿ. ಇಂಪಾರ್ಟೆಂಟ್. ಅದು ಕರ್ನಾಟಕದಾಗ ರಾಯಚೂರು ಜಿಲ್ಲೆಯ ಲಿಂಗಸೂರು ತಾಲೂಕಿನ ಹಟ್ಟಿ ಚಿನ್ನದ ಗಣಿ. ಅದು ಬಹಳ ಇಂಪಾರ್ಟೆಂಟ್. ಹೈಯೆಸ್ಟ್ ಹಟ್ಟಿದಾಗೆ ಚಿನ್ನ ಏನಂತೇಳ್ರಿ ಉತ್ಪಾದನೆ ಆಗ್ತದ. ಈಗ ರೀಸೆಂಟ್ ಆಗಿ ಅಲ್ಲಿ ಕಪ್ಪತ್ತಗುಡ್ಡ, ಗದಗ ಜಿಲ್ಲೆಯ ಕಪ್ಪತ್ತಗುಡ್ಡ, ಅದಕ್ಕೂ ಚಿನ್ನಕ್ಕೆ ಹೆಸರುವಾಸಿ. ನೋಡ್ರಿ ಇಂಪಾರ್ಟೆಂಟ್. ಚಿನ್ನದ ಬಿಸ್ಕೆಟ್ ಏನ ನೋಡ್ರಿ, 24 ಕ್ಯಾರೆಟ್ ಪ್ಯೂರ್ ಗೋಲ್ಡ್. ಇವು ನಮ್ ಕಡೆ ಹಳ್ಳಿಯಾಗ ಹಾಕಿರ್ತಾವ, ಬೋರ್ಮಾಳ ಸರ, ಟಿಕ್ ಮಣಿ ಅಂತ ಹಾಕಿರ್ತಾವ. ಪಕ್ಕ ಡೂಪ್ಲಿಕೇಟ್ ಅವು ಬಂಗಾರಗಳು. ಬೋರ್ಮಾಳ ಸರ ಹಾಕಿರ್ತಾವ. ಬೋರ್ಮಾಳ ಸರ ಹಾಕೊಂಡು ಇಷ್ಟು ದಪ್ಪನ ಹಳ್ಳಿ ಜನ ಕಾಣ್ಬೇಕಂತ ಕೇಸೆ ಅವೆಲ್ಲ ಏನಂತಂದ್ರೆ ವ್ಯಾಲಿಡ್ ಇಲ್ಲ. ಇವು ಕ್ವಾಲಿಟಿ ಯಾವ ಹೇಳ್ರಿ, 24 ಕ್ಯಾರೆಟ್. ನೀವು ಬೇಕಾದ್ರೆ ಹಳ್ಳಿ ನೋಡ್ರಿ, ಬೋರ್ಮಾಳ ಸರ, ಟಿಕ್ ಮಣಿ ಅಂತ ಕುದಿಗೆ ಬಿಕ್ಕೊಂಡಿರ್ತಾರೆ. ಇಂಪಾರ್ಟೆಂಟ್. ಅವ್ರನ್ನ ತಗೊಂಡು ಏನ್ ಮಾಡ್ತಾರೆ ಏನಿಲ್ಲ, ಒಟ್ಟು ಅವ್ರದೊಂದು ಫ್ಯಾಷನ್ ಇರ್ತದಿರ್ಲಿ. ಬಟ್ ಏನಂತ ಕೊಟ್ರೆಗಿನ ಇದು ಬಹಳ ಫೇಮಸ್ ಇದೆ. ಯಾವ್ದಲ್ರಿ, 24 ಕ್ಯಾರೆಟ್ 22 ಕ್ಯಾರೆಟ್ ಅಂತ ಬರ್ತಾವ. ಅದು ನಿಮಗೆ ಮುಂದೆ ನೋಡೋಣ ಅಂತ. ಇಷ್ಟು ಗೊತ್ತಿರೋದ್ರ ಸಾಕು ಸಿಂಪಲ್ ಆಗಿ. ನೆಕ್ಸ್ಟ್ ನೋಡಪ್ಪ, ಇಲ್ಲಿ ಮನುಷ್ಯನ ದೇಹದಲ್ಲಿ
ಒಟ್ಟು 206 ಮೂಳೆಗಳಿವೆ. ಟೋಟಲ್ ಅಮ್ತಕ ಅದು ಗೊತ್ತಿರಲಿ. ಟೋಟಲ್ ಎಲ್ಲ ಬಾಡಿದಾಗ ಟೋಟಲ್ ಎಷ್ಟು ಹೇಳ್ರಿ? 206 ಮೂಳೆಗಳಿದಾವೆ. ನಿಮ್ಗೆ ಗೊತ್ತೈತೆ? 4ನೇ ಕ್ಲಾಸ್ ಹುಡುಗರಿಗೂ ಗೊತ್ತೈತೆ. ಆದ್ರೆ ಎದಕ್ಕೆ ಹಾಕಿದ್ನಪ್ಪ ಇಂಪಾರ್ಟೆಂಟ್ ಅಂತ ಕೊಟ್ರೆ ಇಲ್ಲಿ 206 ಮೂಳೆಗಳಿದಾವಲ್ಲ, ಅತಿ ದೊಡ್ಡ ಮೂಳೆ ಅದು ಫೀಮರ್ ಅಂತ ಅಲ್ಲಿ ತೊಡೆದಾಗಿರ್ತದೆ. ಇಂಪಾರ್ಟೆಂಟ್ ಅತಿ ದೊಡ್ಡ ಮೂಳೆ ಯಾವ್ದು ಕೊಟ್ರೆ ಫೀಮರ್. ಮತ್ತೆ ಅತಿ ಚಿಕ್ಕ ಕೊಟ್ರಿಗಿನ ಆ ಕಿವಿಗಿರ್ತದೆ ಒಂದು ಸ್ಟೆಫಿಸ್ ಅಂತ ಇರ್ತದೆ. ಇಂಪಾರ್ಟೆಂಟ್, ಇಷ್ಟು ಇಂಪಾರ್ಟೆಂಟ್. ಮತ್ತೆ ಇನ್ನೊಂದು ಗೊತ್ತಿರಲಿ, ಮೂಳೆಗಳ ಬಗ್ಗೆ ಒಂದು ಪ್ರಶ್ನೆ ಬಹಳ ಸರಳವಾಗಿ ಕೊಡ್ತಾನ. ನೆಕ್ಸ್ಟ್ ನೋಡ್ರಿ, ಇಲ್ಲಿ ಮುಖ ಐತಲ್ಲಪ್ಪ, ಇದು ತಲೆ ಬುರುಡೆ ಅಂತ ಕರೀತಾರ. ಈ ತಲೆ ಬುರುಡೆ ಟೋಟಲ್ ತಲೆ ಬುರುಡೆದಾಗ 22 ಇವು ಇರ್ತವೆ, ಎಲುಬುಗಳು ಇರ್ತಾವ. ಅದು ಬರೀ ಮುಖದಲ್ಲಿ ಮಾತ್ರ ಕೊಟ್ಟಿಗಿನ 14 ಇರ್ತಾವ. ಅದಕ್ಕೂ ಕೇಳೋಣ, ಮುಖದಲ್ಲಿ ಇರುವಂತ ಎಲುಬುಗಳ ಸಂಖ್ಯೆ ಎಷ್ಟು ಅಂತ ಕೊಟ್ಟನ 14 ಅಂತ ಹಾಕ್ಬೇಕು. ಮುಂದೆ ನಿಮಗ ಆ ಲಾಲ್ ಸಾಬ್ ಅವ್ರು ಬಂದ್ಕೇಸ್ ಎಲ್ಲ ಡೀಟೇಲ್ಸ್ ಇಮೇಜ್ ಸಮೇತ ಹೇಳ್ತಾರ. ಗೊತ್ತಿರಲ್ಲ ಅಂತ ಹೇಳಿದೆ, ನಿಮಗ ಏನ್ ಗೊತ್ತಿಲ್ಲ ಅಂದ್ರೆ ಪರವಾಗಿಲ್ಲ. ನಮ್ಮ ದೇಹದಲ್ಲಿ ಒಟ್ಟು ಟೋಟಲ್ ಎಲುಬುಗಳ ಸಂಖ್ಯೆ, ಎಲುಬು ಅಂದ್ರೆ ಮೂಳೆಗಳ ಸಂಖ್ಯೆ ಎಷ್ಟಂತ ಕೊಟ್ರಿಗಿನ ಆ ಬೋನ್ಸ್ ಎಷ್ಟಿರ್ತಾವ ಅಂತ ಕೊಟ್ರೆ 206 ಇರ್ತಾವ. ಇಂಪಾರ್ಟೆಂಟ್. ಮುಖದಲ್ಲಿ ಕೊಟ್ರಿಗಿನ 14 ಇರ್ತಾವ. ಟೋಟಲ್ ತಲೆ ಬುರುಡೆ ಅಂತ ಕೊಟ್ರಿಗಿನ 22 ಇರ್ತಾವ. ಗೊತ್ತಿರಲಿ, ಇವೆಲ್ಲ ಪ್ರಶ್ನೆಗಳು ಕೇಳೋಣ. ಅತಿ ದೊಡ್ಡ ಮೂಳೆ ಕೊಟ್ರಿಗಿನ ಫೀಮರ್ ಅಂತ ಹಾಕ್ಬೇಕು. ಅತಿ ಚಿಕ್ಕದ್ ಕೊಟ್ರಿಗಿನ ಒಂದು ಸ್ಟೆಪಿಸ್ ಅಂತ ಕಿವಿಯಾಗಿರ್ತದೆ. ಇಷ್ಟು ಇಂಪಾರ್ಟೆಂಟ್, ಬಹಳ ಸರಳವಾಗಿರ್ತದ. ಬಟ್ ಏನಂದ್ರೆಗಿನ ಯಾವುದೇ ಕಾರಣಕ್ಕೂ ಒಂದು ಪ್ರಶ್ನೆ ಕೂಡ ನೀವು ಸೈನ್ಸ್ನಾಗ ಬಿಟ್ಟು ಮಾಡಬಾರ್ದು. ಇಂಪಾರ್ಟೆಂಟ್. ಕೆಳಗಡೆ ನೋಡ್ರಿ, ಈ ಕೆಳಗಡೆ ವಿಟಮಿನ್ ಡಿ ಅಂತ ಐತೆ. ವಿಟಮಿನ್ ಡಿ ಇದು ಎಲ್ಲರಿಗೂ ಗೊತ್ತೈತೆ. ಯಾವ್ದಲ್ರಿ? ಸೂರ್ಯನ ಕಿರಣ ಫ್ರೀ ವಿಟಮಿನ್ ಅಂತ ಕರೀತಾರೆ. ಮತ್ತೆ ಸೂರ್ಯನ ಕಿರಣದಿಂದ ಬರ್ತಲ್ಲ ವಿಟಮಿನ್, ಯಾವ್ದಲ್ರಿ? ವಿಟಮಿನ್ ಡಿ ಫ್ರೀ ವಿಟಮಿನ್ ಅಂತ ಕರೀತಾರೆ. ಮೋಸ್ಟ್ ಇಂಪಾರ್ಟೆಂಟ್. ವಿಟಮಿನ್ ಡಿ ಕೊರತೆಯಿಂದ ರಿಕೆಟ್ಸ್ ಬರ್ತದ. ರಿಕೆಟ್ಸ್ ರೋಗ ಆದ್ರೆ ಒಂಥರ ಬಾಗಿದ ಕಾಲುಗಳು, ಅವೆಲ್ಲ ಬಾಗಿದ ಕಾಲುಗಳು ಗೀಗಿದ ಕಾಲುಗಳು ಬೇಡ. ನಮಗೇನ್ ಹೇಳ್ರಿ? ರಿಕೆಟ್ಸ್ ಅಂತ ಗೊತ್ತಿರಲಿ. ಮತ್ತೆ ಸೂರ್ಯನಿಂದ ಬರುವಂತ ವಿಟಮಿನ್ ಕೊಟ್ರಿಗಿನ ವಿಟಮಿನ್ ಡಿ ಮೋಸ್ಟ್ ಇಂಪಾರ್ಟೆಂಟ್. ಒಂದೊಂದೇ ತಿಳ್ಕೊಬೇಕು ನೀವು. ಅದು ವಿಟಮಿನ್ ಡಿ ಎಲ್ಲರಿಗೂ ಗೊತ್ತೈತೆ. ಎಲ್ಲ ಹಳ್ಳ್ಯಾಗ ಇವರು ಇದು ಮಾಡ್ತಾರೆ, ಗಾಯ ಕೆಲಸ ಮಾಡೋರಿಗೂ ವಿಟಮಿನ್ ಡಿ ಸಿಗ್ತದೆ ಅಂತ ಗೊತ್ತೈತೆ. ಗೊತ್ತಿರ್ಬೇಕಂತ ನಿಮ್ಗೆ ಹಾಕಿದ್ದು ಇಂಪಾರ್ಟೆಂಟ್. ನೆಕ್ಸ್ಟ್ ನೋಡ್ರಿ, ಇಂಪಾರ್ಟೆಂಟ್ ನೆಕ್ಸ್ಟ್ ಸ್ಲೈಡ್ ನಲ್ಲಿ ಇಲ್ಲಿ ದ್ರವ ರೂಪದ ಬಂಗಾರ ಮೋಸ್ಟ್ ಇಂಪಾರ್ಟೆಂಟ್. ದ್ರವ ರೂಪದ ಬಂಗಾರ ನಮಗ ಪೆಟ್ರೋಲ್ ಕೊಟ್ಟಿರ್ತಾನ. ಒಂದೊಂದ್ಸಲ ಒಂದು ಆಪ್ಷನ್ಸ್ ಏನ್ ಕೊಟ್ಟಾನ ಅಂದ್ರೆ ಪೆಟ್ರೋಲ್ ಕೊಟ್ಟಾನ, ಪೆಟ್ರೋಲಿಯಂ ಅಂತ ಕೊಟ್ಟಾನ. ನಮಗ ಅಲ್ಲಿ ಉತ್ತರ ಪೆಟ್ರೋಲಿಯಂ ಅಂತ ಕೊಟ್ಟಾನ. ಅದಕ್ಕೆ ನಾವ್ ಹೆಂಗ ಮಾಡಿಕೆಸೆ ಇದು ಈ ಶಬ್ದ ಹುಡುಕಬೇಕು. ಯಾವ ಶಬ್ದ ಹೇಳ್ರಿ? ಪೆಟ್ರೋಲಿಯಂ. ಬಹಳ ಇಂಪಾರ್ಟೆಂಟ್. ಇನ್ನ ಈ ಪೆಟ್ರೋಲ್ದಾಗ ಏನಿರ್ತದ ಅಂತ ಮುಂದಿನ ಸ್ಲೈಡ್ ನಾಗ ಐತೆ. ದ್ರವ ರೂಪದ ಬಂಗಾರ ಅಂತ ಕೊಟ್ರಿಗಿನ ಪೆಟ್ರೋಲಿಯಂ ಅಂತ ಹಾಕ್ಬೇಕು. ಇಂಪಾರ್ಟೆಂಟ್. ನೆಕ್ಸ್ಟ್ ನೋಡ್ರಿ, ಇದು ಮೊನ್ನೆ ರೀಸೆಂಟ್ ಆಗಿ ಹೇಳಿದ್ದೆ ನಿಮಗ. ಕಬ್ಬಿಣ ತುಕ್ಕು ಹಿಡಿದಾಗ ತೂಕ ಹೆಚ್ಚಾಗ್ತದ ಕಮ್ಮಿ ಆಗ್ತದ ಅಂತ ಕೊಟ್ರಿಗಿನ ಹೆಚ್ಚಾಗುತ್ತದೆ. ಇದು ಎರಡನೇ ಸಲ ಮೂರನೇ ಸಲ ಹೇಳೋದವನ. ಯಾಕಂದ್ರೆ ಈಗಿನ ಇವೆಲ್ಲ ಪ್ರಶ್ನೆಗಳ ಪಕ್ಕಾ ಪ್ರಶ್ನೆ ಬಂದೇ ಬರ್ತಾವ, ಇವತ್ತಿಲ್ಲ ನಾಳೆ. ಗೊತ್ತಿರಲಿ, ಕಬ್ಬಿಣ ತುಕ್ಕು ಹಿಡಿದಾಗಿನ ಅದರ ತೂಕ ಹೆಚ್ಚಾಗುತ್ತದೆ. ಇಷ್ಟು ಇಂಪಾರ್ಟೆಂಟ್. ಇಲ್ಲಂದ್ರೆ ಹೆಚ್ಚಾಗುತ್ತದೆ, ಕಮ್ಮಿ ಆಗುತ್ತದೆ, ಇದ್ದ ಹಾಗೆ ಇರುತ್ತದೆ, ಈ ರೀತಿ ಕೊಡ್ತಾನ. ನಾವೇನಂತ ಹಾಕ್ಬೇಕಲ್ರಿ? ಹೆಚ್ಚಾಗುತ್ತದೆ ಅಂತ ಹಾಕ್ಬೇಕು. ಇಂಪಾರ್ಟೆಂಟ್. ನೆಕ್ಸ್ಟ್ ನೋಡ್ರಿ, ಕ್ಷಯ ರೋಗ ಇದು ಬಹಳ ಇಂಪಾರ್ಟೆಂಟ್. ಕ್ಷಯ ರೋಗ ಅಂದ್ರೆ ನಾವು ಟಿಬಿ ಅಂತೀವಲ್ಲ, ಟಿಬಿ ಅಂದ್ರೆ ಒಂಥರ ಅದು ಮಧುಮೇಹ ಬೇರೆ, ಮತ್ತೆ ಡಯಾಬಿಟಿಸ್ ಬೇರೆ. ಇದು ಕ್ಷಯ ರೋಗ. ಇದು ಒಬ್ಬರಿಂದ ಒಬ್ಬರಿಗೆ ಬರುವಂತ ಸಂದರ್ಭಗಳು ಇದಾವ. ಮತ್ತೆ ಇದು ಏನೋ ಬೈ ಚಾನ್ಸ್ ಅಲ್ಲಿ ನಮ್ಗೆ ಯಾರನ್ನ ಅಜ್ಜಿಗಿದ್ರಿಗೆ ನಮಗಂತ ಬರೋ ಚಾನ್ಸಸ್ ಕೂಡ ಇದ್ರಾಗ ಇದೆ. ಬಟ್ ಅದ್ರ ಬಗ್ಗೆ ಕೇಳೋದಿಲ್ಲ ಎಕ್ಸಾಮ್ನಾಗ. ನಮ್ಗೆ ಏನಂತ ಕೊಟ್ಟಾಗಿನ ಕ್ಷಯ ರೋಗಕ್ಕೆ ಕಾರಣವಾದಂತ ಬ್ಯಾಕ್ಟೀರಿಯಾ ಯಾವ್ದಂತ ಕೊಟ್ಟಾಗಿನ ಮೈಕೋಬ್ಯಾಕ್ಟೀರಿಯಂ. ಇದು ಗೊತ್ತಿರಲಿ, ಮೈಕೋಬ್ಯಾಕ್ಟೀರಿಯಂ ಟ್ಯೂಬರ್ಕುಲೋಸಿಸ್ ಅಂತ ಬರ್ತದ. ಮೈಕೋಬ್ಯಾಕ್ಟೀರಿಯಂ ಟ್ಯೂಬರ್ಕುಲೋಸಿಸ್ ಇದು ಗೊತ್ತಿರಬೇಕು. ಕ್ಷಯ ರೋಗಕ್ಕೆ ಕಾರಣವಾದಂತ ಬ್ಯಾಕ್ಟೀರಿಯಾ ಮೋಸ್ಟ್ ಇಂಪಾರ್ಟೆಂಟ್. ಮೈಕೋಬ್ಯಾಕ್ಟೀರಿಯಂ ಟ್ಯೂಬರ್ಕುಲೋಸಿಸ್ ಅಂತ ಬರ್ತದೆ. ಇಂಪಾರ್ಟೆಂಟ್. ಇದ್ರ ಬಗ್ಗೆ ಕೆಳಗಡೆ ನೋಡ್ರಿ, ಈ ಬ್ಯಾಕ್ಟೀರಿಯಾಗಳು ಹೆಂಗದಾವ ಪರ್ಫೆಕ್ಟ್ ಆಗಿ ನೀವು ತಿಳ್ಕೊಬೇಕು. ನೋಡ್ಬೇಕು ಸುಮ್ಕೆ ಅದ್ರಾಗ ಏನೈತೆ, ಸುಮ್ಕೆ ಚಿತ್ರ ನೋಡ್ಬೇಕು. ಇಂಪಾರ್ಟೆಂಟ್. ಏನಿದು, ಇದೇನ್ ಚಿತ್ರ, ಇದ್ಯಾವ ರೋಗ, ಇದೇನ್ ಕೇಳ್ತಾನಿಲ್ಲ, ಹಂಗ ಆಲೋಚನೆ ನೀವು ಮಾಡಿದ್ರೆ ಮಾತ್ರ ಕೆಲಸ ಆಗ್ತವ. ಇನ್ನೊಂದು ಕೆಳಗಡೆ ನೋಡ್ರಿ, ಭಾರತದ ಅತಿ ಪುರಾತನ ಬಂಡೆಗಳು ಅಂದ್ರೆ ಭಾರತದಲ್ಲಿ ಪೂರ್ತಿ ಓಲ್ಡ್ ಬಂಡೆಗಳಂತೀವ. ಇಂಪಾರ್ಟೆಂಟ್. ಎಲ್ಲಿ ಕಂಡು ಬಂದ ಕೊಟ್ರಿಗಿನ ಧಾರವಾಡ ಅಂತ ಹಾಕ್ರಿ. ಇಂಪಾರ್ಟೆಂಟ್. ನೋಡಿ ಕೇಸ್ ಮೊನ್ನೆ ರೀಸೆಂಟ್ ಆಗಿ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ ಬಂದದ, ನೆನ್ಪಿಟ್ಕೋಬೇಕು. ಯಾಕಂದ್ರೆ ಪ್ರಶ್ನೆ ನೋಡ್ರಿ, ನಾನು ಸಬ್ ಇನ್ಸ್ಪೆಕ್ಟರ್ ಆಗಿ ಸೆಲೆಕ್ಷನ್ ಏನ್ ಆದ್ನಲ್ಲ, ಅವಾಗ ಇದು ಭಾರತದ ಅತಿ ಪುರಾತನ ಬಂಡೆಗಳು ಎಲ್ಲಿ ಕಂಡು ಬರ್ತಾವ ಅಂತ ನನಗೆ ಗೊತ್ತಿದ್ದಿಲ್ಲ. ಈ ರೀಸೆಂಟ್ ಆಗಿ ಏನಂದ್ರೆ ಪ್ರಶ್ನೆ ಪತ್ರಿಕೆದಾಗ ಬಂದದ. ಬಟ್ ಅದನ್ನ ಅಪ್ಡೇಟ್ ಮಾಡ್ಕೊಂಬೋದು ನಮ್ದು ಕರ್ತವ್ಯ. ನಿಮ್ಗೇನ ಭಾರತದಲ್ಲಿ ಅತಿ ಪುರಾತನ ಬಂಡೆಗಳು ಎಲ್ಲಪ್ಪ ಕಂಡು ಬಂದವ ಅಂತ ಕೊಟ್ಟರಂತ ಯಾರನ್ನ ಕೇಳಿದ್ರೆ ಅಂತಿದ್ದಾರೆ, ನಾವ್ ಏನಂತ ಹಾಕ್ಬೇಕಲ್ರಿ? ಧಾರವಾಡ ಅಂತ ಹಾಕ್ಬೇಕು. ಇಷ್ಟೇ ಇಂಪಾರ್ಟೆಂಟ್. ನೋಡ್ಬೇಕು ಅಷ್ಟೇ, ಯಾವ ಪ್ರಶ್ನೆ ಏನು ಉತ್ತರ ಐತೆ, ಪ್ರಶ್ನೆ ಉತ್ತರ. ಇಲ್ಲಾಂದ್ರೆ ಕೆಲವೊಂದು ಅರ್ಥ ಆಗೋದಿಲ್ಲ. ಅದನ್ನ ಕರೆಕ್ಟ್ ಆಗಿ ಲೈನ್ ನ ಒಂದು ಸೆಳೆದಿಟ್ಕೊಂಡಿರ್ಬೇಕು. ಅಲ್ಲಿ ಆಪ್ಷನ್ಸ್ ನೋಡಿರ್ಬೇಕು, ಒಂದ್ಸಲ ಬರೆದಿರ್ಬೇಕು. ಟಕ್ ಅಂತ ಏನಲ್ರಿ ಫ್ಲಾಶ್ ಆಗ್ತದೆ. ಎಲ್ಲಿ ಹೇಳ್ರಿ? ಎಕ್ಸಾಮ್ ಸೆಂಟರ್ನಾಗ. ಗೊತ್ತಿರಲಿ, ಯಾವುದೇ ಕಾರಣಕ್ಕೂ ಮಿಸ್ ಆಗೋದಿಲ್ಲ. ಪರ್ಫೆಕ್ಟ್ ಆಗಿ ತಿಳ್ಕರಿ. ನೀವು ಇನ್ನೊಂದು ಗೊತ್ತಿರಲಿ, ನನಗೆ ಅದು ಬರ್ತದ, ಇದು ಬರ್ತದ, ಅಷ್ಟು ಓದಿನಿ, ಇಷ್ಟು ಓದಿನಿ, ಅದು ಇಂಪಾರ್ಟೆಂಟ್ ಅಲ್ಲ. ಏನ್ ಇಂಪಾರ್ಟೆಂಟ್ ಹೇಳ್ರಿ? ಸೆಲೆಕ್ಷನ್ ಲಿಸ್ಟ್ ನಾಗ
ಹೆಸರು ಬರೋದು ಇಂಪಾರ್ಟೆಂಟ್ ಐತೆ. ಅದನ್ನ ಇಟ್ಟಿಟ್ಟಿಗೆ ಎದ್ ಕೇಳಕತ್ತೀನಿ ಅಂತ ಕೊಟ್ರೆ ನಿಮ್ಮ ಹತ್ರ ನೋಡ್ರಿ, ನನ್ನ ಹತ್ರ ನಾನೇನ ಬೈ ಚಾನ್ಸ್ ಯಾವ್ದು ನೌಕರಿ ಬಂದಿದ್ದಿಲ್ಲ ಅಂದ್ರೆ ನಮ್ಗೆ ಯಾರು ಮಾತಾಡ್ಸೋರು ಇರ್ತಾರೆ ಹೌದು, ನಮ್ಮ ಹತ್ರ ಫುಲ್ ನಾಲೆಜ್ ಇರ್ಬೋದು, ಬಟ್ ಮಾತಾಡ್ಸೋರು ಯಾರು ಬರಂಗಿಲ್ಲ. ಅದಕ್ಕೆ ನಾವೇನು ಹೋಗ್ರಿ, ಒಂದು ಸೆಲೆಕ್ಷನ್ ಆಗ್ಬೇಕು ಇಂಪಾರ್ಟೆಂಟ್. ಫಸ್ಟ್ ಅದಕ್ಕೆ ಸೆಲೆಕ್ಷನ್ ಮೊದಲ ಆದ್ಯತೆ ಕೊಡ್ಬೇಕಾಗ್ತದ. ಇನ್ನೊಂದು ನೋಡ್ರಿ ಇಂಪಾರ್ಟೆಂಟ್, ಇದು ಡೆಂಗ್ಯೂ ಇವೆಲ್ಲ ರೋಗಗಳ ಬಗ್ಗೆ ನಮ್ಮ ಲಾಲ್ ಸಾಬ್ ಅವ್ರು ಹೇಳ್ತಾರ, ಗೊತ್ತಿರಲಿ. ಆ ಡೆಂಗ್ಯೂ ಅಂತ ಬರ್ತದ, ಡೆಂಗ್ಯೂ ರೋಗದ ವಾಹಕ ಅಂದ್ರೆ ಇದು ಬರದಂತ ಒಬ್ಬರಿಂದ ಒಬ್ಬರಿಗೆ ಎರಡದ ಅಂತರ್ಥ ಇಂಪಾರ್ಟೆಂಟ್. ಅದೇನಂತ ಕೊಟ್ರೆ ಏಡಿಸ್ ಸೊಳ್ಳೆ, ನಮಗ ಅಲ್ಲಿ ಮಲೇರಿಯಾ ಅಂತ ಓದಿದ್ವಲ್ಲಪ್ಪ, ಅನಾಫಿಲಿಸ್ ಹೆಣ್ಣು ಸೊಳ್ಳೆ, ಅದರಂಗ ಇದು ಡೆಂಗು ಅಂತ ಕೊಟ್ರೆ ಯಾವ ಸೊಳ್ಳೆ ಅಂತ ಕೊಟ್ರೆ ಏಡಿಸ್ ಸೊಳ್ಳೆ ಮೋಸ್ಟ್ ಇಂಪಾರ್ಟೆಂಟ್. ಸೊಳ್ಳೆ ಅಂದ್ರೆ ನಮ್ ಕಡೆ ದಾಮೆ ಅಂತ ಕರಿತೀವಿ ಹೌದಲ್ಲ. ಇಲ್ಲಿ ಕೆಳಗೆ ನೋಡ್ರಿ ಹೆಂಗೈತೆ, ಅದಕ್ಕೇನ ಬೈ ಚಾನ್ಸ್ ಕಚ್ಚಿ ಬಿಟ್ರೆ ಮುಗಿದೋಯ್ತು ಅಂತ ಅರ್ಥ. ಯಾವ್ದಲ್ರಿ, ಡೆಂಗ್ಯೂ ಗೊತ್ತಿರ್ಬೇಕು ಇಂಪಾರ್ಟೆಂಟ್. ಆ ಡೆಂಗ್ಯೂ ರೋಗದ ಲಕ್ಷಣಗಳು ಮತ್ತೆ ಅವು ಇವು ಏನೇನ ಬರ್ತಾವ ನೆಕ್ಸ್ಟ್ ಅದು ನಮ್ಮ ಲಾಲ್ ಸಾಬ್ ಹೇಳ್ತಾರ. ನೆಕ್ಸ್ಟ್ ನೋಡ್ರಿ ಕೆಳಗಡೆ ಇನ್ನೊಂದು ಇಮೇಜ್ ಐತೆ ನೋಡ್ರಿ, ರಾಮ್ಸಾರ ಸಮಾವೇಶ. ಇದು ಗೊತ್ತಿರಲಿ, ಇದು ರಾಮ್ಸಾರ ಸಮಾವೇಶ. ಮೊನ್ನೆ ನಿಮಗ ಆ ಗದ್ದೆಗಳ ಸಂರಕ್ಷಣೆ ಅಂತ ಹೇಳಿದೆ, ಅದು ಕೂಡ ಇಂಪಾರ್ಟೆಂಟ್. ಯಾಕಂದ್ರೆ ಒಂದೊಂದು ಕ್ವಶನ್ ಒಂದೊಂದು ಆಪ್ಷನ್ಸ್ ಸ್ವಲ್ಪ ಚೇಂಜ್ ಇದಾವ, ಅಂದ್ರೆ ಆ ಸಮಾನಾರ್ಥಕ ಪದಗಳೇ, ಬಟ್ ನೆನ್ಪಿಟ್ಕೋಬೇಕು. ನೋಡಿ ಇದು ಪ್ಲೇಸ್ ಇದು ಎಲ್ಲಿ ತಿಳ್ರಿ, ಇರಾನ್ ದೇಶದಾಗ ಐತೆ ರಾಮ್ಸಾರ್ ಸಮಾವೇಶ. ಇದು ನಿಮಗ ಪಕ್ಕಾ ಇಂಪಾರ್ಟೆಂಟ್, ದೊಡ್ಡ ಕ್ವಶನ್ ಇದು. ರಾಮ್ಸಾರ್ ಸಮಾವೇಶ ನೋಡ್ರಿ, G7 ರಾಷ್ಟ್ರಗಳ ಮುಖ್ಯಸ್ಥರ ಸಮಾವೇಶ. ಮೊನ್ನೆ ಯುನೈಟೆಡ್ ಕಿಂಗ್ಡಮ್ ನಡೆದಿಲ್ಲ ಇಂಗ್ಲೆಂಡ್ನಾಗ, ಯುನೈಟೆಡ್ ಕಿಂಗ್ಡಮ್, ಅದರಂಗ ಇಂಪಾರ್ಟೆಂಟ್. ಈಗ ಸಾರ್ಕ್ ಸಮಾವೇಶ ನಡೀತದ, ಇಲ್ಲ ಬಿಮ್ಸ್ಟೆಕ್ ಸಮಾವೇಶ ನಡೀತದ, ಇಲ್ಲಾಂದ್ರೆ ಯಾವ್ದೋ ಒಂದು G20 ರಾಷ್ಟ್ರಗಳ ಮುಖ್ಯಸ್ಥರ ಸಮಾವೇಶ ನಡೀತದ, ಇಲ್ಲಾಂದ್ರೆ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆ ಅಧಿವೇಶನದ ಒಂದು ಸಮಾವೇಶ ನಡೀತದ. ಅದರಂಗ ರಾಮ್ಸಾರ್ ಸಮಾವೇಶ ಎಲ್ಲಿ ಹೇಳ್ರಿ, ಇರಾನ್ ದೇಶದಾಗ. ಇದು ರಾಮ್ಸಾರ್ ಎಂಬುದು ಪ್ಲೇಸ್ ಅದ ಎಲ್ಲಿಡ್ರಿ, ಅಲ್ಲಿ ಇರಾನ್ ದೇಶದಾಗ. ಆ ಸಮಾವೇಶ ಯಾವುದಕ್ಕೆ ಸಂಬಂಧಪಟ್ಟದ ಕೊಟ್ರಿಗಿನ ಡಿಪೆಂಡ್ ಅಪಾನ್ ಆಪ್ಷನ್ಸ್, ಗದ್ದೆಗಳ ಸಂರಕ್ಷಣೆ. ಓಕೆ, ಇದು ನೋಡ್ರಿ ಇಂಪಾರ್ಟೆಂಟ್. ಇನ್ನೊಂದು ನೋಡ್ರಿ, ತೇವ ಭೂಮಿ ಅಥವಾ ಜೌಗು, ಬಹಳ ಇಂಪಾರ್ಟೆಂಟ್. ಜೌಗು ಸಂರಕ್ಷಣೆ ಅಂದ್ರೆ ಇಂಪಾರ್ಟೆಂಟ್. ಗದ್ದೆಗಳ ಸಂರಕ್ಷಣೆ ಅಂದ್ರೆ ಒಂದೇ, ತೇವ ಭೂಮಿ ಸಂರಕ್ಷಣೆ ಅಂದ್ರೆ ಒಂದೇ, ಜೌಗು ಸಂರಕ್ಷಣೆ ಅಂದ್ರೆ ಒಂದು ಇಂಪಾರ್ಟೆಂಟ್. ನೆಕ್ಸ್ಟ್ ನೋಡ್ರಿ, ತೇವ ಭೂಮಿ ಅಂದ್ರೆ ಅಲ್ಲಿ ಇಮೇಜ್ ನೋಡ್ರಿ ಇಂಪಾರ್ಟೆಂಟ್. ಅದು ಇಮೇಜ್ ನೋಡಿದ್ರೆ ಆಟೋಮೆಟಿಕ್ ಏನಂದ್ರೆ ನಿಮಗ ಫ್ಲಾಶ್ ಆಗ್ಬಿಡ್ಬೇಕು, ಓ ತೇವ ಭೂಮಿ ಅಂದ್ರೆ ಹಿಂಗಿರ್ತದ. ನಮ್ ಕಡೆ ಹಳೆದಾಗ ತೋದದಪ್ಪ ಭೂಮಿ ತೋದದಂತೀವಲ್ಲ, ಅದು ತೋದದಂತೀವಲ್ಲ, ಅದೇ ಟೈಪ್ ಅಂತ ಇಂಪಾರ್ಟೆಂಟ್. ಅಂದ್ರೆ ಇಲ್ಲಿ ಬಯೋಡೈವರ್ಸಿಟಿ ಜಾಸ್ತಿ ಇರ್ತದ. ಬಟ್ ಏನಂತಂದ್ರೆ ನಮಗ ಪ್ರಶ್ನೆ ಏನ್ ಕೊಡ್ತಾನಂದ್ರೆ, ಓ ರಾಮ್ಸಾರ್ ಸಮಾವೇಶ ಈ ಕೆಳಕಂಡ ಯಾವುದಕ್ಕೆ ಸಂಬಂಧಿಸಿದೆ? ರಾಮ್ಸಾರ್ ಸಮಾವೇಶ ಅಂದ ತಕ್ಷಣ ನಮಗ ಒಂದು ಫ್ಲಾಶ್ ಆಫ್, ಗದ್ದೆಗಳ ಸಂರಕ್ಷಣೆ ಇಲ್ಲ, ತೇವ ಭೂಮಿ ಅದಿಲ್ಲ, ಜೌಗು ಭೂಮಿ. ಓ ರಾಮ್ಸಾರ್ ಸಮಾವೇಶ, ರಾಮ್ಸಾರ್ ಪ್ಲೇಸ್ ಐತಲ್ಲ ಯಾವ ದೇಶ, ಇರಾನ್ ದೇಶ. ಹಿಂಗ ನಿಮಗ ಗೊತ್ತಿರ್ಬೇಕಂತ ಹಿಂಗ ಫ್ಲಾಶ್ ಆಗ್ಬೇಕು. ಯಾಕಂದ್ರೆ ಈ ರಾಮ್ಸಾರ್ ಸಮಾವೇಶದಾಗ ಏನ್ ಡಿಸ್ಕಸ್ ಮಾಡ್ಯಾರಂತ ಅದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡಕ್ ಹೋದ್ರೆ 2 ತಿಂಗಳದಾಗ ನಾವು ಸೈನ್ಸ್ ಓದಕ ಯಾವುದೇ ಕಾರಣಕ್ಕಾಗಂಗಿಲ್ಲ. ಯಾಕಂದ್ರೆ ನಾವು ಸೈನ್ಸ್ ಅಷ್ಟೇ ಅಲ್ಲ, ಸಂವಿಧಾನ, ಇತಿಹಾಸ, ಎಕನಾಮಿಕ್ಸ್, ಜಿಯೋಗ್ರಫಿ, ಮೆಂಟಲ್ ಅಬಿಲಿಟಿ, ಪ್ರಚಲಿತ ಘಟನೆಗಳು, ಪೊಲೀಸ್ ಇಲಾಖೆ ಬಗ್ಗೆ, ಕಂಪ್ಯೂಟರ್ ಬಗ್ಗೆ, ನಮಗ ಕಾಮನ್ ಸೆನ್ಸ್ ಮತ್ತೆ ಎಥಿಕ್ಸ್ ಬಗ್ಗೆ ಎಲ್ಲ ಪರ್ಫೆಕ್ಟ್ ಆಗ್ಬೇಕು. ಅವಾಗ ಮಾತ್ರ ಪೊಲೀಸ್ ಆಗ್ಲಿ, ಸಬ್ ಇನ್ಸ್ಪೆಕ್ಟರ್ ಆಗ್ಲಿ, SD ಆಗ್ಲಿ, FD ಮತ್ತೆ ಕನ್ನಡ ಬೇರೆ ಓದಬೇಕು ಹೌದಿಲ್ಲ. ಕರೆಕ್ಟ್ ಆಗಿ ತಿಳ್ಕರಿ. ನೆಕ್ಸ್ಟ್ ನೋಡಪ್ ಇಂಪಾರ್ಟೆಂಟ್. ಇವೆಲ್ಲ ಒಂದೊಂದು ಪಾಯಿಂಟ್ ಇಂಪಾರ್ಟೆಂಟ್, ಒಂದೊಂದು ಲೈನ್ ಇಂಪಾರ್ಟೆಂಟ್. ಕರೆಕ್ಟ್ ಆಗಿ ತಿಳ್ಕರಿ. ಮತ್ತೆ ನಿಮ್ಗೆ 5 ರಿಂದ 10ನೇ ತರಗತಿ ಪುಸ್ತಕದಲ್ಲಿ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಏನಾದ್ರೂ ಇಂಪಾರ್ಟೆಂಟ್ ಪಾಯಿಂಟ್ಸ್ ಇದ್ರಿಗಿನ ಔಟ್ರಾಗೂ ನಿಮ್ಗೆ ಪಾಠ ಮಾಡ್ತಾರೆ ಅಂತ ಕರೆಕ್ಟ್ ಆಗಿ ತಿಳ್ಕರಿ. ನೆಕ್ಸ್ಟ್ ನೋಡ್ರಿ, ಓಜೋನ್ ಅಂತ ಐತೆ. ಓಜೋನ್ ಇದ್ರ ಬಗ್ಗೆ ನನಗಂದ್ರೆ ಹೇಳಿ ಸಾಕಾಗ್ಬಿಟ್ಟದ, ಇಂತ ಐತೆ ಅಂತ ಕೇಸೆ. ಓಜೋನ್ ಮೋಸ್ಟ್ ಇಂಪಾರ್ಟೆಂಟ್. ಅಂದ್ರೆ ಈಗ ಇಲ್ಲಿ ನೋಡ್ರಿ ಇಂಪಾರ್ಟೆಂಟ್, ಇಲ್ಲಿ ಇಮೇಜ್ ಐತೆ ನೋಡಪ್ಪ. ಇಲ್ಲಿ ಮುಂದ ಇಲ್ಲಿ ಭೂಮಿ ಮೇಲೆ ಟ್ರೋಪೋಸ್ಫಿಯರ್, ಸ್ಟ್ಯಾಟೋಸ್ಫಿಯರ್, ಮಿಸೋಸ್ಫಿಯರ್, ಥರ್ಮೋಸ್ಫಿಯರ್ ಅಂದ್ರೆ ಒಂದೇ, ಅಯನೋಸ್ಫಿಯರ್ ಅಂದ್ರೆ ಒಂದೇ, ಎಕ್ಸೋಸ್ಫಿಯರ್. ನೋಡ್ರಿ ನಾವು ಭೂಮಿ ಮೇಲೆ ಇದೀವ. ಫಸ್ಟ್ ಪದರ ಟ್ರೋಪೋಸ್ಫಿಯರ್, ಸ್ಟ್ಯಾಟೋಸ್ಫಿಯರ್, ಮಿಸೋಸ್ಫಿಯರ್, ಐನೋಸ್ಫಿಯರ್, ಎಕ್ಸೋಸ್ಫಿಯರ್. ನಮಗ ಓಜನ್ ಐತಲ್ಲ ಯಾವ ಪದರನಾಗ ಐತೆ ಅಂತ ಕೊಟ್ಟಾನ ನೋಡ್ರಿ. ಇಲ್ಲಿ ಕೆಳಗಡೆ ಸ್ಟ್ಯಾಟೋಸ್ಫಿಯರ್ ಅಂತ ಐತಲ್ಲ ಇಂಪಾರ್ಟೆಂಟ್. ಇಲ್ಲಿ ಸ್ಟ್ಯಾಟೋಸ್ಫಿಯರ್ ಅಂತಿಲ್ಲ ಇಂಪಾರ್ಟೆಂಟ್, ಇಲ್ಲೇ ಇರೋದು ಇಂಪಾರ್ಟೆಂಟ್. ಏನಂತ ಕೊಟ್ಟಾಗಿನ ಓಜನ್ ಐತೆ. ಓಜನ್ ಇಂಪಾರ್ಟೆಂಟ್. ಏನ್ ಮಾಡ್ತದೆ ಹೇಳ್ರಿ, ಸೂರ್ಯನಿಂದ ಬರುವಂತ ನೇರಳಾತೀತ ಕಿರಣಗಳನ್ನು ತಡೆಗಟ್ಟಿ ಆ ಭೂಮಿಯನ್ನು ರಕ್ಷಣೆ ಮಾಡ್ತದ. ಭೂಮಿಯ ರಕ್ಷಾ ಕವಚ ಯಾವ್ದು ಹೇಳ್ರಿ, ಓಜನ್ ಎಲ್ಲೈತೆ, ಸ್ಟ್ಯಾಟೋಸ್ಫಿಯರ್ ಐತೆ. ಭೂಮಿಯಿಂದ ಎಷ್ಟನೇ ಪದರ ಅದು, 2ನೇ ಪದರ. ಭೂಮಿ ಮೇಲೆ ಪದರಗಳಿದಾವಲ್ಲ ಅನುಕ್ರಮವಾಗಿ ಬರೆಯಿರಿ. ಟ್ರೋಪೋಸ್ಫಿಯರ್, ಸ್ಟ್ಯಾಟೋಸ್ಫಿಯರ್, ಮಿಸೋಸ್ಫಿಯರ್, ಐನೋಸ್ಫಿಯರ್, ಎಕ್ಸೋಸ್ಫಿಯರ್ ಗೊತ್ತಿರ್ಬೇಕು ಇಂಪಾರ್ಟೆಂಟ್. ವಿಶ್ವ ಓಜನ್ ದಿನ ಸೆಪ್ಟೆಂಬರ್ 16. ಮಾಂಟ್ರಿಯಲ್ ನಡವಳಿಕೆ, ಮಾಂಟ್ರಿಯಲ್ ಪ್ರೋಟೋಕಾಲ್ ಗೊತ್ತಿಲ್ಲ, ಬಹಳ ಇಂಪಾರ್ಟೆಂಟ್. ಕೆನಡಾ ದೇಶಕ್ಕೆ ಬರ್ತದ ಓಜನಿಗೆ ಸಂಬಂಧಪಟ್ಟಂತೆ. ಅವೆಲ್ಲ ನಿಮ್ಗೆ ಒಂದೊಂದೇ ಗೊತ್ತಾಗ್ತಾವ. ಇದು ದೊಡ್ಡ ಮಾತಲ್ಲ, ಬಹಳ ಇಂಪಾರ್ಟೆಂಟ್. ಏನಂದ್ರಿಗಿನ ಒಂದು ತಿಳ್ಕೊಬೇಕು, ಇದು ಯಾಕೆ ಓಜನ್ ಬಗ್ಗೆ ಕೇಳಕತ್ತಾನ. ಓಜನ್ ಏನಂತಂದ್ರಿಗಿನ ಓಜನ್ ಬಗ್ಗೆ ವಿಶ್ವದಲ್ಲಿ ಹೈಯೆಸ್ಟ್ ಎಲ್ಲಾ ವಿಜ್ಞಾನಿಗಳು ಅದ್ರ ಬಗ್ಗೆ ಚರ್ಚೆ ಮಾಡಕತ್ತಾರ. ಅಲ್ಲಿ ಓಜನ್ ಬೈ ಚಾನ್ಸ್
ಸ್ವಲ್ಪ ಏನಾದ್ರು ರಂಧ್ರ ಬಿತ್ತಂದ್ರೆ ನಮಗ ಅಪಾಯ ಕಟ್ಟಿಟ್ಟ ಬುತ್ತಿ ಅದ್ರ ಬಗ್ಗೆ ಎಲ್ಲ ಡಿಸ್ಕಸ್ ಮಾಡೋದ. ನಾವು ಸುಮ್ಕೆ ಒಂದು ಗಮನಿಸ್ಬೇಕು ಅಷ್ಟೇ. ಓಜನ್ ಎಲ್ಲಿ ತಂದು ಕೊಟ್ರೆ ಸ್ಟ್ಯಾಟೋಸ್ಫಿಯರ್ ಅಂತ ಹಾಕ್ಬೇಕಾಗ್ತದ. ಬಹಳ ಇಂಪಾರ್ಟೆಂಟ್, ಪಕ್ಕಾ ಪ್ರಶ್ನೆ ಕೊಡ್ತಾನ. ಮತ್ತೆ ಓಜನ್ ಸಂಕೇತ ಕೊಟ್ರೆ O3 ಅಂತ ಹಾಕ್ಬೇಕು. ನೆಕ್ಸ್ಟ್ ನೋಡ್ರಿ ಕೆಳಗಡೆ ಬಹಳ ಇಂಪಾರ್ಟೆಂಟ್ ಇದೊಂದು ಪರೀಕ್ಷೆ, ವೈಡಲ್ ಪರೀಕ್ಷೆ. ವೈಡಲ್ ನೋಡ್ರಿ, ಇದು ಕೇಳ್ತಾರ ಪ್ರಶ್ನೆ ಬಹಳ ಸಲ ಕೇಳ. ವೈಡಲ್ ಪರೀಕ್ಷೆ ಸರ್, ವೈಡಲ್ ಅಂದ್ರೆ ಏನು ನಮ್ಗೆ ಹಾಕ್ಬೇಕದೆಲ್ಲ ಅವ್ರು ಡಾಕ್ಟರ್ ಮಾಡ್ತಾರೆ, ನಮಗೆ ಇಂತ ಪರೀಕ್ಷೆ ಮಾಡ್ತಾರೆ ಅಷ್ಟೇ. ಬ್ಲಡ್ ಟೆಸ್ಟ್ ಮಾಡ್ಸಕ್ ಹೋಗಿರ್ತೀವಿ, ಬ್ಲಡ್ ಕೊಡ್ತೀವಲ್ಲ ಸರ್, ಹಿಂಗ್ ಬ್ಲಡ್ ತಗಂತ ಅದಕ್ಕೆ ಏನಂತ ಕರಿತಾರ, ಅದ್ ನಮಗೆ ಬೇಕಾ? ಅವ್ರು ಪಾಪ ಡಾಕ್ಟರ್ ತೆಗಿತಾರ, ನಮ್ ಬ್ಲಡ್ ಗ್ರೂಪ್ ಹೇಳಿಕೆ ಕಳಿಸ್ತಾರ. ನಮಗೇನ್ ಹೇಳ್ರಿ ವೈಡಲ್ ಪರೀಕ್ಷೆ. ವೈಡಲ್ ಪರೀಕ್ಷೆ ಬಹಳ ಇಂಪಾರ್ಟೆಂಟ್ ಐತೆ. ವೈಡಲ್ ಪರೀಕ್ಷೆ ಯಾವ್ದಕ್ ಮಾಡ್ತಾರ ಅಂತ ಕೊಟ್ರೆ ಟೈಫಾಯ್ಡ್ ಅಂತ ಹಾಕ್ಬೇಕು. ಬಹಳ ಇಂಪಾರ್ಟೆಂಟ್ ಇದು ಟೈಫಾಯ್ಡ್. ಅದು ಗೊತ್ತ, ಅದೊಂದು ರೋಗ ಹೌದಿಲ್ಲ ನೋಡ್ರಿ, ಮಲೇರಿಯಾ, ಟೈಫಾಯ್ಡ್, ಕೆಮ್ಮು ನೆಗಡಿ, ಜ್ವರ ಅವೆಲ್ಲ ಬರ್ತಾವಲ್ಲ, ಟೈಫಾಯ್ಡ್ ಒಂದು ರೋಗ, ಅದು ಗೊತ್ತಿರಲ್ಲ, ಇಂಪಾರ್ಟೆಂಟ್. ವೈಡಲ್ ಪರೀಕ್ಷೆ ಮೋಸ್ಟ್ ಇಂಪಾರ್ಟೆಂಟ್. ವೈಡಲ್ ಪರೀಕ್ಷೆ ಯಾವ್ದಕ್ ಮಾಡ್ತಾರ ಅಂದ್ಕೊಟ್ರೆ ಟೈಫಾಯ್ಡ್ ಅಂತ ಹಾಕ್ಬೇಕು. ಕೇಳ್ತಾನ ಪ್ರಶ್ನೆ, ಕೇಳೇನ ಕೂಡ ಪೊಲೀಸ್ ಮತ್ತೆ PS ಎಕ್ಸಾಮ್ ನಾಗ ಪಕ್ಕ ಕೊಡ್ತಾನ. ನೀವು ಕುಂತಗೆ ಲೋಹಗಳು, ಅಲೋಹಗಳು, ಮಿಶ್ರಲೋಹಗಳು ಹಿಂಗೆಲ್ಲ ಓದ್ರೆ, ಬಟ್ ಅದ್ರಾಗ ಯಾವ್ದು ಓದ್ಬೇಕು, ಹಿಂಗ ಕ್ಯಾಶ್ ಮಾಡ್ಬೇಕಂತ ಬಹಳ ಇಂಪಾರ್ಟೆಂಟ್ ಐತೆ. ನಿಮ್ಗೆ ಯಾರನ್ನ ಬೈ ಚಾನ್ಸ್ ವೈಡಲ್ ಪರೀಕ್ಷೆ ಯಾವ್ದಕ್ ಮಾಡ್ತಾರಪ್ಪ ಅಂತ ಕೊಟ್ಟೆ ಅಂತ ವೈಡಲ್ ಪರೀಕ್ಷೆ ಟೈಫಾಯ್ಡ್ ಮಾಡ್ತಾರ ಅನ್ಬೇಕು. ನಮ್ಗ ಕಾಲ ಆಜಾರ ಕಾಯಿಲೆ ಸರ್ ಪ್ರೋಟೋಜೋದಿಂದ ಬರ್ತದ. ಪ್ರೋಟೋಜೋವಕ್ಕ ಕನ್ನಡದಾಗ ಆದಿಜೀವಿಗಳಂತ ಕರೀತಾರ. ಹಿಂಗೆಲ್ಲ ರಾಮಸರ್ ಸಮಾವೇಶ, ಅದು ಗದ್ದೆಗಳ ಸಂರಕ್ಷಣೆ, ಜೌಗು ಪ್ರದೇಶ ಅದು ಸಂರಕ್ಷಣೆ, ಆಮೇಲೆ ದೇವಭೂಮಿ ಸಂರಕ್ಷಣೆ, ರಾಮಸರ್ ಸಮಾವೇಶ, ರಾಮಸರ್ ಪ್ಲೇಸ್ ಐತಲ್ರಿ ಇರಾನ್ಯಾಗ ಐತೆ, ಅವೆಲ್ಲ ಗೊತ್ತಾವ ನಮಗ. ಮಲೇರಿಯಾ, ಅನಾಫಿಲಿಸ್ ಸಣ್ಣ ಸೊಳ್ಳೆಯಿಂದ ಹರಡುತ್ತದ. ಆಮೇಲೆ ಕ್ಷಯ ರೋಗ, ಮೈಕ್ರೋ ಬ್ಯಾಕ್ಟೀರಿಯಂ, ಟ್ಯೂಬರ್ಕ್ಯುಲೋಸಿಸ್, ಇವೆಲ್ಲ ನಿಮಗ ಹಿಂಗಿಂಗ್ ಐದಾವ, ಹಿಂಗಿಂಗ್ ತಿಳ್ಕೊಂಡಿವಿ ನಾವು ಅನ್ಕೇಸ್ ನೀವು ಡಿಸ್ಕಷನ್ ಮಾಡ್ಬೇಕು. ಅವಾಗ ನಿಮಗ ಒಂದು ಐಡಿಯಾ ಬರ್ತದೆ. ಇಲ್ಲಾಂದ್ರೆ ನೀವು ಬರೇ ಹಂಗ್ ನಮಗ್ ಸೈನ್ಸ್ ಬರಂಗಿಲ್ಲ, ಹಂಗ್ ಬರಂಗಿಲ್ಲ, ಹಂಗ್ ಅನ್ಬಾರ್ದು. ನಾವು ನಮಗ್ ಬರ್ಲಾರ್ದದ್ ಯಾವ್ದು ಹೇಳ್ರಿ, ಮನುಷ್ಯನಿಗೆ ಬರ್ಲಾರ್ದದ್ ಯಾವ್ದಿಲ್ಲ, ಎಲ್ಲ ಬರ್ತದೆ ಕರೆಕ್ಟ್ ಆಗಿ ತಿಳ್ಕೋ. ಫಸ್ಟ್ ಏನಂದ್ರೆ ನಾವು ಅಪಾಯಿಂಟ್ಮೆಂಟ್ ಆಗ್ಬೇಕು. ಅಪಾಯಿಂಟ್ಮೆಂಟ್ ಅಂದ್ರೆ ನಾವು ಸೆಲೆಕ್ಷನ್ ಆದ್ರೆ ಮಾತ್ರ ನಮ್ಮನ್ನ ಜನ ಗುರುತಿಸ್ತಾರ, ಮತ್ತೆ ನಾವು ಸೆಲೆಕ್ಷನ್ ಆದ್ರೆ ಮಾತ್ರ ನಮ್ಮ ಹೆಸರು ಎಲ್ಲರಿಗೂ ಗೊತ್ತಾಗ್ತದೆ. ಅಷ್ಟದನ್ನ ಗೊತ್ತಾಗೋದಿಲ್ಲ. ನಮ್ ಫುಲ್ಲು ನಾಲೆಜ್ ಇಟ್ಕೊಂಡ್ ಮನೆ ಕುಂತ್ರೆಗಿನ ಯಾರ್ಯಾರು ನಮ್ಮನ್ನ ಮಾತಾಡ್ಸಂಗಿಲ್ಲ. ಅದೇ ಒಂದು ಸೆಲೆಕ್ಷನ್ ಆಗಿ ನೋಡು, ಇಂಥವ್ರ ಮಗ ಸಬ್ ಇನ್ಸ್ಪೆಕ್ಟರ್ ಆದ, ಇಂಥವ್ರ ಮಗ SD ಆದ, FD ಆದ, KS ಆದ ಅಂತ ಕೇಸೆ ಎಲ್ರು ಬಂದ್ ಕೇಸ ಅವಾಗ ಸನ್ಮಾನ ಮಾಡೋದು, ಊಟ ಕೊಡೋದು, ಇಲ್ಲ ಹಣ್ಣು ಕೊಡೋದು ಮಾಡ್ತಾರೆ. ಇಂಪಾರ್ಟೆಂಟ್ ಹೌದಿಲ್ಲ? ಅವಾಗ ಅದ್ರಿಗೆ ಮುಂಚೆ ಯಾರು ಕೊಡಂಗಿಲ್ಲ, ನೀವು ಕೇಳೋಕು ನೋಡ್ಕೋಬೇಡ್ರಿ, ಇಂಪಾರ್ಟೆಂಟ್. ನೆಕ್ಸ್ಟ್ ನೋಡಪ್ಪ, ಇಲ್ಲಿ ಪೆಟ್ರೋಲ್ ಅಂತ ಐತೆ. ಪೆಟ್ರೋಲ್ ಒಂದೊಂದು ಗೊತ್ತಿರ್ಬೇಕು, ಇವೆಲ್ಲ ಬಹಳ ಇಂಪಾರ್ಟೆಂಟ್. ಪೆಟ್ರೋಲ್ ಅಂದ್ರೆ ನೋಡ್ರಿ, ಪೆಟ್ರೋಲ್ ನಲ್ಲಿ ಏನೇನ್ ಇರ್ತಾವ ಅಂತ. ಪೆಟ್ರೋಲ್ ಏನ್ ನೋಡ್ರಿ, ಒಂದು ಕಾರ್ಬನ್ ಗೊತ್ತಿರಲಿ, ಇಂಪಾರ್ಟೆಂಟ್. ಒಂದು ಕಾರ್ಬನ್, ಇನ್ನೊಂದು ಆಕ್ಸಿಜನ್, ಇನ್ನೊಂದು ಕೊಟ್ರೆಗಿನ ಹೈಡ್ರೋಜನ್. ಅಂದ್ರೆ ನಮಗ ಇಲ್ಲಿ ಮುಖ್ಯವಾಗಿ ಏನ್ ಗಮನಿಸ್ಬೇಕಂತ ಕೊಟ್ರೆಗಿನ ಪೆಟ್ರೋಲ್ ಐತಲ್ಲಪ್ಪ, ಈ ಪೆಟ್ರೋಲ್ ಏನಿರ್ತಾವ ಅಂತ. ಪೆಟ್ರೋಲ್ ಅಲ್ಲಿ ಒಂದು ಕಾರ್ಬನ್ ಇರ್ತದ, ಇನ್ನೊಂದು ಆಕ್ಸಿಜನ್ ಇರ್ತದ, ಇನ್ನೊಂದು ಹೈಡ್ರೋಜನ್ ಇರ್ತದ. ಗೊತ್ತಿರಬೇಕು. ಪೆಟ್ರೋಲ್ ಈ ಕಳ್ಕೊಂಡ ಯಾವುದನ್ನು ಒಳಗೊಂಡಿರ್ತದೆ. ಇಂಕೇನು ಪ್ರಶ್ನೆ, ಪೆಟ್ರೋಲ್ ನೀವು ಅದಕ್ಕೆ ಪೆಟ್ರೋಲ್ ರಸಾಯನಕ್ಕೆ ಹೋದ್ರಿನ ನೀವು ಒಂದ್ಸಲ ನೆನಪು ಮಾಡ್ಕೋಬೇಕು. ಪೆಟ್ರೋಲ್ ಏನಿರ್ತಾವ, ಕಾರ್ಬನ್ ಇರ್ತದ, ಆಕ್ಸಿಜನ್ ಇರ್ತದ, ಹೈಡ್ರೋಜನ್ ಇರ್ತದ. ಇವು ಮೂರು ಸೇರಿಕೆಸೆ ಪೆಟ್ರೋಲ್ ಆಗಿರ್ತದೆ. ಕೇಳೇನ ಪ್ರಶ್ನೆ. ಮತ್ತೆ ನೀವು ಪೆಟ್ರೋಲ್ ಅಂದ್ರೆ ಬಿಡು, ಇದು ಯಾವ್ದೋ ಆ ತಂದಕ್ಕೆ ಸಾಕೇನಲ್ಲ, ಕೇಳೇನ ಪ್ರಶ್ನೆ. ಹಳೆ ಪ್ರಶ್ನೆ ಪತ್ರಿಕೆ ಬಂದದ. ಪೆಟ್ರೋಲ್ ಅಂತ ಕೊಟ್ಟಂತ ಕರೆ ಕಾರ್ಬನ್, ಆಕ್ಸಿಜನ್, ಹೈಡ್ರೋಜನ್. ಕಾರ್ಬನ್, ಆಕ್ಸಿಜನ್, ಹೈಡ್ರೋಜನ್ ಇಷ್ಟು ಇಂಪಾರ್ಟೆಂಟ್. ಈ ಮೂರು ಹೆಂಗ ಮಾಡ್ಕೇಸೆ ನೆನ್ಪಿಟ್ಕೋಬೇಕು. ಆಮೇಲೆ ನೋಡ್ರಿ ಕೆಳಗಡೆ ನೀರಿನ ನಿಮಗೆ ಮೊನ್ನೆ ನೀರಿನ ಗರಿಷ್ಠ ಸಾಂದ್ರತೆ ಹೇಳ್ತೀವಿ 4 ಡಿಗ್ರಿ ಸೆಲ್ಸಿಯಸ್. ನೀರಿನ ಗರಿಷ್ಠ ಸಾಂದ್ರತೆ 4 ಡಿಗ್ರಿ ಸೆಲ್ಸಿಯಸ್. ಆದ್ರೆ ನೀರಿನ ಗರಿಷ್ಠ ಕುದಿಯೋ ಬಿಂದು ಕೊಟ್ರಗಿನ 100 ಡಿಗ್ರಿ ಸೆಲ್ಸಿಯಸ್ ಅಂತ ಇಂಪಾರ್ಟೆಂಟ್. 100 ಡಿಗ್ರಿ ಮೋಸ್ಟ್ ಇಂಪಾರ್ಟೆಂಟ್. ನೋಡ್ರಿ, ನೀರಿನ ಗರಿಷ್ಠ ಸಾಂದ್ರತೆ 4 ಡಿಗ್ರಿ ಸೆಲ್ಸಿಯಸ್. ನೀರಿನ ಗರಿಷ್ಠ ಕುದಿಯುವ ಬಿಂದು, ಕುದಿಯುವ ಅಂದ್ರೆ ನೀರು ಪಳ್ ಅಂತ ಕುದಿತಿರ್ತವಲ್ಲ, ಅವಾಗ ಎಷ್ಟು ಡಿಗ್ರಿ ಇರ್ತದ ಕೊಟ್ಟಾಗಿನ 100 ಡಿಗ್ರಿ ಇರ್ತದ. ಇವೆರಡಾಗ ಹೆಂಗ ಮಾಡ್ಕೇಸೆ ನೆನ್ಪಿಟ್ಕೋಬೇಕು, ಇಂಪಾರ್ಟೆಂಟ್. ನೆಕ್ಸ್ಟ್ ನೋಡ್ರಿ, ಇದಂತೂ ಬಹಳ ಇಂಪಾರ್ಟೆಂಟ್. ಯಾವ್ದು ಕೊಟ್ರಿನ ಭಾರತದ ಪ್ರಥಮ ಅಣು ರಿಯಾಕ್ಟರ್ ಅಂತ ಬರ್ತದ. ಅದು ಬಹಳ ಇಂಪಾರ್ಟೆಂಟ್. ಇದು ಅಣು ವಿದ್ಯುತ್ ಸ್ಥಾವರ ಅಲ್ಲ, ಮತ್ತೆ ಎಲ್ಲಿ ಅದಿದೈತಲ್ಲ ಮಹಾರಾಷ್ಟ್ರದ ತಾರಾಪುರ, ಅದು 1969. ಭಾರತದ ಮೊದಲ ಅಣು ಸ್ಥಾವರ ಅಂತ ಕೊಟ್ರಿನ ತಾರಾಪುರನೇ ಹಾಕ್ಬೇಕು. ಮಹಾರಾಷ್ಟ್ರದ ಐತಿ 1969. ಬಟ್ ಇದು ಅಣು ರಿಯಾಕ್ಟರ್. ಇದು ಭಾರತದ ಮೊದಲ ಅಣು ರಿಯಾಕ್ಟರ್ ಅಂತ ಪದ ಬರ್ಬೇಕು ಇಲ್ಲಿ, ಅದು ಗೊತ್ತಿಲ್ಲ, ಇಂಪಾರ್ಟೆಂಟ್. ರಿಯಾಕ್ಟರ್ ಅಂತ ಬಂದ್ರೆಗಿನ ಏನಂತ ಹಾಕ್ಬೇಕಲ್ರಿ, ಅಪ್ಸರಾ ಅಂತ ಹಾಕ್ಬೇಕು. ಕೇಳನ ಪ್ರಶ್ನೆ ಕೇಳ್ತಾನ. ಭಾರತದ ಮೊದಲ ಅಣು ರಿಯಾಕ್ಟರ್ ಯಾವ್ದಲ್ರಿ, ಅಪ್ಸರಾ ಬಹಳ ಇಂಪಾರ್ಟೆಂಟ್. ಅದು ತಾರಾಪುರ ಇರೋದು ಭಾರತದ ಮೊದಲ ಅಣುಸ್ಥಾವರ ಬೇರೆ, ಅಣು ರಿಯಾಕ್ಟರ್ ಬೇರೆ. ಅಣು ರಿಯಾಕ್ಟರ್ ಅಂತ ಕೊಟ್ರೆಗಿನ ಅಪ್ಸರ ಅಂತ ಹಾಕ್ಬೇಕು, ಅಣುಸ್ಥಾವರ ಅಂತ ಕೊಟ್ರೆಗಿನ
ತಾರಾಪುರ ಅಂತ ಹಾಕ್ಬೇಕು. ಅದು 1969 ಇಂಪಾರ್ಟೆಂಟ್. ಯಾವ ಇಸ್ವಿ ಇಂಪಾರ್ಟೆಂಟ್ ಇರ್ತಾವಲ್ಲ ಅವು ಮಾತ್ರ ಹೇಳ್ತೀನಿ, ಇಷ್ಟು ಗೊತ್ತಿರಲಿ. ನೆಕ್ಸ್ಟ್ ನೋಡ್ರಿ ಇಲ್ಲಿ ಮೀಥೇನ್ ಐತಲ್ಲಪ್ಪ, ಬಹಳ ಇಂಪಾರ್ಟೆಂಟ್. ಮೀಥೇನ್ ಗೋಬರ್ ಗ್ಯಾಸ್ ಇರ್ತದಂತ ನಿಮ್ಗೆ ಗೊತ್ತಾಗ್ಯದ ಹೌದಲ್ಲ. CH4 ಮೀಥೇನ್ CH4 ಸಂಕೇತ. ಆಮೇಲೆ ಮೀಥೇನ್ ಅನಿಲ ಉತ್ಪತ್ತಿ ಎಲ್ಲಿ ಆಗ್ತದಂತ ಕೊಟ್ಟಂತಿದ್ದಾರೆ. ಕೆಳಗಡೆ ಏನ್ ಹುಡುಕ್ಬೇಕಲ್ರಿ, ಭತ್ತದ ಗದ್ದೆ. ಹೆಂಗನ ಉತ್ಪತ್ತಿ ನಮ್ಗೆ ಯಾಕೆ ಬೇಕು ಹೌದಲ್, ನಮಗ ಏನ್ ಹೇಳ್ರಿ ಮೀಥೇನ್ ಅನಿಲ ಈ ಕಳ್ಕಂಡ ಎಲ್ಲಿಯಪ್ಪ ಉತ್ಪಾದನೆ ಆಗದಂತ ಕೊಟ್ರಿ ಭತ್ತದ ಗದ್ದೆ, ಜೋಳದ ತೋಟ, ಜೋಳದ ಗೀಳ ಸಜ್ಜೆ ಪಜ್ಜೆ ಕೊಟ್ಟಂತಿದ್ದಾರೆ. ನಮ್ಗೆ ಏನ್ ಕೊಡು ಭತ್ತದ ಗದ್ದೆ. ಹಿಂಗ ನಮಗ್ ಇಂಪಾರ್ಟೆಂಟ್. ಮತ್ತೆ ಇದು ವಿಷಕಾರಿ ಅನಿಲ, ವಾಸನೆ ಸ್ಮೆಲ್ ಇರೋಂಗಿಲ್ಲ ಇದಕ್ಕ. ಯಾವ್ದು ಕೇಳ್ರಿ ಆ ಮೀಥೇನಿಗೆ, ಅದು ಮೋಸ್ಟ್ ಇಂಪಾರ್ಟೆಂಟ್ ಗೊತ್ತಿರ್ಲಿ. ಭತ್ತದ ಗದ್ದೆಗುನ ಒಂದೊಂದೇ ಅಪ್ಡೇಟ್ ಮಾಡ್ಕೋಬೇಕ್ರಿ. ಮೀಥೇನ್ ಭತ್ತದ ಗದ್ದೆಯಲ್ಲಿ ಉತ್ಪಾದನೆ ಆಗ್ತದ, ವಾಸನೆ ಇಲ್ಲ, ವಿಷಕಾರಿ ಅನಿಲ. ಯಾವ್ದ್ರಿ ಮೀಥೇನ್. ಮೀಥೇನ ಸಂಕೇತ CH4 ಅದು ಗೋಬರ್ ಗ್ಯಾಸ್ನಾಗ ಮೀಥೇನ್ ಇರ್ತದ. ಹಿಂಗೆಲ್ಲ ತಿಳ್ಕೋಬೇಕ. ಅದು LPG ಆಗ ಪ್ರೋಪೇನ್ ಮತ್ತು ಬ್ಯೂಟೇನ್ ಇರ್ತದ. ಮತ್ತೆ ಈಥೇನ್ ಮಾರ್ ಕ್ಯಾಪ್ಟನ್ ಅದು ಅನಿಲ ಸೋರಿಕೆ ಉಂಟಾಗಕ ಬಳಕೆ ಮಾಡ್ತಾರ. ಇಷ್ಟು ಇಂಪಾರ್ಟೆಂಟ್. ಒಂದೊಂದೇ ತಿಳ್ಕೊಂಡ್ಬಿಟ್ರಿಗಿನ ಆಟೋಮೆಟಿಕ್ ಆಗಿ ನಮ್ಗೆ ಏನಂತ ಹೇಳ್ರಿ ಪರ್ಫೆಕ್ಟ್ನೆಸ್ ಬರ್ತದ. ನೆಕ್ಸ್ಟ್ ನೋಡ್ರಿ ಇಲ್ಲಿ ಕೆಳಗಡೆ ಇನ್ನೊಂದು ನೋಡ್ರಿ, ಇದೊಂದು ಬಂತ ನೋಡ್ರಿ ದೇವಣಿ. ಅಂದ್ರೆ ಮತ್ತೆ ಯಾವ್ದನ ದೇವನ್ ತೋಟ ಅಂದ್ರೆ ಹಿಂದಗಡೆಗೆ, ಅಂದ್ರೆ ಯಾವ್ದನ ದೇವಸ್ಥಾನ ಅಂದ್ರೆ ಹಿಂದಗಡೆ ದೇವಣಿ ಐತಲ್ಲ, ಇದ್ರ ಹೆಸರು ಇದು ಇಲ್ಲ ಇಂಪಾರ್ಟೆಂಟ್. ಇಲ್ಲಿ ಎದ್ರ ಹೆಸರು ಹೇಳ್ರಿ, ಇಲ್ಲಿ ಒಂಥರ ಆಕಳ ಟೈಪ್ ಇಲ್ಲ, ಒಂದು ಬಹಳ ಇಂಪಾರ್ಟೆಂಟ್. ಇದು ನಮ್ ದೇಶದ್ದೇ ಇದು ಕಂಪನಿ ಅಂದ್ರೆ ತಳಿ ಬಹಳ ಇಂಪಾರ್ಟೆಂಟ್. ಇದು ದೇಶೀಯ ತಳಿ ಅಂದ್ರೆ ದೇವಣಿ. ಇದು ದೇವಣಿ ಎಂಬುದು ಇದು ಒಂದೇನಂದ್ರೆ ಆಕಳ. ಅದು ಮತ್ತೆ ಯಾವ ದೇಶಕ್ಕೆ ಸಂಬಂಧಪಟ್ಟಿದ್ದು, ನಮ್ಮ ಭಾರತ ದೇಶಕ್ಕೆ ಸಂಬಂಧಪಟ್ಟಿದ್ದು. ಏನಂತ ಕೊಡ್ತಾನ ಈ ಕಳ್ಕಂಡ ಯಾವುದು ದೇಶೀಯ ತಳಿ ಅಂತ ಕೊಟ್ಟಾನ. ದೇಶೀಯ ತಳಿ ಅಲ್ಲಿ ಆಪ್ಷನ್ಸ್ ಏನ್ ಬೇಕಾದ್ ಕೊಟ್ಟಿರ್ತಾನ. ಬಟ್ ನಾವ್ ಏನ್ ಹುಡ್ಕೋಬೇಡ್ರಿ ದೇವಣಿ. ಇನ್ನ ದೇಶೀಯ ತಳಿಗಳು ಹಲವಾರು ಇದಾವ. ಬಟ್ ನಿಮಗ ಅವೆಲ್ಲೋ ಅಷ್ಟು ನಿಮ್ಗೆ ಲೀಸ್ಟ್ ಹಾಕಿ ಕುಂತಿರಿನ ನಿಮಗೂ ಕೇಳಕ ಪೇಷನ್ಸ್ ಇಲ್ಲ, ನಮಗೂ ಹೇಳಕ ಟೈಮ್ ಇರೋದಲ್ಲ. ಅದಕ್ಕೆ ದೇವಣಿ ಇದು ಆ ದೇಶೀಯ ಆಕಳಿನ ತಳಿ. ದೇಶೀಯ ಆಕಳ ನಮ್ ದೇಶಕ್ಕೆ ಸಂಬಂಧಪಟ್ಟಿದ್ದು ದೇಶೀಯ ಆಕಳ ಅನ್ಬೇಕು. ಯಾವ್ದ್ರಿ ದೇವಣಿ ಮೋಸ್ಟ್ ಇಂಪಾರ್ಟೆಂಟ್. ಅವು ಸುರ್ತಿ ಅಂತ ಐತಲ್ಲ, ಸುರ್ತಿ ಮತ್ತೆ ಮುರ್ರ ಅವು ಎಮ್ಮೆಯ ತಳಿ, ಇವು ಆಕಳಿನ ತಳಿ. ಯಾವ್ದ್ರಿ ದೇವಣಿ ಮೋಸ್ಟ್ ಇಂಪಾರ್ಟೆಂಟ್. ನೆಕ್ಸ್ಟ್ ನೋಡ್ರಿ ಕೆಳಗಡೆ ಇನ್ನೊಬ್ಬ ವ್ಯಕ್ತಿ ಬಂದ. ಇಂಟರ್ನೆಟ್ ಅಂತ ಐತೆ, ಇಂಟರ್ನೆಟ್ ನ ಪಿತಾಮಹ. ಇಂಟರ್ನೆಟ್ ನಾವು ಡೈಲಿ ನೋಡಿ, ನಾವು ಆನ್ಲೈನ್ ಕ್ಲಾಸ್ ಲೈವ್ ಮಾಡಕತ್ತೀವಿ ಅಂತಂದ್ರೆ ಇದಕ್ಕೇನ್ ಬೇಕು ಹೇಳ್ರಿ ಇಂಟರ್ನೆಟ್ ಬೇಕಾವುದಿಲ್ಲ. ಇಂಟರ್ನೆಟ್ ಕಂಡಿಡಿದವ್ ಯಾರಂತ ಕೊಟ್ರೆ ವಿಂಟ್ ಸೆರ್ಫ್ ಅಂತ. ಇದು ಗೊತ್ತಿರಲಿ, ಇವೆಲ್ಲ ಕೇಳ್ತಾನ ಪ್ರಶ್ನೆ. ಇಂಟರ್ನೆಟ್ ಬಹಳ ಇಂಪಾರ್ಟೆಂಟ್ ನೋಡ್ರಿ. ಇಂಟರ್ನೆಟ್ ಇಲ್ಲ ಅಂತಂದ್ರೆ ನಾನು ಆನ್ಲೈನ್ ಕ್ಲಾಸ್ ಮಾಡಕ್ ಆತಿದ್ದಿಲ್ಲ, ನೀವು 6,000 ಜನ ಪಾಠ ಕೇಳಕ್ಕೂ ಆತಿದ್ದಿಲ್ಲ. ಆದ್ರೆ ಇದಕ್ಕೆಲ್ಲ ಕಾರಣಕರ್ತನೆ ಈತ ಅಂತ ಇಂಪಾರ್ಟೆಂಟ್. ಯಾರು ಹೇಳ್ರಿ ವಿಂಟ್ ಸೆರ್ಫ್ ಅಂತ, ಬಹಳ ಇಂಪಾರ್ಟೆಂಟ್. ಇಂಟರ್ನೆಟ್ ಕಂಡಿಡಿದವನ್ ಯಾರಂತ ಕೊಟ್ರೆ ವಿಂಟ್ ಸೆರ್ಫ್ ಅಂತ ಹಾಕ್ಬೇಕು. ವಿಂಟ್ ಸೆರ್ಫ್ ಯಾವ್ದ್ರಿ ಇಂಟರ್ನೆಟ್ ನೋಡ್ರಿ. ಒಂದು ಗೊತ್ತಿರಲಿ, ಇಂಟರ್ನೆಟ್ ಅನ್ನು ಮೊಟ್ಟ ಮೊದಲ ಬಾರಿಗೆ ಬಳಕೆ ಮಾಡಿದಂತ ಇದು ಪ್ಲೇಸ್ ಕೊಟ್ರೆ ಅಮೆರಿಕದ ರಕ್ಷಣಾ ದಳ ಅಲ್ಲಿ ಫಸ್ಟ್ ಇಂಟರ್ನೆಟ್ ನ ಬಳಕೆ ಮಾಡ್ತಾರ. ನಮಗೆ ಇಂಟರ್ನೆಟ್ ಪಿತಾಮಹ ಕೊಟ್ರೆ ವಿಂಟ್ ಸೆರ್ಫ್ ಅಂತ ಹಾಕ್ಬೇಕು. ಬಹಳ ಇಂಪಾರ್ಟೆಂಟ್. ಯಾಕಂದ್ರೆ ಒಂದೊಂದೇ ಗೊತ್ತಾಗ್ತವ. ನಮಗ್ ಏನಪ್ಪ ಇಂಪಾರ್ಟೆಂಟ್ ಅಂತ ಕೊಟ್ರೆ ಎಕ್ಸಾಮ್ ನಾಗ ಏನ್ ಕೇಳ್ತಾನೆ ಅಷ್ಟು ಓದ್ಕೋಬೇಕು. ಯಾಕಂದ್ರೆ ಸಮಯ ಇರೋದಲ್ಲ ಅಷ್ಟೇ. ನಮಗೂ ಕೆಲವೊಬ್ಬರಿಗೆ ಎಲ್ಲ ಓದಿರ್ತಾರ. ನಾನೇನೀಗ 2-3ನೇ ಕ್ಲಾಸ್ ಹೇಳಕತ್ತೀನಿ. ಈಗ 1 ಆಯ್ತು 2 ಆಯ್ತು 3ನೇ ತರಗತಿ ಇದು. ಈ 3ನೇ ತರಗತಿ ಇದ್ದಷ್ಟು ಅಂಶಗಳು ಗೊತ್ತಿರೋದಲ್ಲ ಇಂಪಾರ್ಟೆಂಟ್. ಕೆಲವೊಬ್ರು ಓದ್ತಾನೆ ಇರ್ತಾರೆ ಸೈನ್ಸ್, ಬಟ್ ಎಕ್ಸಾಮ್ ನಾಗ ಏನ್ ಕೇಳ್ತಾನ ಅಷ್ಟು ಮಾತ್ರ ಓದ್ಬೇಕಾಗ್ತದ. ಒಂದು ಗೊತ್ತಿರಲಿ. ನೆಕ್ಸ್ಟ್ ನೋಡಪ್ಪ ಇನ್ನೊಂದು ಓದ್ತೀನಿ. ಒಂದು ಹಡಗು ನದಿಯಿಂದ ಸಮುದ್ರಕ್ಕೆ ಬಹಳ ಇಂಪಾರ್ಟೆಂಟ್ ಪ್ರವೇಶಿಸಿದರೆ ನಿಮ್ಗೇನಿಲ್ಲ. ಒಂದು ಹಡಗು ನೋಡ್ರಿ ಹಿಂಗ್ ನದಿಯಾಗ ಹಿಂಗ್ ಹೊಂಟದಂತಿದ್ದಾರೆ. ಮುಂದೆ ಸಮುದ್ರ ಬಂತು. ಈಗ ನದಿಯಾಗ ಹಿಂಗಿರ್ತದೆ ಇಂಪಾರ್ಟೆಂಟ್. ಸಮುದ್ರ ಬಂತಂತಿದ್ದಾರೆ. ಆ ಸಮುದ್ರಕ್ಕ ಅದು ತಟ್ಟಿಗೆ ಸಮುದ್ರದ ಹೋಯ್ತಂತಿದ್ದಾರೆ. ಅದೇನಂತ ಹೇಳ್ರಿ ಇಲ್ಲಿ ನದಿಯಲ್ಲಿ ಸ್ವಲ್ಪ ಒಳಗಡೆ ಇದ್ರಿಗಿನ ಸಮುದ್ರಕ್ಕೆ ಹೋದ್ರಿಗಿನ ಸ್ವಲ್ಪ ಏನಂತ ಹೇಳ್ರಿ ಮೇಲೆ ಇರುತ್ತದೆ. ಅಂದ್ರೆ ಇಲ್ಲಿ ಸಮುದ್ರದ ನೀರು ಉಪ್ಪಾಗಿರ್ತದ, ನದಿ ನೀರು ಏನಾಗಿರ್ತಲ್ರಿ ಸಿಹಿ ಆಗಿರ್ತದೆ. ಇಂಪಾರ್ಟೆಂಟ್. ಇದ್ರ ಬಗ್ಗೆ ನಿಮ್ಗ ನಮ್ ಲಾಲ್ ಸಾಬ್ ಹೇಳ್ಕೊಡ್ತಾರ. ಬಟ್ ನಿಮ್ಗ ಒಂದು ಹಡಗ ಆ ನದಿಯಿಂದ ಸಮುದ್ರಕ್ಕೆ ಹೋಯ್ತಂತಿದ್ದಾರೆ. ನದಿಯಿಂದ ಸಮುದ್ರಕ್ಕೆ ಹೋದ್ರಿಗಿನ ಅದೇನಂತ ಹೇಳ್ರಿ ಮೇಲೆ ಇರುತ್ತದೆ ಅಂತ ಗೊತ್ತಿರ್ಬೇಕು. ಇಂಪಾರ್ಟೆಂಟ್. ಇಷ್ಟು ಗೊತ್ತಿರ ಸಾಕು ಸಿಂಪಲ್ ಆಗಿ. ನೆಕ್ಸ್ಟ್ ನೋಡ್ರಿ ಇಲ್ಲಿ ಇನ್ನೊಂದು ಇಲ್ಲಿ ಐತೆ. ಯಾವ್ದ್ರಿ ಸ್ಪೇಸ್ ಎಕ್ಸ್ ಅಂತ ಬರ್ತದ. ಸ್ಪೇಸ್ ಎಕ್ಸ್ ಮೋಸ್ಟ್ ಇಂಪಾರ್ಟೆಂಟ್. ಸ್ಪೇಸ್ ಎಕ್ಸ್ ಇದು ಒಂಥರ ಇದು ಬಾಹ್ಯಾಕಾಶ ಸಂಸ್ಥೆ. ಅಮೆರಿಕ ದೇಶದಲ್ಲಿ ಪ್ರೈವೇಟ್ ಇದು, ಗೌರ್ಮೆಂಟ್ ಅಲ್ಲ, ಪ್ರೈವೇಟ್. ಬಹಳ ಇಂಪಾರ್ಟೆಂಟ್. ಇದರ ಸಂಸ್ಥಾಪಕರು ಯಾರಂತ ಕೊಟ್ರೆ ಎಲನ್ ಮಸ್ಕ್ ಅಂತ. ಎಲನ್ ಮಸ್ಕ್ ಬಹಳ ಸಲ ಪ್ರಶ್ನೆ ಕೊಟ್ಟಾನ. ಎಲನ್ ಮಸ್ಕ್ ಬಹಳ ಸಲ ಕೇಳೇನ. ಬಹಳ ಇಂಪಾರ್ಟೆಂಟ್ ಐತೆ. ಯಾಕಂದ್ರೆ ಸ್ಪೇಸ್ ಎಕ್ಸ್ ನೋಡ್ರಿ ನಮ್ ಇಸ್ರೋದವರು PSLV C-37 ಉಪಗ್ರಹದ ಮೂಲಕ
104 ಉಪಗ್ರಹಗಳನ್ನು ಎಟ್ ಎ ಟೈಮ್ ಉಡಾವಣೆ ಮಾಡಿದ್ರು. ಅದೊಂದು ದಾಖಲೆ ಐತೆ. ಯಾರು ಮಾಡಿಲ್ಲ, ರಷ್ಯಾದವರೇ ಮಾಡಿಲ್ಲ, ಅಮೆರಿಕದವರೇ ಮಾಡಿಲ್ಲ. ಈಗ ಇತ್ತೀಚೆಗೆ ಇವರು ಪ್ರೈವೇಟ್ ಕಂಪನಿ ಯಾವ್ದು ಹೇಳ್ರಿ, ಸ್ಪೇಸ್ ಎಕ್ಸ್ ಅಂತ ಕಂಪನಿ ಐತಲ್ಲ, ಈತ ಎಲನ್ ಮಾಸ್ಕ್ ಸಂಸ್ಥಾಪಕ, ಇವ್ರು ಏನ್ ಮಾಡ್ಯಾರ 143 ಉಪಗ್ರಹಗಳನ್ನು ಎಟ್ ಎ ಟೈಮಿಗೆ ಉಡಾವಣೆ ಮಾಡ್ಯಾರ. ರೆಕಾರ್ಡ್ ಆಗದೆ ಯಾರು ಹೇಳ್ರಿ, ಇವ್ರದ್ದು ಸ್ಪೇಸ್ ಎಕ್ಸ್ ಅವ್ರದ್ದು. ಆದ್ರೆ ನಮ್ಗೇನು ಮುಖ್ಯವಾಗಿ ಅಂತ ಕೊಟ್ಟಾಗಿನ ಸ್ಪೇಸ್ ಎಕ್ಸ್ ಅಂತ ಕೊಟ್ಟಂತೆ ಕರೆ, ಸ್ಪೇಸ್ ಎಕ್ಸ್ ಬಹಳ ಇಂಪಾರ್ಟೆಂಟ್. ಅದರ ಸಂಸ್ಥಾಪಕರು ಫೌಂಡರ್ ಕೊಟ್ಟಾಗಿನ ಎಲನ್ ಮಾಸ್ಕ್ ಅಂತ ಹಾಕ್ಬೇಕು. ಬಹಳ ಅತ್ಯಂತ ಅಗರ್ಭ ಶ್ರೀಮಂತ, ಗೊತ್ತಿರ್ಲಿ. ಫೋಟೋ ಬೇಕಾದ್ರೆ ನೋಡಿಕೆ ಹೆಂಗೈತಾನ, ಯಾರು ಹೇಳ್ರಿ, ಎಲನ್ ಮಾಸ್ಕ್ ಅಂತ. ಎಲನ್ ಮಾಸ್ಕ್ ಗೊತ್ತಿರ್ಬೇಕು. ಎಲನ್ ಮಸ್ಕ್ ಇದು ಸ್ಪೇಸ್ ಎಕ್ಸ್ ಐತಲ್ಲ ಅದರ ಸಂಸ್ಥಾಪಕ. ಇಷ್ಟು ಇಂಪಾರ್ಟೆಂಟ್. ಮತ್ತೆ ನೋಡ್ರಿ, ಈ ಕಬ್ಬಿಣದ ಶುದ್ಧ ರೂಪ, ಇದೊಂದು ಕೇಳ್ತಾನೆ ಬಹಳ ಇಂಪಾರ್ಟೆಂಟ್. ಕಬ್ಬಿಣದ ಶುದ್ಧ ರೂಪ ರಾಟ್ ಐರನ್ ಅಂತ ಬರ್ತದ. ಅಂದ್ರೆ ಇದೇನೈತಿ ನೋಡಿ ನೆನ್ಪಿಡಿ, ಹೆಂಗ WROUGHT ಐರನ್, IRON ರಾಟ್ ಐರನ್ ಅಂದ್ರೆ ಕಬ್ಬಿಣದ ಶುದ್ಧ ರೂಪ. ಕಬ್ಬಿಣದ ಶುದ್ಧ ರೂಪ ಯಾವ್ದು ಹೇಳ್ರಿ, ರಾಟ್ ಐರನ್. ಹೆಂಗ ಮಾಡಿದ್ದು ಈ ವರ್ಡ್ ನೆನ್ಪಿಡ್ಕೋಬೇಕು ನೀವು. ನಮಗೇನ್ ಕೇಳಂಗ ರಾಟ್ ಐರನ್ ಹಂಗಂದ್ರೆ ಏನಂತ ಕೊಡಂಗಿಲ್ಲ. ಕಬ್ಬಿಣದ ಪ್ಯೂರ್ ಕಬ್ಬಿಣ ಅಂತ ಅರ್ಥ. ಯಾವ್ದು ಹೇಳ್ರಿ, ರಾಟ್ ಐರನ್. ಇದು ಇಮೇಜ್ ಆಗಕ್ಕ ಇಲ್ಲಿ ಜಾಗಿದ್ದಲ್ಲಿ ಇಲ್ಲಂದ್ರೆ ಆಗ್ತಿದ್ದೆ, ಗೊತ್ತಿರಲಿ. ನೆಕ್ಸ್ಟ್ ನೋಡ್ರಿ ಕೆಳಗಡೆ ಹಿತ್ತಾಳೆ ಅಂತ ಐತಿ, ಇಂಪಾರ್ಟೆಂಟ್. ಹಿತ್ತಾಳೆ ನಿನ್ನೆ ಹೇಳಿದ್ದಲ್ಲಪ್ಪ, ಜರ್ಮನ್ ಸಿಲ್ವರ್, ತಾಮ್ರ, ಸತು, ನಿಕ್ಕಲ್. ಜರ್ಮನ್ ಸಿಲ್ವರ್, ತಾಮ್ರ, ಸತು, ನಿಕ್ಕಲ್. ಹಿತ್ತಾಳೆ ನೋಡ್ರಿ, ಹಿತ್ತಾಳೆ, ತಾಮ್ರ, ಸತು ಅಷ್ಟೇ. ತಾಮ್ರ, ಸತು, ನಿಕ್ಕಲ್ ಸೇರಿಸಿರಿನ ಅದು ಜರ್ಮನ್ ಸಿಲ್ವರ್ ಆಗ್ತದ. ಬರೀ ತಾಮ್ರ, ಸತು ಇಚ್ಕೊಲ್ ಟು ಹಿತ್ತಾಳೆ ಅಂತಿರ್ತವಲ್ಲ, ಇದು ಹಿತ್ತಾಳೆ ಐತೆ. ಅದು ಆ ಹಿತ್ತಾಳೆ ರೆಡಿ ಮಾಡ್ಬೇಕಂದ್ರೆ ಅಲ್ಲಿ ಇಂಪಾರ್ಟೆಂಟ್ ಒಂದು ತಾಮ್ರ ಹಾಕಿರ್ತಾರ, ಇನ್ನೊಂದೇನ್ ಹೇಳ್ರಿ, ಸತು ಹಾಕಿರ್ತಾರ. ಇಂಪಾರ್ಟೆಂಟ್ ತಾಮ್ರ, ಸತು ಸೇರಿಸಿರಿನ ಹಿತ್ತಾಳೆ ಆಗ್ತದ. ಇನ್ನೊಂದು ಕೆಳಗಡೆ ನೋಡ್ರಿ ಕಂಚು. ಇದೊಂದ್ಸಲ ಬಹಳ ಸಲ ಕೇಳ್ಬಿಟ್ಟನ, ತಾಮ್ರ ಮತ್ತೆ ತವರ. ತಾಮ್ರಕ್ಕೆ ತವರ ಹಾಕಿದ್ರಿನ ಕಂಚು ಆಗ್ತದ. ಇಂಪಾರ್ಟೆಂಟ್. ಅಂದ್ರೆ ನಿಮಗೆ ಮೂರಾಗ ಒಂದು ಪ್ರಶ್ನೆ ಪಕ್ಕಾ ಕೊಡ್ತಾನೆ. ಹೆಂಗಾರ ಮಾಡಿಕೆ ನೆನ್ಪಿಡ್ಕೋಬೇಕು ನೀವೆಲ್ಲ ಸಾರಂಕಲ್ ಆಗೋದಿಲ್ಲ ಅಂದ್ರೆ ಮತ್ತೆ ನೀವು ಬೆಳಕರಿತರ ಮುಂದೆ ಕಷ್ಟಪಡಬೇಕಾಗ್ತದ. ನಿದ್ದೆ ಬರೋದ್ರ ಮುಂದೆ ಒಂದು ಟೈಮಿಗೆ ನೋಡ್ರಿ. ಈಗ ನಿಮಗೆ ಆಲ್ರೆಡಿ ಈಗ 10 ಗಂಟೆ 4 ನಿಮಿಷ ಆಗ್ಯದ. ಒಬ್ಬರಿಗೆ ನಿದ್ದೆ ಎಳಿತಿರ್ತದ, ಕಣ್ಣು ಎಳಿತಿರ್ತಾವ. ಮುಂದೆ ಒಂದಿನ ನೀವು ಮಲಗಬೇಕಂತಂದ್ರೂ ನಿಮಗೆ ನಿದ್ದೆ ಬರೋದಿಲ್ಲ. ಅಷ್ಟು ನಿಮಗ ಕಷ್ಟಗಳು ಬಂದಿರ್ತಾವ, ಅಷ್ಟು ಮನೆ ಸಮಸ್ಯೆಗಳು, ಅಷ್ಟೆಲ್ಲ ಹಾಸ್ಪಿಟಲ್ ಖರ್ಚು, ಮಕ್ಕಳು ಗಿಕ್ಕಳು ಎಲ್ಲ ತಲೆಬ್ಯಾನೆ. ಯಾವ್ದು ಹೇಳ್ರಿ, ಮುಂದೆ ಒಂದು ಟೈಮಿಗೆ. ಅದಕ್ಕೆ ನೀವು ಹೆಂಗಾರ ಮಾಡಿಕೆಸೆ ಈಗ ರೆಡಿ ಆಗ್ಬೇಕು. ಇಂಪಾರ್ಟೆಂಟ್. ನೆಕ್ಸ್ಟ್ ನೋಡಪ್ಪ, ಇಲ್ಲಿ ಈ ಒಂದು ಲೈನ್ ಪಕ್ಕ PCPS ಅದ ಕೊಡ್ತಾನೆ. ಯಾವ್ದು ಹೇಳ್ರಿ, ಅಡಿಗೆ ಉಪ್ಪು ಅಂತ ಐತೆ. ಅಡಿಗೆ ಉಪ್ಪು ನೋಡ್ರಿ, ಇಲ್ಲಿ ಸೋಡಿಯಂ ಕ್ಲೋರೈಡ್. ಅಡಿಗೆ ಉಪ್ಪು ಅಂದ್ರೆ ಒಂದೇ, ಸಾಮಾನ್ಯ ಉಪ್ಪು ಅಂದ್ರೆ ಒಂದೇ. ಸೋಡಿಯಂ ಕ್ಲೋರೈಡ್ ಗೊತ್ತಿರ್ಬೇಕು, ಇಂಪಾರ್ಟೆಂಟ್. ನೋಡ್ರಿ, ಅಡಿಗೆ ಉಪ್ಪು ಸೋಡಿಯಂ ಕ್ಲೋರೈಡ್ ಐತಲ್ಲ, ಇದ್ರದ್ದು ಸಂಕೇತ NaCl. ಅಡಿಗೆ ಉಪ್ಪು ಅಂದ್ರೆ ನಾವು ಅನ್ನಗೆ ನಾವು ರೈಸ್ ಗೀಸ್ ಮಾಡೋ ಟೈಮಿಗೆ ಹಾಕಂಗಲ್ಲ, ಬ್ಯಾಳೆ ಗಿಳೆ ಮಾಡೋ ಟೈಮಿಗೆ ಉಪ್ಪು ಹಾಕ್ತೀವಲ್ಲ, ಅದು ಹಿಂಗ್ ಉಪ್ಪು ಹಾಕತ್ತೀರ ಅಂತ ಕರೆ ಸೋಡಿಯಂ ಕ್ಲೋರೈಡ್. ನಮಗೆ ಏನೋ ಬೈ ಚಾನ್ಸ್ ನೋಡಿ ಸೋಡಿಯಂ ಕ್ಲೋರೈಡ್ ಅಂದ್ರೆ ನೀವೆಲ್ಲ ಹಳ್ಳಿಯಾಗ ಹೋಗ್ಕೆಸೆ ಉಪ್ಪು ಒಂದ್ ಅರ್ಧ ಕೆಜಿ ಉಪ್ಪು ಕೊಡಪ್ಪ ಅಂತ ಹೋಗ್ತೀವಿ ನಾವು. ಯಾವ್ದು ಕೇಳ್ರಿ, ಆ ಕಿರಣ ಅಂಗಡಿಯಾಗ. ಬಟ್ ಅದೇ ಹೋಗ್ಕೆಸೆ ಒಂದ್ ಅರ್ಧ ಕೆಜಿ ಸೋಡಿಯಂ ಕ್ಲೋರೈಡ್ ಕೊಡಪ್ಪ ಅಂದ್ರೆ ಇಂದ ಬೇಕಾದ್ರೆ ನಡಿಯಾಕ ಗೊಬ್ಬರದ ಅಂಗಡಿಗೆ ಹೋಗ್ರ ಅಂತಾರ. ಅಂದ್ರೆ ನಮಗೇನು ಇಂಪಾರ್ಟೆಂಟ್ ಅಂತ ಕೊಟ್ರಿಗಿನ ಅಡಿಗೆ ಉಪ್ಪು ಅಂತ ಕೊಟ್ರಿಗಿನ ಸೋಡಿಯಂ ಕ್ಲೋರೈಡ್. ಅಂದ್ರೆ ನಾವು ತಿಂತೀವಲ್ಲ ಉಪ್ಪು, ಅದೇ ಸೋಡಿಯಂ ಕ್ಲೋರೈಡ್. ಅದ್ರದ್ದು ಸಂಕೇತ ಕೊಟ್ರಿಗಿನ NaCl. ಕೇಳ್ತಾನ ಪ್ರಶ್ನೆ, ಸೋಡಿಯಂ ಕ್ಲೋರೈಡ್ ಈ ಕೆಳಗಂಡ ಯಾವ್ದ್ರ ಸಂಕೇತ ಅಂತ ಕೊಡ್ತಾನೆ, ಕೆಳಗಡೆ ಕೊಟ್ಟಿರ್ತಾನ NaCl. ಅದು ಗೊತ್ತಿರ್ಬೇಕು. ಮತ್ತೆ ಅಡಿಗೆ ಉಪ್ಪದ ರಾಸಾಯನಿಕ ಹೆಸರು ಕೊಟ್ಟಾಗಿನ ಸೋಡಿಯಂ ಕ್ಲೋರೈಡ್ ಅಂತ ಹಾಕ್ಬೇಕು. ಬಹಳ ಇಂಪಾರ್ಟೆಂಟ್. ಈ ಮೂರಾಗ ಒಂದು ಪಕ್ಕ ಪ್ರಶ್ನೆ ಬರ್ತಾವ. ನೀವೇನ್ ಮಾಡ್ತಾರ ಗೊತ್ತಿಲ್ಲ, ಒಂದ್ 4 ಸಲ 5 ಸಲ ಬರೆದು ಹೆಂಗನ ಮಾಡಿ ನೆನ್ಪಿಟ್ಕೋಬೇಕು. ನೆಕ್ಸ್ಟ್ ನೋಡ್ರಿ, ಇಲ್ಲಿ ವಾಷಿಂಗ್ ಸೋಡಾ ಬಹಳ ಇಂಪಾರ್ಟೆಂಟ್. ನೋಡ್ರಿ, ಇಲ್ಲಿ ಓದಿ ಸಹಾಯಕ ಹೋಗ್ಬೇಡ, ಸೈನ್ಸ್ ಇದು ಬಹಳ ಇಂಪಾರ್ಟೆಂಟ್ ಐತೆ. ವಾಷಿಂಗ್ ಸೋಡಾ ನೋಡ್ರಿ, ಸೋಡಿಯಂ ಕಾರ್ಬೋನೇಟ್. ವಾಷಿಂಗ್ ಸೋಡಾ ಅಂದ್ರೆ ನಾವು ಸಾಬೂನ್ ಪುಡಿ ಅಂತೀವಲ್ಲ, ನಿರ್ಮಾ ಸಾಬೂನು, ಟೈರ್ಡ್, ಅವ ವಾಷಿಂಗ್ ಅವೆಲ್ಲ. ಮತ್ತೆ ಈ ಉದಾಹರಣೆ ನಿರ್ಮಾ, ಮತ್ತೆ ಟೈರ್ಡ್, ಸರ್ಫ್, ಇದಾವ್ದಲ್ಲ ಲೀರಿಲ್, ಇವೆಲ್ಲ ಬರ್ಕಬಾರ್ದ. ವಾಷಿಂಗ್ ಸೋಡಾ ಡ್ಯಾಶ್ ಏನ್ರಿ, ಸೋಡಿಯಂ ಕಾರ್ಬೋನೇಟ್ ಅಂತ ಅಂದ್ರೆ ಏನಂತ ಕೊಟ್ಟಾಗಿನ ವಾಷಿಂಗ್ ಸೋಡಾ. ನೋಡ್ರಿ, ಇಂಪಾರ್ಟೆಂಟ್ ಒಂದು ಪ್ರಶ್ನೆ ಸಬ್ ಇನ್ಸ್ಪೆಕ್ಟರ್ ಎಕ್ಸಾಮ್ನಾಗ ಈ ಸೋಡಿಯಂ ಕಾರ್ಬೋನೇಟ್ ಐತಲ್ಲ, ಇದ್ರದ್ದು ಸಂಕೇತ ಕೊಟ್ಟನ ಸೋಡಿಯಂ ಕಾರ್ಬೋನೇಟ್ ಅಂತ ಕೊಟ್ಟು ಕೆಳಗಡೆ ಸಂಕೇತ ಕೊಟ್ಬಿಟ್ಟ 4. ಕನ್ಫ್ಯೂಸ್ ಹೆಂಗನ್ ಮಾಡಿ ನೆನ್ಪಿಡ್ಕ ನೋಡ್ರಿ, Na2CO3 ನೋಡ್ರಿ, ಸೋಡಿಯಂ ಕಾರ್ಬೋನೇಟ್ Na2CO3 ಇಲ್ಲಿ ಕೆಳಗಡೆ ಐತೆ. ಇದು ಹೆಂಗನ್ ಮಾಡಿ ನೆನ್ಪಿಡ್ಕೋಬೇಕಿದ್ದು, ಇದು ಬಹಳ ಇಂಪಾರ್ಟೆಂಟ್ ಇದು. ಯಾಕಂದ್ರೆ ಎಲ್ರಿಗೆ ಎಕ್ಸಾಮ್ ಬರೆಯಕ್ಕೆ ಹೋಗೋರಿಗೆಲ್ಲ ಇದು ಗೊತ್ತೈತಿ ಸೋಡಿಯಂ ಕಾರ್ಬೋನೇಟ್. ಬಟ್ ಇದು ನೆನ್ಪರಂಗಿಲ್ಲ. ಇದು ಯಾವ್ದ್ರಿ, Na2CO3. ಅದೇ NaCl ಅಂತ ಕೊಟ್ರೆ ಸೋಡಿಯಂ ಕ್ಲೋರೈಡ್. Na2CO3 ಅದೇನ್ರಿ, ವಾಷಿಂಗ್ ಸೋಡಾ, ಸೋಡಿಯಂ ಕಾರ್ಬೋನೇಟ್. ಬಹಳ ಇಂಪಾರ್ಟೆಂಟ್. ವಾಷಿಂಗ್ ಸೋಡಾ ಐತಲ್ಲ, ಅದ್ರದ್ದು ರಾಸಾಯನಿಕ ಹೆಸರು ಕೊಟ್ರಾಗಿನ ಸೋಡಿಯಂ ಕಾರ್ಬೋನೇಟ್, ಸಂಕೇತ ಕೊಟ್ರಾಗಿನ Na2CO3 ಗೊತ್ತಿರ್ಬೇಕು. ಲಾಸ್ಟ್ ನೋಡ್ರಿ, ಬೇಕಿಂಗ್ ಸೋಡಾ
ಇಲ್ಲಾಂದ್ರೆ ಏನು ಅಡಿಗೆ ಸೋಡಾ ನೋಡ್ರಿ, ಅಡಿಗೆ ಸೋಡಾ ಅಡಿಗೆ ಉಪ್ಪು ಒಂದೇ ಅಂದ್ರೆ ಹಿಂದಗಡೆಗೆ ಇಲ್ಲಿ ಅಡಿಗೆ ಉಪ್ಪು ಅಂತ ಐತಲ್ಲ ಫಸ್ಟಿಗೆ, ಅದು ಬೇರೆ ಇದು ಬೇರೆ. ಅಡಿಗೆ ಸೋಡಾ ನಾವು ಸೋಡಾ ಪುಡಿ ಅಂತೀವಲ್ಲ, ಅಂದ್ರೆ ಎಲ್ಲ ಮದುವೆ ಗಿದಿಗೆ ಹೋದಾಗ ಸ್ವಲ್ಪ ಉಂಡಿರ್ತೀವಿ, ಹೊಟ್ಟೆ ಫುಲ್ಲು ಉಬ್ಬಿ ಬಿಡ್ತದ. ಇಲ್ಲಾಂದ್ರೆ ಯಾವ್ದಾನ ಖಾನಾವಳಿಗೆ ಊಟಕ್ಕೆ ಹೋಗಿರ್ತೀವಿ, ಇಲ್ಲಾಂದ್ರೆ ಯಾವ್ದಾನ ಹೋಟೆಲ್ಗೆ ಊಟಕ್ಕೆ ಹೋದಾಗ ಸ್ವಲ್ಪ ಇಷ್ಟೇ ರೈಸ್ ತಿಂತೀವಿ, ಹೊಟ್ಟೆ ಉಬ್ಬಿ ಬಿಡ್ತದೆ, ಗ್ಯಾಸ್ಟ್ರಿಕ್ ಆದಂಗೆ ಆಗ್ಬಿಡ್ತದೆ. ಇಂಪಾರ್ಟೆಂಟ್ ಅಂದ್ರೆ ಅಲ್ಲಿ ಅಡಿಗೆ ಸೋಡಾ ಅಂದ್ರೆ ಸೋಡಾ ಪುಡಿ ಮಿಕ್ಸ್ ಮಾಡ್ಯಾರ ಅಂತ ಇಂಪಾರ್ಟೆಂಟ್. ಅಡಿಗೆ ಉಪ್ಪು ಬೇರೆ, ಅಡಿಗೆ ಸೋಡಾ ಬೇರೆ. ಅಡಿಗೆ ಉಪ್ಪು ಅಂತಂದ್ರೆ ನಾವು ಕಾಮನ್ ಆಗಿ ಬಳಕೆ ಮಾಡ್ತೀವಿ ಉಪ್ಪು, ಅದು ಬ್ಯಾಳೆದಾಗ ಹಾಕೋದು, ರೈಸ್ನಾಗ ಹಾಕೋದು, ಅದು ಬೇರೆ, ಅದು ಸೋಡಿಯಂ ಕ್ಲೋರೈಡ್. ಇದು ಅಡಿಗೆ ಸೋಡಾ ಅಂದ್ರೆ ಏನ ಸೋಡಿಯಂ ಬೈಕಾರ್ಬೊನೇಟ್, ಬಹಳ ಇಂಪಾರ್ಟೆಂಟ್. ಸೋಡಿಯಂ ಬೈಕಾರ್ಬೊನೇಟ್, ಸೋಡಿಯಂ ಬೈಕಾರ್ಬೊನೇಟ್, ಬೈ ಅಂದ್ರೆ ಬಾಯಿ ಹಾಕೋದಂತ ಅರ್ಥ, ಸೋಡಿಯಂ ಬೈಕಾರ್ಬೊನೇಟ್. ಅಡಿಗೆ ಸೋಡಾ ಅಂದ್ರೆ ಒಂದೇ, ಬೇಕಿಂಗ್ ಸೋಡಾ ಅಂದ್ರೆ ಒಂದೇ. ನೀವೇನ್ ಮಾಡ್ತಾರೆ ಗೊತ್ತಿಲ್ಲ, ಇವೆಲ್ಲ ಮೂರಾಗ ನೀವು ಒಂದು ಪ್ರಶ್ನೆ ಬರ್ತದ PC ಮತ್ತೆ BS ದಾಗ ನೋಡ್ರಿ, ಅದ್ರದ್ದು ಸಂಕೇತ ನೋಡ್ರಿ NaHCO3. ಇವು ನೆನ್ಪಿಟ್ಕೋಬೇಕಿವ. ಇವು ನೋಡ್ರಿ ಇಲ್ಲಿ ಒಂದು ಐತಿ ನೋಡ್ರಿ, ಉಪ್ಪನಾಗ ಹಾಕಿ ನೋಡಿ, ಉಪ್ಪನಾಗ ಬರ್ದ ನೋಡಪ್ಪ ಇಲ್ಲಿ NaCl, ಉಪ್ಪನಾಗ ಇದು ಅಡಿಗೆ ಉಪ್ಪಿದೆ NaCl, ಸೋಡಿಯಂ ಕ್ಲೋರೈಡ್. ಅದೇ ವಾಷಿಂಗ್ ಸೋಡಾ ಸೋಡಿಯಂ ಕಾರ್ಬೊನೇಟ್, ಅಲ್ಲಿ Na2CO3 ಇದು ಗೊತ್ತಿರಬೇಕು. ಬೇಕಿಂಗ್ ಸೋಡಾ ಅಥವಾ ಅಡಿಗೆ ಸೋಡಾ ಸೋಡಿಯಂ ಬೈಕಾರ್ಬೊನೇಟ್, ಅದು NaHCO3. ಅಂದ್ರೆ ನಿಮಗ ಇವ್ ಮೂರಾಗ ಒಂದು ಪ್ರಶ್ನೆ ಪಕ್ಕಾ ಕೊಡ್ತಾನೆ. ನೀವ್ ಏನ್ ಮಾಡ್ತಾರೆ ಗೊತ್ತಿಲ್ಲ, ಇವ್ ಮೂರ್ನ ಬರೆದು ಪ್ರಾಕ್ಟೀಸ್ ಮಾಡಿರ್ಬೇಕು. ಇವತ್ತಿಲ್ಲ ನಾಳೆ PSI ಮತ್ತೆ ಪೊಲೀಸ್ನಾಗ ಬಂದೇ ಬರ್ತಾವ. ನೀವು ಬೇಕಾದ ಪ್ರಶ್ನೆ ಪತ್ರಿಕೆ ಚೆಕ್ ಮಾಡಿ ನೋಡ್ರಿ. ಅಡಿಗೆ ಉಪ್ಪು ಇದ್ರ ರಾಸಾಯನಿಕ ಹೆಸರು ಅಂತ ಕೊಟ್ಟಾನ, ಸೋಡಿಯಂ ಕ್ಲೋರೈಡ್. ಇಲ್ಲಾಂದ್ರೆ ಸೋಡಿಯಂ ಕ್ಲೋರೈಡ್ ಎನ್ನುವುದು ಅಡಿಗೆ ಉಪ್ಪು. ಇಲ್ಲಾಂದ್ರೆ ಆಮೇಲೆ ವಾಷಿಂಗ್ ಸೋಡಾ ಕೆಳಗಡೆ ಸೋಡಿಯಂ ಕಾರ್ಬೊನೇಟ್, ಇಲ್ಲಾಂದ್ರೆ ಇಲ್ಲಿ ಬೇಕಿಂಗ್ ಸೋಡಾ ಅಥವಾ ಅಡಿಗೆ ಸೋಡಾ ಸೋಡಿಯಂ ಬೈಕಾರ್ಬೊನೇಟ್. ಇಷ್ಟು ಇಂಪಾರ್ಟೆಂಟ್. ಇದ್ರದ್ದು ಸಂಕೇತಗುನ ನೀವ್ ಹೆಂಗನ್ ಮಾಡಿ ನೆನ್ಪಿಟ್ಕೋಬೇಕಾಗ್ತದ. ಯಾಕಂದ್ರೆ ಪ್ರಶ್ನೆಗಳು ಮಾತ್ರ ಪಕ್ಕಾ ಕೊಡ್ತಾನ. ನೀವ್ ಏನ್ ಮಾಡ್ತೀರ ಗೊತ್ತಿಲ್ಲ, ಒಂದೊಂದ್ ಲೈನ್ ನೆನ್ಪಿಟ್ಕೋಬೇಕು. ಇನ್ನ ಸೈನ್ಸಿಗೆ ಸಂಬಂಧಪಟ್ಟಂತೆ ಬಹಳಷ್ಟು ಕ್ಲಾಸಸ್ ಇದಾವ. ಒಂದೊಂದು ತಿಳ್ಕೊಂತ ಹೋದ್ರೆ ನಿಮ್ಗೆ ಗೊತ್ತಾಗ್ತಾವ. ಗೊತ್ತಿರಲಿ ಇಂಪಾರ್ಟೆಂಟ್, ಒಂದೊಂದು ನೆನ್ಪಿಟ್ಕೊಂತ ಹೋಗ್ರಿ. ನೆಕ್ಸ್ಟ್ ನೋಡ್ರಿ, ಇಲ್ಲಿ ರಾಷ್ಟ್ರೀಯ ಆಯುರ್ವೇದ ಸಂಸ್ಥೆ. ಆಯುರ್ವೇದ ನಮಗೇನು ರಾಷ್ಟ್ರೀಯ ಆಯುರ್ವೇದ ಸಂಸ್ಥೆ, ಅದು ಹೆಡ್ ಕ್ವಾರ್ಟರ್ ಅಂತ ಕೊಟ್ಟ. ಎಲ್ಲಿ ಅಂತೇಳ್ರಿ, ಜೈಪುರ್ನಾಗ ಐತಿ. ಇದೇನು ದೊಡ್ಡ ಮಾತಲ್ಲ, ಇದು ಆಯುರ್ವೇದ ಅಂದ್ರೆ ವಿಜ್ಞಾನಕ್ಕೆ ಸಂಬಂಧಪಟ್ಟಿತ್ತಲ್ಲ, ಅದಕ್ಕೆ ಹಾಕಿನಿ ರಾಷ್ಟ್ರೀಯ ಆಯುರ್ವೇದ ಸಂಸ್ಥೆ ಅಂತ ಕೊಟ್ರೆ ಜೈಪುರ್ ಅಂತ ಹಾಕ್ಬೇಕು. ನೆಕ್ಸ್ಟ್ ನೋಡ್ರಿ, MRI ಸ್ಕ್ಯಾನಿಂಗ್ ಮಾಡಿಸ್ಬೇಕಂತ ನಾವು ಹೋಗಂಗಿಲ್ಲ. ಎಲ್ಲೇನು ಏನೋ ಹೆಚ್ಚು ಕಡಿಮೆ ಆಗಿತ್ತಪ್ಪ, MRI ಸ್ಕ್ಯಾನಿಂಗ್ ಮಾಡಿಸ್ಬೇಕು, ಒಳಗೆ ಕಾಲು ಮುರಿದದ, ಕೈ ಮುರಿದದ, ಇಲ್ಲಂದ್ರೆ ಏನೋ ಒಳಗ ಚೆಸ್ಟ್ ಏನೋ ಒಳಗೆ ಚೆಕ್ ಮಾಡಿಸ್ಬೇಕಂದ್ರೆ MRI ಸ್ಕ್ಯಾನಿಂಗ್ ಇದು ಟೋಟಲ್ ಬಾಡಿನೇ ಚೆಕ್ ಮಾಡಿಬಿಡ್ತಾರ. MRI ಸ್ಕ್ಯಾನಿಂಗ್ ಅಂತೀವಿ, ಬಟ್ ಅದ್ರದ್ದು ಫುಲ್ ಫಾರ್ಮ್ ಗೊತ್ತಿರ್ಬೇಕು, ಇಂಪಾರ್ಟೆಂಟ್. ನೋಡ್ರಿ ಇಲ್ಲಿ ನೋಡ್ರಿ, MRI ಸ್ಕ್ಯಾನಿಂಗ್ ಮ್ಯಾಗ್ನೆಟಿಕ್, ಇದು ಕೇಳಿನ ಪ್ರಶ್ನೆ, ಮ್ಯಾಗ್ನೆಟಿಕ್ ರಿಸೋನೆನ್ಸ್ ಇಮೇಜಿಂಗ್. ಇದು ಗೊತ್ತಿರ್ಬೇಕು ನೋಡಿ, ಹೆಂಗಾರ ಮಾಡಿ ಗೊತ್ತಿರ್ಬೇಕು. ಇದು ಪಕ್ಕ ಪ್ರಶ್ನೆ ಬಹಳ ಸಲ ಕೇಳೇನ. ಇಲ್ಲಿ ಹೆಂಗ ನೈಸ್ ಬರ್ಕರಿ ನೋಡ್ರಿ, MAGNETI ಮ್ಯಾಗ್ನೆಟಿಕ್ ರಿಸೋನೆನ್ಸ್ RESONANCE ರಿಸೋನೆನ್ಸ್. ಇದು ಹೆಂಗ ಬರ್ಕೋಬೇಕು, ಇಮೇಜಿಂಗ್ ಇಂಗ್ಲಿಷ್ ಆಗಿ ಬರ್ಕೋಬೇಕು. ಇಮೇಜಿಂಗ್ ಅಂದ್ರೆ MRI ಸ್ಕ್ಯಾನಿಂಗ್. ನಾವು ಎಲ್ಲರೂ ಕೇಳಿರ್ತಾರಲ್ಲ, ಹಾಸ್ಪಿಟಲ್ ಕೇಳಿರಂಗಿಲ್ಲ MRI ಸ್ಕ್ಯಾನಿಂಗ್. PSI ಒಂದ್ಸಲ ಎಕ್ಸಾಮ್ ನ ಕೊಟ್ಟನ, MRI ಸ್ಕ್ಯಾನಿಂಗ್, MRI ವಿಸ್ತರಿಸಿ ಅಂತ ಕೊಟ್ಟ. ಇಂಪಾರ್ಟೆಂಟ್, ಮ್ಯಾಗ್ನೆಟಿಕ್ ರಿಸೋನೆನ್ಸ್ ಇಮೇಜಿಂಗ್ ಬಹಳ ಇಂಪಾರ್ಟೆಂಟ್. ನೆನ್ಪಿಟ್ಟಾರೆ, ಮ್ಯಾಗ್ನೆಟಿಕ್ ರಿಸೋನೆನ್ಸ್ ಇಮೇಜಿಂಗ್ ಬಹಳ ಇಂಪಾರ್ಟೆಂಟ್. ನೋಡ್ರಿ, ಮ್ಯಾಗ್ನೆಟಿಕ್ ರಿಸೋನೆನ್ಸ್ ಇಮೇಜಿಂಗ್ ಏನ್ ಹೇಳ್ರಿ, MRI ಸ್ಕ್ಯಾನಿಂಗ್ ಗೊತ್ತಿರಲಿ. ಇದು ಫುಲ್ ಫಾರ್ಮ್ ಕೇಳೋಣ. ನೆಕ್ಸ್ಟ್ ನೋಡ್ರಿ, ಆಕಾಶದ ಬಣ್ಣ ನೀಲಿಯಾಗಿ ಕಾರಣ ಕೊಟ್ರೆ ಆ ಬೆಳಕಿನ ಚದುರುವಿಕೆ. ನಿಮ್ಗ ಆ ಬೆಳಕಿನ ಚದುರುವಿಕೆ ಅನ್ವಯಗಳ ಬಗ್ಗೆ ಡಿಟೇಲ್ಸ್ ಪಾಠ ಮಾಡ್ತಾನೆ ನಿಮ್ಗ. ಬಟ್ ಆಕಾಶದ ಬಣ್ಣ ನೀಲಿಯಾಗಿ ಕಾಣತಂತ ಕೊಟ್ರೆ ಬೆಳಕಿನ ಚದುರುವಿಕೆ ಅಂತ ಹಾಕ್ಬೇಕು. ನೆಕ್ಸ್ಟ್ ನೋಡಪ್ಪ, ಇದು ಬಹಳ ಇಂಪಾರ್ಟೆಂಟ್. ಕೆಳಗಳದು, ಈ ಕೆಳಗಳದ್ದು ಏನೈತಲ್ಲ, ಇದನ್ನು ಹೆಂಗನ್ ಮಾಡಿ ನೆನ್ಪಿಟ್ಕೊಂಬ, ಹೆಂಗ್ ಬರೆದು ಬಿಡ್ರಿ ಒಟ್ಟ. ಏನಂದ್ರೆ, ಮಸಿ ಇರುವ ಕಾಗದದಲ್ಲಿ, ಮಸಿ ಈರುವ ಕಾಗದದಲ್ಲಿ. ಎಕ್ಸಾಂಪಲ್ ಈಗ ನೋಡ್ರಿ, ಈಗ ಮನೆಯ ಮುಂದೆ ನೀರು ನಿಂದಿರ್ತಾವ, ಬಾಗಿಲಿಗೆ ಸ್ವಲ್ಪ ನೀರು ಇರ್ತಂತ ಹೋಗಿ ಗೋಣಿಚೀಲ ಹಾಕ್ಬಿಡ್ತಾರೆ. ಗೋಣಿಚೀಲ ಹಾಕಿದ ತಕ್ಷಣನೇ ಆ ನೀರ್ ಏನಾಗ್ತಾವ ಆಟೋಮೆಟಿಕ್ ಆಗಿ ಗೋಣಿಚೀಲಕ್ಕ ಗೋಣಿಚೀಲ ನೀರನ್ನ ಏನ್ ಮಾಡ್ಕೊಂತ ಹೇಳ್ರಿ, ಈರ್ಕೆ ಬಿಡ್ತದ. ಇದ್ರಂಗ ಅಂತ ಮಸಿ ಇರುವ ಕಾಗದದಲ್ಲಿ ಒಂದ್ ಯಾವ್ದಾರ ಮಸಿ ಇತ್ತಂತ ಅದು ಪೆನ್ನಿನ ಕಟ್ಟಿಡ್ರಿ, ಆಟೋಮೆಟಿಕ್ ಮೇಲೆ ಹೋಗಂಗಿಲ್ಲ. ಬಹಳ ಇಂಪಾರ್ಟೆಂಟ್ ಇದು ನಮಗ್ ನೋಡ್ರಿ. ಇಂಪಾರ್ಟೆಂಟ್ ಇಲ್ಲಿ, ಮಸಿ ಇರುವ ಕಾಗದದಲ್ಲಿ ಮಸಿಯನ್ನು ಈರುವ ಪ್ರಕ್ರಿಯೆ ಐತಲ್ಲ, ಅದಕ್ಕ ಲೋಮನಾಳದ ಪ್ರಕ್ರಿಯೆಯನ್ನು ಒಳಗೊಂಡಿರುತ್ತದೆ. ನಿಮಗೆ ಏನನ ಬೈ ಚಾನ್ಸ್ ಮಸಿ ಇರುವ ಕಾಗದದಲ್ಲಿ ಮಸಿಯನ್ನು ಈರುವ ಪ್ರಕ್ರಿಯೆ ಅಂತ ಬಂದ್ರಿಗಿನ ಆಪ್ಷನ್ಸ್ ಇದೇ ಹುಡುಕ್ಬೇಕು. ಯಾವ್ದು ಹೇಳ್ರಿ, ಲೋಮನಾಳದ. ಈ ಪದ ಹುಡುಕ್ಬೇಕು ನೀವು. ಇದು ಏನಂತಿದ್ರ, ಈ ಪದ ಬಹಳ ಇಂಪಾರ್ಟೆಂಟ್. ಲೋಮನಾಳದ ಕ್ರಿಯೆಯನ್ನು ಒಳಗೊಂಡಿರ್ತದೆ. ನಿಮಗೆ ಬೇಕಾದ್ರೆ ಉತ್ತೋಕೆಸೆ ನಿಮ್ಮ ಮನೆ ಮುಂದೆ ಸ್ವಲ್ಪ ಬಂಡೆ ಮೇಲೆ ಸ್ವಲ್ಪ ನೀರಿಂತ್ರಿಗಿನ ಅದ್ರ ಮೇಲೆ ಒಂದು ಒಣದ ಗೋಣಿಚೀಲ ಹಾಕ್ರಿ,
ಆಟೋಮೆಟಿಕಲ್ ಇದ್ದಂತ ನೀರು ಆ ಗೋಣಿಚೀಲಕ್ಕ ಹೀರ್ಕೊಂಡ್ಬಿಡ್ತದೆ, ಗೋಣಿಚೀಲ ಹೀರ್ಕೊಂಡ್ಬಿಡ್ತದೆ. ಇಂಪಾರ್ಟೆಂಟ್. ಅದಕ್ಕೆ ಲೋಮನಾಳದ ಕ್ರಿಯೆ ಅಂತ ಕರೀತಾರೆ. ಇಂಪಾರ್ಟೆಂಟ್. ನಮಗ್ ಏನಪ್ಪ, ನಮಗ ಗೋಣಿಚೀಲ ಹಾಸ್ರಿ, ನೀರು ಈರ್ತಾವೆಲ್ಲ ನೋಡ್ತಾವೆಲ್ಲ ನೋಡ್ರಿ, ಇಲ್ಲ ಮಸಿ ಹಾಕ್ರಿ, ಆ ಕಡ್ಡಿ ಹಾಕಿ ನೋಡ್ರಿ, ಈ ಮ್ಯಾಲೆ ನೀರು ಮಸಿ ಬರ್ತದಿಲ್ಲ ನೋಡ್ರಿ ಅಂತ ನಮ್ಗೇನು ಪ್ರಯೋಗ ಮಾಡಿ ತೋರಿಸ್ರಿ ಬರ್ರಿ ಅಂತ ಕರಿ ಜನ. ನಮಗೇನ್ ಹೇಳ್ರಿ, ಮಸಿ ಇರುವಲ್ಲ, ಮಸಿ ಈರುವ ಕಾಗದದಲ್ಲಿ ಮಸಿಯನ್ನು ಈರುವ ಪ್ರಕ್ರಿಯೆ ಐತಿಲ್ಲ, ಅದಕ್ಕ ಯಾವುದನ್ನು ಒಳಗೊಂಡಿರ್ತದೆ ಅಂತ ಕೊಟ್ರೆ ಏನ, ಲೋಮನಾಳದ ಕ್ರಿಯೆಯನ್ನು ಒಳಗೊಂಡಿರುತ್ತದೆ. ನೋಡ್ರಿ ಹೆಂಗಾರ ಮಾಡಿ ನೆನ್ಪಿಟ್ಕೋಬೇಕು. ನಮಗ ಸೈನ್ಸ್ ಒಂದೊಂದ್ಸಲ ಕಬ್ಬಿಣದ ಕಡಲೆ ಓಕೆ, ಬಟ್ ಅದ್ರ ಹೆಂಗಾರ ಮಾಡಿ ಕರಗಿಸ್ಬೇಕಲ್ಲ, ಕರಗಿಸದ ಕೆಪಾಸಿಟಿ ನಾವು ಏನ್ ಮಾಡ್ಕೋಬೇಕ್ರಿ, ಬೆಳೆಸ್ಕೋಬೇಕು. ಲೋಮನಾಳದ ಕ್ರಿಯೆ. ಓ ಮಸಿ ಇರುವ ಕಾಗದದಲ್ಲಿ, ಮಸಿ ಇರುವ ಕಾಗದ ಲೋಮನಾಳ ಮುಗಿದೋಯ್ತು, ಎರಡು ಮಾತಿಲ್ಲ. ಬೈ ಚಾನ್ಸ್ ಬಂತಂದ್ರಿಗಿನ ಅದೇ ಉತ್ತರ ಹಾಕ್ಬೇಕಾಗ್ತದೆ. ಇಂಪಾರ್ಟೆಂಟ್. ನೆಕ್ಸ್ಟ್ ನೋಡ್ರಿ, ಇನ್ನೊಂದು ಸೋನಾಲಿಕಾ ಟ್ರಾಕ್ಟರ್ ಅಲ್ಲ, ಮತ್ತೆ ಸೋನಾಲಿಕಾ. ಇನ್ನೊಂದು ಕಲ್ಯಾಣ ಸೋನೆ. ನೋಡ್ರಿ ಇಲ್ಲಿ ಕೆಳಗಡೆ ಯಾವ ಇಮೇಜ್ ಐತೆ, ಈ ಚಿತ್ರ ಕಾಣಕತ್ತಿಲ್ಲ ನಿಮಗ, ಏನ್ ಹೇಳ್ರಿ, ಗೋಧಿ ಅಂದ್ರೆ ನೋಡ್ರಿ ರತ್ನ ಅಂತ ಐತೆ. ರತ್ನ ಅಂದ್ರೆ ಯಾವ ಹುಡುಗಿ ಹೆಸರಲ್ಲ, ರತ್ನ IR20 ಹೌದಲ್ಲ, IR20 ರತ್ನ, ಇವೆಲ್ಲ ಭತ್ತದ ತಳಿಗಳು. IR20 ರತ್ನ. ನಮ್ ಕಡೆ ಕರಿತಿರ್ತಾರೆ ಸೋನಾ ಮಸರಿ, 48 ಸುಜಾತ, ಇವೆಲ್ಲ ಭತ್ತದ ತಳಿಗಳೇ, ಬಟ್ ಪಕ್ಕ ಡೂಪ್ಲಿಕೇಟ್ ಅವು. ಯಾವ ಹೇಳ್ರಿ, ಸೋನಾ ಮಸರಿ ಒರಿಜಿನಲ್ಲೇ, ಬಟ್ ಸುಜಾತ ಇನ್ನೊಂದು ಯಾವ್ದು ಅವೇನ ಕರಿತಾರೆ 48 ಅವೆಲ್ಲ ಅಂತ ಕ್ವಾಲಿಟಿ ಅಲ್ಲ. ಬಟ್ ಏನಂದ್ರೆ IR20 ಭತ್ತದ ತಳಿ, ಇಲ್ಲಾಂದ್ರೆ ರತ್ನ ಇದು ಭತ್ತದ ತಳಿ, ಇವೆಲ್ಲ ಕೇಳೋಣ ಪ್ರಶ್ನೆ. ಅದರಂಗ ಸೊನಾಲಿಕಾ ಎನ್ನುವುದು ಕೊಡ್ತಾವ ಡಾಕ್ಟರ್ ಅಂತ ಹಾಕಿರಿ ಹಿಂದಗಡಿ. ಡಾಕ್ಟರ್ ಅಲ್ಲ, ಏನ್ ಹೇಳ್ರಿ, ಸೊನಾಲಿಕಾ ಅದು ಗೋಧಿಯ ತಳಿ. ಇನ್ನೊಂದು ಕಲ್ಯಾಣ ಸೋನೆ, ಅದು ಗೋಧಿಯ ತಳಿ ಗೊತ್ತಿರಬೇಕು. ಸುರ್ತಿ ಎಮ್ಮೆಯ ತಳಿ, ಹೌದಾ. ಮುರ್ರಾ ಎಮ್ಮೆಯ ತಳಿ. ಇದು ದೇವಣಿ, ಇದು ಆಕಳಿನ ತಳಿ, ಅದು ದೇಶೀಯ ತಳಿ, ಹೌದಾ. ಸೋನಾಲಿಕಾ ಗೋಧಿಯ ತಳಿ, ಆ ಕಲ್ಯಾಣ ಸೋನೆ ಗೋಧಿಯ ತಳಿ, IR20 ಇದು ರತ್ನ ಭತ್ತದ ತಳಿ. ನೋಡ್ಬೇಕ್ರಿ ಅದ್ರಾಗ ಏನೈತೆ, ಶಂಕರ್ 6 ಅಂತ ಬಂದಿತ್ತಲ್ಲ, ಅದು ಹತ್ತಿ. ನೋಡ್ಬೇಕು, ಹೌದಿಲ್ಲ, ಅದ್ರಾಗ ಏನೈತೆ, ಒಂದೊಂದೊಂದೊಂದು ಏನ್ ಮಾಡ್ಕೋಬೇಕ್ರಿ, ಅಪ್ಡೇಟ್ ಮಾಡ್ಕೋಬೇಕು. ನೆಕ್ಸ್ಟ್ ನೋಡ್ರಿ, ಇನ್ನೊಂದು ಐತಿ ಕೆಳಗಡೆ ವರ್ಲ್ಡ್ ವೈಡ್ ವೆಬ್ ಅಂತ ಐತೆ. www 3 ಬರ್ತಾವಲ್ಲ, ನಾವೇನ ಹೋಗಂಗಿಲ್ಲ, www.ksb.in ಅಂತ ಹೊಡಿತೀವಲ್ಲ, ಇಂಪಾರ್ಟೆಂಟ್. ಅದ್ರಂಗ www ಆ 3 W ಅದನ್ನ ಕಂಡಿಡಿದವನು ಯಾರಂತ ಕೊಟ್ರೆ ಟಿಮ್ ಬೆರ್ನಸ್ಲಿ. ಅದೇನು ಸರ್ ಕಂಡಿಡಿದ ದೊಡ್ಡ ಮಾತೇನಂದ್ರೆ ಹಿಂದಗಡೆ ನೀವು ಕಂಡಿಡಿದು ತೋರಿಸ್ರಿ ಬೇಕಾದ್ರೆ, ಇದು ಅಷ್ಟು ಸುಲಭ ಅಲ್ಲ. ಈತ ಕಂಡಿಡಿದ ಯಾರು ಹೇಳ್ರಿ, ಟಿಮ್ ಬೆರ್ನಸ್ಲಿ. www ನೀವು www ಅಂತ ಹೊಡೆಯಕತ್ತೀರಿ ಅಂತ ಕರಿ, ಅಲ್ಲಿ ಟಿಮ್ ಬೆರ್ನಸ್ಲಿ. ಅದು ಇಂಟರ್ನೆಟ್, ವಿಂಟ್ ಸೆರ್ಫ್. ಇಂಟರ್ನೆಟ್ ಯಾರು ಕಂಡಿಡ್ತಾರೆ ಹೇಳ್ರಿ, ವಿಂಟ್ ಸೆರ್ಫ್. ಮೊಟ್ಟ ಮೊದಲ ಬಾರಿ ಇಂಟರ್ನೆಟ್ ಬಳಕೆ ಮಾಡಿದ್ದು ಅಮೆರಿಕದ ರಕ್ಷಣಾ ದಳ. ಜರ್ಮನ್ ಸಿಲ್ವರ್, ತಾಮ್ರ ಸತು ನಿಕ್ಕಲ್, ಹೌದಲ್ಲ, ಹಿತ್ತಾಳೆ ತಾಮ್ರ ಸತು, ಕಂಚು ತಾಮ್ರ ತವರ. ಹಿಂಗೆಲ್ಲ ನಿಮಗ ರಿಪಿಟೇಷನ್ ಆಗ್ಬೇಕು, ಪರ್ಫೆಕ್ಟ್ ಆಗ್ಬೇಕು. ನಾನು ಎದಕ್ಕೆ ಹೇಳಕತ್ತೀನಿ ಹೇಳ್ರಿ, ನಿಮ್ಗೋಸ್ಕರ ಹೇಳಕತ್ತೀನಿ, ಗೊತ್ತಿರಲಿ, ಬಹಳ ಇಂಪಾರ್ಟೆಂಟ್ ಐತೆ. www ಅಂತ ಬಂದಿದ್ದಾರೆ ಟಿಮ್ ಬೆರ್ನಸ್ಲಿ. ಮತ್ತೆ www ಅಂದ್ರೆ ಅವು ಕುಸ್ತಿ ಆಡ್ತಾರಲ್ಲ, ಫೈಟಿಂಗ್, ಅವೆಲ್ಲ ಬಾಡಿ ಬಿಡ್ರ ಅವೆಲ್ಲ. www ಅಂದ್ರೆ ವರ್ಲ್ಡ್ ವೈಡ್ ವೆಬ್. ಯಾರಪ್ಪ ಅಂತ ಕೊಟ್ರೆ ಟಿಮ್ ಬೆರ್ನಸ್ಲಿ, ಗೊತ್ತಿರಲಿ, ಇಂಪಾರ್ಟೆಂಟ್. ಆಮೇಲೆ ಅತಿ ದೊಡ್ಡ ಗ್ರಂಥಿ ಯಾವ್ದು ಕೊಟ್ರೆ ಲಿವರ್ ಅಂತ ಹಾಕ್ಬೇಕು, ಅತಿ ದೊಡ್ಡದು. ನಿಮಗೆ ಮೊನ್ನೆ ಅತಿ ಚಿಕ್ಕದು ಹೇಳಿದ್ದೆ ನಾನು, ಪಿಟ್ಯೂಟರಿ ಇಲ್ಲ ಅಂತಂದ್ರೆ ಪಿನಾಲ್ ಅಂತ ಹಾಕ್ಬೇಕು, ಹೌದಿಲ್ಲ. ಪಿನಾಲ್ ಗ್ಲ್ಯಾಂಡ್ ಅದಕ್ಕೂ ಓಕೆ, ಬಟ್ ಪಿನಾಲ್ ಗ್ಲ್ಯಾಂಡ್ ಇದ್ದಿಲ್ಲಪ್ಪ ಆಪ್ಷನ್ಸ್ನಾಗ, ಪಿಟ್ಯೂಟರಿ ಅಂತ ಹಾಕ್ಬೇಕು. ಈಗ ರೀಸೆಂಟ್ ಆಗಿ ಏನು ಪಿನಾಲ್ ಗ್ಲ್ಯಾಂಡ್ ಕೊಡಕತ್ತಾನ ಗೊತ್ತಿರಲಿ. ಪಿನಾಲ್ ಕೊಟ್ಟಿಲ್ಲ ಅಂದ್ರೆ ಮಾತ್ರ ಪಿಟ್ಯೂಟರಿ ಅತಿ ಚಿಕ್ಕದು, ಬಟ್ ಇದು ಲಿವರ್ ಐತಲ್ಲ ಅತಿ ದೊಡ್ಡ ಗ್ರಂಥಿ. ಪಿತ್ತ ಜನಕಾಂಗ ಅಂತ ಕರೀತಾರೆ ಕನ್ನಡದಾಗ, ಅದಿರ್ಲಿ, ಇಷ್ಟು ಗೊತ್ತಿರಲಿ. ನೆಕ್ಸ್ಟ್ ನೋಡ್ರಪ್ಪ, ಇಲ್ಲಿ ಇನ್ನೊಂದು ಬೇರ್ ಶೀಟ್ ಅಂತ ಬರ್ತದ. ಇದು ಬೇರ್ ಶೀಟ್ ಅಂದ್ರೆ ಮತ್ತೆ ಟಿನ್ ಆಗ್ತದೆ, ತಗಡಲ್ಲ, ಬೇರ್ ಶೀಟ್ ಮೋಸ್ಟ್ ಇಂಪಾರ್ಟೆಂಟ್. ಇದೊಂಥರ ಏನಂದ್ರೆ ಒಂಥರ ಬಾಹ್ಯಾಕಾಶಕ್ಕೆ ಸಂಬಂಧಪಟ್ಟಂತೆ ಇಸ್ರೇಲ್ ದೇಶದ ಮೂನ್ ಲ್ಯಾಂಡರ್. ಇದು ಒಂದ್ಸಲ ಪ್ರಶ್ನೆ ಕೊಟ್ಟಾನ ನಮ್ಮ PSI ಎಕ್ಸಾಮ್ನಾಗ. ಬೇರ್ ಶೀಟ್, ಬೆಡ್ ಶೀಟ್ ಅಲ್ಲ, ಮತ್ತೆ ಒಂದ್ ದಿವಸ ಮತ್ತೆ ನಿದ್ದಿಗಣ್ಣಾಗ ಬೆಡ್ ಶೀಟ್ ಅಂತ ಬರ್ಕಂದ್ರೆ ಹಿಂದಗಡೆಗೆ ಬೇರ್ ಶೀಟ್ BARE ಬೇರ್ ಅದ, ಬೇರ್ ಶೀಟ್ ಏನ್ ಹೇಳ್ರಿ, ಯಾವ ದೇಶಕ್ಕೆ ಸಂಬಂಧಪಟ್ಟಂತೆ ಇಸ್ರೇಲ್ ನಮ್ದಲ್ಲ, ಇಸ್ರೇಲ್ ನೋಡ್ರಿ, ಇಸ್ರೇಲ್. ಅವ್ರು ಯಾರೋ ಒಬ್ಬ ಮೊನ್ನೆ ಪ್ರೈಮ್ ಮಿನಿಸ್ಟರ್ ಚೇಂಜ್ ಆಗ್ಯಾರ, ಅದು ಗೊತ್ತಿರ್ಬೇಕು, ಅದು ಆಲ್ರೆಡಿ ಹೇಳಿದೀನಿ. ಆ ಬೇರ್ ಶೀಟ್ ಅಂತ ಇದ್ದಲ್ಲಪ್ಪ, ಬೇರ್ ಶೀಟ್ ಏನ್ ಹೇಳ್ರಿ, ಇಸ್ರೇಲ್ ದೇಶದ ಮೂನ್ ಲ್ಯಾಂಡರ್ ಗೊತ್ತಿರ್ಬೇಕು. ಅಂದ್ರೆ ಮೂನ್ ಅಂದ್ರೆ ಹೇಳ್ರಿ ಚಂದ್ರ, ಉಪಗ್ರಹ, ಅದಕ್ಕೆ ಸಂಬಂಧಪಟ್ಟಂತೆ ಯಾವ್ದೋ ಒಂದು ಸ್ಯಾಟಲೈಟ್ ಅಪ್ಪ. ಯಾವ್ದು ಹೇಳ್ರಿ, ಬೇರ್ ಶೀಟ್ ಯಾವ ದೇಶಕ್ಕೆ ಸಂಬಂಧಪಟ್ಟಂತೆ, ಇಸ್ರೇಲ್ ದೇಶಕ್ಕೆ ಸಂಬಂಧಪಟ್ಟಂತೆ ಕೇಳ್ತಾನ, ಬೇರ್ ಶೀಟ್ ಅಂತ ಕೊಡ್ತಾನ. ಬೇರ್ ಶೀಟ್ ಓ ಇದು ಮೂನ್ ಲ್ಯಾಂಡರ್, ಅದು ಚಂದ್ರ ಐತಲ್ಲ ಉಪಗ್ರಹ, ಅಲ್ಲಿ ಏನೋ ಒಂದು ಬಿಟ್ಟಾರ. ಯಾವ ದೇಶದವ್ರು ಬಿಟ್ಟಾರ ಹೇಳ್ರಿ, ಇಸ್ರೇಲ್ನವ್ರು ಬಿಟ್ಟಾರ. ಬೇರ್ ಶೀಟ್ ಇಸ್ರೇಲ್ ಹೆಂಗಾರ ಮಾಡಿ ನೆನ್ಪಿಟ್ಕರಿ. ನೆಕ್ಸ್ಟ್ ನೋಡ್ರಿ,
ಇಲ್ಲಿ ನಿಂಬೆ ಹಣ್ಣಿನಲ್ಲಿ ವಿಟಮಿನ್ ಸಿ ಇರ್ತದೆ, ಇದು ಆಲ್ರೆಡಿ ಗೊತ್ತೈತಲ್ಲಪ್ಪ. ನಿಂಬೆ ಹಣ್ಣು, ಆ ಕಿತ್ತಳೆ ಹಣ್ಣು, ಅವೆಲ್ಲ ವಿಟಮಿನ್ ಸಿ ಕೊರತೆಯಿಂದ ಸ್ಕರ್ವಿ, ಅದು ನಾವಿಕರ ಕಾಯಿಲೆ, ಅವೆಲ್ಲ ನಿಮ್ಗೆ ಗೊತ್ತಾಗ್ಬಿಟ್ಟದ. ನೆಕ್ಸ್ಟ್ ನೋಡ್ರಿ, ಇನ್ನ ನಿಮಗ ಇದು ಸೈನ್ಸ್ ಬರೀ ಅಂತಾರೆ ಇಂಟ್ರೊಡಕ್ಷನ್ ಇದ್ದಂಗ ನಿನ್ನ ಬಂದ್ಕೆ ಸಮ ಲಾಲ್ ಸಾಬ್ ಅವ್ರು ಹೇಳ್ತಾರ. ನೆಕ್ಸ್ಟ್ ನೋಡ್ರಿ, ಪೋಮೋಲಜಿ ನೋಡ್ರಿ, ಆರ್ನಿಥಾಲಜಿ ಪಕ್ಷಿಗಳ ಬಗ್ಗೆ ಅಧ್ಯಯನ, ಅದು ಇಂಪಾರ್ಟೆಂಟ್. ಎಂಟಮಾಲಜಿ ಕೀಟಗಳ ಬಗ್ಗೆ ಅಧ್ಯಯನ, ಹೌದು ಅದ್ರಂಗ. ಪೋಮೋಲಜಿ ಹಣ್ಣುಗಳ ಬಗ್ಗೆ ಅಧ್ಯಯನ, ಹಣ್ಣುಗಳ ಬಗ್ಗೆ ಸ್ಟಡಿ ಮಾಡ್ತಾರಲ್ಲ. ಹಣ್ಣುಗಳ ನಮಗೆ ತಿಂಬಕ್ಕೆ ಟೈಮ್ ಇಲ್ಲ, ಸ್ಟಡಿ ಮಾಡಕ್ಕೆ ಹೋಗೋದಿಲ್ಲ, ಅದಕ್ಕೆ ಹಣ್ಣುಗಳ ಬಗ್ಗೆ ಸ್ಟಡಿ ಮಾಡ್ತಾರ, ಅದಕ್ಕೆ ಏನಂತ ಕರಿತಾರ? ಪೋಮೋಲಜಿ ಅಂತ ಕರಿತಾರ. ಮೋಸ್ಟ್ ಇಂಪಾರ್ಟೆಂಟ್, ಇವೆಲ್ಲ ಬಹಳ ಇಂಪಾರ್ಟೆಂಟ್. ನೆಕ್ಸ್ಟ್ ಕ್ಲೋರಿನ್ ಒಂದು ಹ್ಯಾಲೋಜನ್ ಕೇಳಿದ್ರೆ ನಿನ್ನೆ. ಕ್ಲೋರಿನ್ ಇಂದ ಆ ಓಜನ್ ಪದರಿಗೆ ಏನಂತ ಹೇಳ್ರಿ ಒಂದು ಎಫೆಕ್ಟ್ ಆಗತ್ತದ, ಗೊತ್ತಿಲ್ಲ ನೋಡ್ಗ. ಓಜನ್ ಸವಕಳಿಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ಕ್ಲೋರಿನ್, ಗೊತ್ತಿರಲಿ. ಕ್ಲೋರಿನ್ ಓಜನ್ ಸವಕಳಿಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ಇಷ್ಟು ಇಂಪಾರ್ಟೆಂಟ್. ಅಂದ್ರೆ ನಮಗ ನೋಡ್ಬೇಕು, ನಿನ್ನೆ ಹೇಳಿದ್ರು ಕ್ಲೋರಿನ್ ಅದು ಒಂದು ಹ್ಯಾಲೋಜನ್. ಕ್ಲೋರಿನ್ ಒಂದು ಹ್ಯಾಲೋಜನ್. ಆದರೆ ಕ್ಲೋರಿನ್ ಅದರಿಂದ ಓಜನ್ ಪದರಿಗೆ ನಾಶ, ಅಂದ್ರೆ ಓಜನ್ ಪದರಿಗೆ ಎಫೆಕ್ಟ್ ಐತೆ. ಕೇಳ್ತಾನ ಪ್ರಶ್ನೆ, ಓಜನ್ ಸವೇಕತ್ತದಲ್ಲ, ಅದಕ್ಕೆ ಈ ಕೇಳ್ಕೊಂಡು ಯಾವ್ದಪ್ಪ ಪ್ರಮುಖ ಅಂತ ಕೊಟ್ರಿಗಿನ ಡಿಪೆಂಡ್ ಅಪನ್ ಆಪ್ಷನ್ಸ್ ಏನಿರ್ತೇಳ್ರಿ? ಕ್ಲೋರಿನ್ ಅಂತ ಇರ್ತದ, ಅದು ಗೊತ್ತಿರ್ಬೇಕು. ಆಮೇಲೆ ಜೀವ ಅನಿಲ ಅದು ಯಾವ್ದಲ್ರಿ? ಆಮ್ಲಜನಕ, ಗೊತ್ತಿರ್ಬೇಕು. ಆಮ್ಲಜನಕದ ಪರಮಾಣು ಸಂಖ್ಯೆ 8, ಆ ಸೂತ್ರ ಸಂಕೇತ O2. ಜೋಸೆಫ್ ಪ್ರಿಸ್ಟ್ಲೆ ಕಂಡಿಡಿದವರು ವಾತಾವರಣದಲ್ಲಿ 21% ಐತೆ, ಹೌದಲ್ಲ. ಓಜನ್ ಆಮ್ಲಜನಕದ ರೂಪಾಂತರ, ಇವೆಲ್ಲ ನಿಮ್ಗೆ ಆಲ್ರೆಡಿ ಪ್ರಶ್ನೆ ಹೇಳಿದ್ದೀನಿ, ಗೊತ್ತಿರಲಿ. ಇಂಪಾರ್ಟೆಂಟ್ ಅಂದ್ರೆ ಒಂದೊಂದೇ ತಿಳ್ಕೋಬೇಕು. ಜೀವಾನಿಲ, ಆಮ್ಲಜನಕದ ಸಂಶೋಧಕ ಜೋಸೆಫ್ ಪ್ರಿಸ್ಟ್ಲೆ, ಆಮ್ಲಜನಕದ ಪರಮಾಣು ಸಂಖ್ಯೆ 8, ಆಮ್ಲಜನಕದ ಸಂಕೇತ O2, ಹಿಂಗ. ಅದೇ ಓಜನ ಸಂಕೇತ O3, ಹಿಂಗೆಲ್ಲ ನಿಮಗ ಗೊತ್ತಾತವ. ಇವತ್ತಿಲ್ಲ ನಾಳೆ ನೀವು ಪರ್ಫೆಕ್ಟ್ನೆಸ್ ಬರ್ತದ, ಏನ್ ದೊಡ್ಡ ಮಾತಲ್ಲ. ಯಾರು ಪರ್ಫೆಕ್ಟ್ ಇಲ್ಲ ಇಲ್ಲಿ, ಓದಿ ಆಟೋಮೆಟಿಕ್ ಆಗಿ ನಿಮ್ಗ ನಾಲೆಜ್ ಬಂದೇ ಬರ್ತದ. ನೆಕ್ಸ್ಟ್ ನೋಡಪ್ಪ ಇಲ್ಲಿ, ಆಯ್ತು, ಇನ್ನೊಂದು 10-15 ನಿಮಿಷ ಅಷ್ಟೇ ಪರ್ಫೆಕ್ಟ್ ಆಗಿ ತಿಳ್ಕೊರಿ. ಯಾಕಂದ್ರೆ ಇದು ನಿಮ್ಮ ಅಳಿವು ಉಳಿವಿನ ಪ್ರಶ್ನೆ ಐತೆ, ಬಹಳ ಇಂಪಾರ್ಟೆಂಟ್ ಐತೆ. ವಿಶ್ವದ ಮೊದಲ ಹಸಿರು ಮನೆ ನೋಡ್ರಿ, ಗ್ರೀನ್ ಹೌಸ್ ಗ್ಯಾಸಸ್ ಅಂತೀವಲ್ಲ, ಅದು ಬಹಳ ಇಂಪಾರ್ಟೆಂಟ್. ಅವು ಲಾಸ್ಟಿಗೆ ಇದಾವ. ಗ್ರೀನ್ ಹೌಸ್ ಗ್ಯಾಸಸ್ ಯಾವ ಅಂತ ಇದಾವ? ವಿಶ್ವದ ಮೊದಲ ಹಸಿರು ಮನೆ ಅನಿಲ ಮಾನಿಟರಿಂಗ್ ಅಂದ್ರೆ ಒಂಥರ ಉಸ್ತುವಾರಿ ಅಂತಾರಲ್ಲ, ಅದು ಸಂಬಂಧಪಟ್ಟಂತ ಉಪಗ್ರಹ ಇಬುಕ್ಕಿ. ಇದು ನಿಗನ ಪ್ರಶ್ನೆ ಕೊಟ್ಟನ, ಗೊತ್ತಿರ್ಲಿ. ಇಬುಕ್ಕಿ ಇಬುಕ್ಕಿ IBU KKI ಇಬುಕ್ಕಿ, ಗೊತ್ತಿರ್ಲಿ. ಇಬುಕ್ಕಿ ಎನ್ನುವುದು ಒಂದು ಉಪಗ್ರಹ, ಯಾವುದು ಸಂಬಂಧಪಟ್ಟಂತೆ ಇಲ್ಲೇ ನೋಡ್ರಿ, ಹಸಿರು ಮನೆ ಅನಿಲ ಅದಕ್ಕೆ ಸಂಬಂಧಪಟ್ಟಂತೆ ಮಾನಿಟರಿಂಗ್ ಮಾಡೋದು ವಿಶ್ವದ ಮೊದಲ ಉಪಗ್ರಹ. ಇದು ಬಹಳ ಇಂಪಾರ್ಟೆಂಟ್. ನೀವು ಬೇಕಾದ್ರೆ ಇಂಟರ್ನೆಟ್ ಆಗೆಲ್ಲ ಸರ್ಚ್ ಮಾಡಿ, ಮೋಸ್ಟ್ ಇಂಪಾರ್ಟೆಂಟ್. ಪಕ್ಕಾ ಪ್ರಶ್ನೆ ಕೊಡ್ತಾನೆ. ಯಾಕಂದ್ರೆ ಗ್ರೀನ್ ಹೌಸ್ ಗ್ಯಾಸಸ್ ಬಗ್ಗೆ ಹೈಯೆಸ್ಟ್ ಡಿಸ್ಕಷನ್ ಐತಿ. ಈಗ ಗ್ರೀನ್ ಹೌಸ್ ಗ್ಯಾಸಸ್ ಮುಂದೆ ಯಾವ್ಯಾವ ಬರ್ತಾವ ಅಂತ ನಿಮಗ ಅದು ನೆಕ್ಸ್ಟ್ ಐತೆ. ಬಟ್ ವಿಶ್ವದ ಮೊದಲ ಹಸಿರು ಮನೆ ಅನಿಲ ಅದಕ್ಕೆ ಸಂಬಂಧಪಟ್ಟಂತೆ ಮಾನಿಟರಿಂಗ್ ಮಾಡೋದು, ಅಂದ್ರೆ ಮಾನಿಟರಿಂಗ್ ಅಂದ್ರೆ ಗಮನ ಹರಿಸೋದು, ಅದು ಸಂಬಂಧಪಟ್ಟಂತೆ ಉಪಗ್ರಹ ಕೊಟ್ರಾಗಿನ ಇಬುಕ್ಕಿ ಅಂತ ಹಾಕ್ಬೇಕು. ಇಂಪಾರ್ಟೆಂಟ್. ಇಬುಕ್ಕಿ ಮತ್ತೆ ಯಾವ್ದು ಗುಬ್ಬಚ್ಚಿ ಅಂತ ಹಾಕಿರಿ ಹಿಂದಗಡೆಗೆ, ಇಬುಕ್ಕಿ ಗೊತ್ತಿರಲಿ. ನೆಕ್ಸ್ಟ್ ನೋಡ್ರಿ, ಟೈಟಾನ್ ಅಂತ ಐತೆ. ಟೈಟಾನ್ ಶನಿ ಗ್ರಹದ ಉಪಗ್ರಹ, ಗೊತ್ತಿರಲಿ. ಶನಿ ಗ್ರಹದ ಅತಿ ದೊಡ್ಡ ಉಪಗ್ರಹ ಟೈಟಾನ್. ಇದಕ್ಕೂ ಕೇಳೋಣ ಸರ್, ಇದು ಯಾಕೆ ಬಂತಂದ್ರೆ ಇದು ಒಂದು ಇಂಪಾರ್ಟೆಂಟ್. ಇದು ನಮಗ ಜಿಯೋಗ್ರಫಿದಾಗ ಬರ್ತದ, ಆದ್ರೆ ಗೊತ್ತಿರಲಿ. ಶನಿ ಗ್ರಹದ ಅತಿ ದೊಡ್ಡ ಉಪಗ್ರಹ ಯಾವ್ದು ಅಂದ್ಕೊಟ್ರೆ ಟೈಟಾನ್ ಅಂತ ಹಾಕ್ರಿ. ನೆಕ್ಸ್ಟ್ ನೋಡ್ರಿ, ಇಂಪಾರ್ಟೆಂಟ್. ರಾಷ್ಟ್ರೀಯ ಪೋಷಣೆ ಶಾಸ್ತ್ರ, ಗೊತ್ತಿರಲಿ. ಸಂಸ್ಥೆ ನೋಡ್ರಿ, ಹೆಂಗನ ಮಾಡಿ ನೆನ್ಪಿಟ್ಕೋಬೇಕು. ಒಂದು ಕೇಂದ್ರ ಕಚೇರಿಗಳು ಕೊಟ್ಬಿಡ್ತಾನ, ರಾಷ್ಟ್ರೀಯ ಪೋಷಣೆ ಶಾಸ್ತ್ರ ಸಂಸ್ಥೆ ಕೇಂದ್ರ ಕಚೇರಿ ಅಂತ ಕೊಟ್ಟಂತ ಕರೆ ಮುಗಿದ ಯಾವ್ದು ತೆಗೆದ ಅಂತ ಅನ್ಸ್ಬಿಡ್ತದೆ. ಆಲ್ರೆಡಿ ಪ್ರಶ್ನೆ ಪತ್ರಿಕೆದಾಗ ಬಂದದ. ಎಲ್ಲೈತೆ ಅಂತ ಕೊಟ್ರೆ ಹೆಡ್ ಕ್ವಾರ್ಟರ್ ಕೊಟ್ಟಾಗಿನ ಹೈದರಾಬಾದ್ ಅಂತ ಹಾಕ್ಬೇಕು. ಹೈದರಾಬಾದ್ನಾಗ ಒಂದು ನದಿ ಐತಲ್ಲಪ್ಪ, ಮೂಸಿ ನದಿ. ಹೈದರಾಬಾದ್ ಯಾವ ನದಿಯ ದಂಡೆ ಮೇಕೈತೆ ಅಂತ ಕೊಟ್ಟಾಗಿನ ಮೂಸಿ ಅಂತ ಹಾಕ್ಬೇಕು. ಹೈದರಾಬಾದ್ನಾಗ ಇಂಪಾರ್ಟೆಂಟ್ ನ್ಯಾಷನಲ್ ಪೊಲೀಸ್ ಅಕಾಡೆಮಿ, ಸರ್ದಾರ್ ವಲ್ಲಭಭಾಯಿ ಪಟೇಲ್ ನ್ಯಾಷನಲ್ ಪೊಲೀಸ್ ಅಕಾಡೆಮಿ ಎಲ್ಲೈತಲ್ರಿ? ಹೈದರಾಬಾದ್ನಾಗ ಐತೆ. ಕರ್ನಾಟಕ ಪೊಲೀಸ್ ಅಕಾಡೆಮಿ ಮೈಸೂರಾಗ ಐತೆ, ಹೌದಲ್ಲ? ಅದ್ರಾಗ ಇಂಪಾರ್ಟೆಂಟ್ ರಾಷ್ಟ್ರೀಯ ಪೋಷಣಾ ಶಾಸ್ತ್ರ ಸಂಸ್ಥೆ ನೋಡ್ರಿ. ಹೊಸ ಇನ್ಸ್ಟಿಟ್ಯೂಟಿವ್ ರಾಷ್ಟ್ರೀಯ ಪೋಷಣೆ ಶಾಸ್ತ್ರ ಹಿಂಗ್ ಓದ್ಬೇಕು. ರಾಷ್ಟ್ರೀಯ ಪೋಷಣೆ ಶಾಸ್ತ್ರ ಇನ್ಸ್ಟಿಟ್ಯೂಟ್ ಎಲ್ಲಿದ್ರಿ? ಹೈದರಾಬಾದ್ನಾಗ ಐತೆ. ನೆಕ್ಸ್ಟ್ ನೋಡ್ರಿ, ಜೀವಕೋಶದ ಶಕ್ತಿ ಕೇಂದ್ರ. ನಿಮ್ಗೆ ಒಂದೊಂದೇ ಲೈಸೋಸೋಮು, ರೈಬೋಸೋಮು, ಪ್ರೋಟೀನ್ ಕಾರ್ಖಾನೆ, ಅವೆಲ್ಲ ಆತ್ಮಹತ್ಯೆ ಸಂಚಿಗಳು ಅಂತ ಹೇಳಿದ್ದಲ್ಲ, ಅದ್ರಂಗ ಜೀವಕೋಶದ ಶಕ್ತಿ ಕೇಂದ್ರ ಕೊಟ್ರಿಗಿನ ಮೈಟೋಕಾಂಡ್ರಿಯಾ. ಇದು ನಿಮ್ಗೆ ಗೊತ್ತೈತೆ? ಮೈಟೋಕಾಂಡ್ರಿಯಾ ಗೊತ್ತೈತೆ. ಅದಕ್ಕೆ ಆದ್ರೂ ಇನ್ನೊಂದ್ಸಲ ಹೇಳಿನಿ, ಜೀವಕೋಶದ ಶಕ್ತಿ ಕೇಂದ್ರ ಅಂತ ಬಂದಂತೆ ಕರೆ ಮೈಟೋಕಾಂಡ್ರಿಯಾ. ನೋಡ್ರಿ ಇಲ್ಲಿ, ಲೈಸೋಸೋಮು, ಮೈಟೋಕಾಂಡ್ರಿಯಾ,
ಈ ಮೂರಾಗ ಒಂದು ಪಕ್ಕ ಪ್ರಶ್ನೆ ಬರ್ತಾವ. ನೀವೇನ್ ಮಾಡ್ತೀರ ಗೊತ್ತಿಲ್ಲ, ಒಂದೊಂದು ಲೈನ್ ಸಿಂಗಲ್ ಲೈನ್ ಹೆಂಗನ ಮಾಡಿ ಅದು ಕೇಂದ್ರೀಕರಿಸಬೇಕು ಗಮನ. ಟಕ್ 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 ಅಂತ ಸೆಳಿಬೇಕು. ಹಿಂಗ ಜೇನು ಯಾವ್ದಾನ ಜೇನು ಹಿಂಗ ಸವೆಯಂಗಿಲ್ಲ, ಇಂಪಾರ್ಟೆಂಟ್ ಯಾವ್ದಾನ ಹೂ ಮೇಲೆ ಜೇನು ಕುಂತ್ಕೇಸೆ ಮಕರಂದವನ್ನು ಇರ್ತದಲ್ಲ, ಆ ರೀತಿ ನೀವು ಇರೋಂಥ ಕೆಪಾಸಿಟಿನ ಬೆಳ್ಕೋಬೇಕು. ಲಾಸ್ಟ್ ನೋಡಪ್ಪ ಸ್ವಲ್ಪ ಸಿಂಪಲ್ ಆಗಿ ಎಂಟಮಾಲಜಿ. ಎಂಟಮಾಲಜಿ ಕೊಟ್ಟಾಗಿನ ಕೀಟಗಳ ಬಗ್ಗೆ ಅಧ್ಯಯನ. ಕೀಟಗಳು ಎಂಟಮಾಲಜಿಸ್ಟ್ ಅಂತ ಕರಿತಾರಲ್ಲ, ಅವ್ರು ಕೀಟಶಾಸ್ತ್ರಜ್ಞರು. ಕೀಟಶಾಸ್ತ್ರಜ್ಞರು ನಮಗ ಏನ್ ಹೇಳ್ರಿ ಎಂಟಮಾಲಜಿ. ಕೀಟಗಳ ಬಗ್ಗೆ ಅಧ್ಯಯನ. ಹೌದಲ್ಲ, ನಮಗೆ ಇಂಪಾರ್ಟೆಂಟ್ ವರ್ಮಿ ಕಲ್ಚರ್, ಅದು ಎರೆಹುಳ ಸಾಗಾಣಿಕೆ. ರೈತನ ಮಿತ್ರ ಚಾರ್ಲ್ಸ್ ಡಾರ್ವಿನ್. ನಿಮ್ಗೆ ಹೇಳ್ತಾರೆ ಇಂಪಾರ್ಟೆಂಟ್. ಈಗ ಸದ್ಯ ಸಿಂಪಲ್ ಆಗಿ ಎಂಟಮಾಲಜಿ ಅಂತ ಬಂತಂತೀಕರಿ ನಾವೇನಂತ ಹಾಕ್ಬೇಕ್ರಿ, ಕೀಟಗಳ ಬಗ್ಗೆ ಅಧ್ಯಯನ ಅಂತ. ಕೀಟಗಳು ಎಂಟಮಾಲಜಿ. ಆರ್ನಿಥಾಲಜಿ ಪಕ್ಷಿಗಳ ಬಗ್ಗೆ ಅಧ್ಯಯನ. ಪೋಮಾಲಜಿ ಹಣ್ಣುಗಳ ಬಗ್ಗೆ ಅಧ್ಯಯನ. ಅದ್ರಂಗ ಎಂಟಮಾಲಜಿ ಕೀಟಗಳ ಬಗ್ಗೆ ಒಂದು 50 ಕಂಠಪಾಠ ಮಾಡೋದಲ್ಲ, ಅವಾಗ ಬಂದಾಗ ನೀವು ಸೇವ್ ಮಾಡ್ಕೊಂತ ಹೋಗ್ರಿ ಆಟೋಮೆಟಿಕ್. ಹೆಂಗ ಇದಂಗ ನೋಡಮಂತ. ಇಲ್ಲೊಂದು ಡಿಫ್ರೆಂಟ್ ಒಂದು ಪ್ರಾಣಿ ಮತ್ ನೋಡಪ್ಪ, ರಕ್ತವಿಲ್ಲದಿದ್ದರೂ ಉಸಿರಾಡುವ ಪ್ರಾಣಿ. ಇದು KSIS ಸಬ್ ಇನ್ಸ್ಪೆಕ್ಟರ್ 2012 ಕೊಟ್ಟನ ಹೈಡ್ರಾ ಅಂತ ಬರ್ತದೆ. ನಿಮಗ ಇವು ಹೇಳಿಲ್ಲ ಕಶರಕಗಳು ಅಕಶರಕಗಳು ಅಂತ ಬರ್ತಾವ. ಕಶರಕಗಳು ಅಂತ ಕೊಟ್ರಿಗಿನ ಬೆನ್ನು ಮೂಳೆ ಹೊಂದಿರುವ ಪ್ರಾಣಿಗಳು, ಅಕಶರಕ ಅಂತ ಕೊಟ್ರಿಗಿನ ಬೆನ್ನು ಮೂಳೆ ಹೊಂದಿಲ್ಲದ ಪ್ರಾಣಿಗಳು. ಅದ್ರಾಗ ಬರ್ತಾವ ಯಾವ ಹೇಳ್ರಿ, ಹೈಡ್ರಾ ಅಂತ ಬರ್ತದ. ನಿಮಗೇನಪ್ಪ ಒಂದೇ ಇರೋದ, ರಕ್ತವಿಲ್ಲದಿದ್ದರೂ ಉಸಿರಾಡುವ ಪ್ರಾಣಿ. ಅದ್ಯಾವುದಪ್ಪ? ಹೈಡ್ರಾ. ಇಲ್ಲೇ ನೋಡ್ರಿ ಹೈಡ್ರಾ. ನಿಮ್ ಬೇಕಾದ್ರೆ ಇಮೇಜ್ ಬೇಕಾದ್ರೆ ಹಾಕಮಂತ. ಹೈಡ್ರಾ ರಕ್ತವಿಲ್ಲದಿದ್ದರು, ರಕ್ತನೇ ಇರಂಗಿಲ್ಲ ಆದ್ರೆ ಅದು ಉಸಿರಾಟ ಮಾಡ್ತದ. ಯಾವ್ದು ಅದಂತ ಕೊಟ್ರಿಗಿನ ಹೈಡ್ರಾ ಅಂತ ಹಾಕ್ಬೇಕು. ಇದು KSIS ನ ಕೊಟ್ಟಾನ, ಮತ್ತೆ ರಿಪಿಟೇಷನ್ ಆಗ್ತದ ಗೊತ್ತಿರಲಿ. ನೆಕ್ಸ್ಟ್ ನೋಡ್ರಿ ನಗಿಸುವ ಅನಿಲ. ನಗಿಸುವ ಅನಿಲ ಲಾಫಿಂಗ್ ಗ್ಯಾಸ್. ಇದು ಅಂತರೂ ಬರದೆ ನಗಿಸುವ ಅನಿಲ ಲಾಫಿಂಗ್ ಗ್ಯಾಸ್ ಮೋಸ್ಟ್ ಇಂಪಾರ್ಟೆಂಟ್. ನೈಟ್ರಸ್ ಆಕ್ಸೈಡ್. ಇನ್ನು ನೋಡಿ ಒಂದ್ಸಲ ನೈಟ್ರಸ್ ಆಕ್ಸೈಡ್ ಕೊಟ್ಟಿಲ್ಲ, N2O ಅಂತ ಕೊಟ್ಟಾನ. ಇದು ಸಂಕೇತ N2O ಮೋಸ್ಟ್ ಇಂಪಾರ್ಟೆಂಟ್. ಅಂದ್ರೆ ನಗಿಸುವ ಅನಿಲ. ನಗಿಸುವ ಅನಿಲ ಅಂದ್ರೆ ಲಾಫಿಂಗ್ ಗ್ಯಾಸ್ ಅಂತ ಕೊಟ್ಟಿಗೆ ಕೆಳಗಡೆ ಸಂಕೇತ ಕೊಟ್ರಗಿನ N2O ಅಂತ ಹಾಕ್ಬೇಕು. ನೋಡ್ರಿ ಇಲ್ಲಿ N2O. ಅದೇ ಬೈ ಚಾನ್ಸ್ ಏನೋ ಹೆಸರು ಕೊಟ್ರಗಿನ ನೈಟ್ರಸ್ ಆಕ್ಸೈಡ್ ಅಂತ ಹಾಕ್ಬೇಕಾಗ್ತದ. ನೈಟ್ರಸ್ ಆಕ್ಸೈಡ್. ನೈಟ್ರಸ್ ಆಕ್ಸೈಡ್ ಮೋಸ್ಟ್ ಇಂಪಾರ್ಟೆಂಟ್. ನಗಿಸುವ ಅನಿಲ ಅಂತ ಕೊಟ್ರಗಿನ ನೈಟ್ರಸ್ ಆಕ್ಸೈಡ್ ಮೋಸ್ಟ್ ಬಹಳ ಇಂಪಾರ್ಟೆಂಟ್. ಇದನ್ನ ಇಂಪಾರ್ಟೆಂಟ್ ಇದನ್ನ ಸಿಂಪಡಿಸಿ ಬಿಟ್ರೆ ಬರೀ ನಕ್ಕಂತಾನೆ ಕುಂತಿರ್ತಾರೆ, ಅದೇನು ತಲೆ ಕೆಡ್ಸಕೋಬೇಡ್ರಿ. ನೆಕ್ಸ್ಟ್ ನೋಡ್ರಿ ಪೆನ್ಸಿಲಿನ್ ಅಂತ ಐತೆ. ಪೆನ್ಸಿಲ್ ನಲ್ಲಿ ಅದು ಗ್ರಾಫೈಟ್ ಇರುತ್ತದೆ. ಮೊನ್ನೆ ಯಾರೋ ಒಬ್ರು ಫೋಟೋ ಹೊಡೆದು ಹಾಕಿದ್ರಪ್ಪ, ಪೆನ್ಸಿಲ್ ನಾಗ ಏನಿರ್ತದೆ ಕೊಟ್ರಿಗಿನ ಗ್ರಾಫೈಟ್ ಇರ್ತದ. ನೀವು ಇನ್ನೊಂದು ಗೊತ್ತಿರಲಿ, ಯಾವ್ದು ಬೇಕಾದ ಫೋಟೋಗಳು ಹೊಡೆದಕ್ಕೆ ಸಾಕ್ಬಾಡ್ರಿ. ಸುಮ್ಕೆ ಮಾದರಿ ಪ್ರಶ್ನೆ ಪತ್ರಿಕೆ ಇರ್ತಾವ, ಅದ್ರ ಫೋಟೋ ಹೊಡೆದಿವನ್ ಹಾಕಿದ್ವನ್, ಇಲ್ಲ ಪೇಪರ್ ಫೋಟೋ ಹೊಡೆದಿವನ್ ಹಾಕಿದ್ವನ್. ಫಸ್ಟ್ ಓದೋದ್ ಕಲೀರಿ, ಉತ್ತರ ಬರವಲ್ತ ಸರ್ಚ್ ಮಾಡ್ರಿ ಇಂಟರ್ನೆಟ್ ನಾಗ. ಮತ್ತೆ ಫೋನ್ ಎದಕ್ಕೆ ಇಟ್ಕಂದ್ರಿ? ಫೋನ್ ಬರೇ ಫಿಲ್ಮ್ ನೋಡಕ ಸಾಂಗ್ ನೋಡಕ್ ಇಟ್ಕಂದ್ರೆ ಸರ್ಚ್ ಮಾಡ್ರಿ, ಹೋಗ್ರಿ. ಎಂಟಮಾಲಜಿಸ್ಟ್ ಟಕ್ ಅಂತ ಬರ್ತಾವ ಕೀಟಗಳು, ಇಲ್ಲಂದ್ರೆ ಆರ್ನಿಥಾಲಜಿಸ್ಟ್ ಬರ್ತಾವ ಪಕ್ಷಿಗಳು ಬರ್ತಾವ. ಏನೋ ಒಂದು ಕೂಗ್ರಿ ಹೊಡ್ರಿ, ಆಟೋಮೆಟಿಕ್ ಬರ್ತಾವ. ನೀವೇ ಸರ್ಚ್ ಮಾಡ್ಬೇಕು, ನೀವೇ ಸ್ಟಡಿ ಮಾಡ್ಬೇಕು, ನೀವೇ ಕಲೆಕ್ಟ್ ಮಾಡ್ಕೋಬೇಕು. ಫೋಟೋ ತೆಗೆದ್ರೇನು ವಾಟ್ಸಪ್ ಹೋದ್ರೇನು ನೋಡ್ರಿ ಉತ್ತರ ಏನ್ ಸಾರ್ ಅವ್ರಿಗೆ ಉತ್ತರ ಗೊತ್ತಿರ್ತದ, ಆದ್ರೂ ಟೈಮ್ ವೇಸ್ಟ್ ಮಾಡ್ತಾರೆ. ಫೋಟೋ ತೆಗಿಯಕ್ ಟೈಮ್ ಎಷ್ಟ, ಫೋಟೋ ಮತ್ತೆ ಸೆಂಡ್ ಮಾಡೋಕೆ ಟೈಮ್ ಎಷ್ಟು ಒಂದು 30-40 ಸೆಕೆಂಡ್ ಏನಂತೀವ್ರಿ ವೇಸ್ಟ್ ಆಗಿಬಿಡ್ತದೆ. ಅದಕ್ಕೆ ನಾವು ಹೆಂಗನ ಮಾಡ್ಕೇಸೆ ನಾವೇ ಸರ್ಚ್ ಮಾಡ್ಬೇಕು. ನನಗೆ ಉತ್ತರ ಏನೋ ಗೊತ್ತಿಲ್ಲ ಅಂತಂದ್ರೆ ನಾನು ಇಂಪಾರ್ಟೆಂಟ್ ಕೆಲವೊಬ್ರು ಬಹಳ ಪ್ರಮುಖ ತಜ್ಞರು ಕೂಡ ಡಿಸ್ಕಸ್ ಮಾಡ್ತೀನಿ. ಇಲ್ಲಪ್ಪ ಅಂದ್ರೆ ನಾನು ಇಂಟರ್ನೆಟ್ ಸರ್ಚ್ ಮಾಡ್ತೀನಿ. ಇಷ್ಟು ನೀವು ಬರೀ ಬೇಕಾದ್ರೆ ಫೋಟೋ ಹೊಡೆದಕ್ಕೆ ಹಾಕಕ್ ಹೋಗ್ಬಾರ್ದು. ಪೆನ್ಸಿಲ್ ನಲ್ಲಿ ಏನಿರ್ತದೆ ಕೊಟ್ರೆ ಗ್ರಾಫೈಟ್ ಅಂತ ಹಾಕ್ರಿ. ನೆಕ್ಸ್ಟ್ ನೋಡಿ, ಇದು ಬಹಳ ಇಂಪಾರ್ಟೆಂಟ್. ಇದು ವಿಮಾನಗಳಲ್ಲಿ ಕಂಡು ಬರುವ ಬ್ಲಾಕ್ ಬಾಕ್ಸ್ ಅಂತ ಐತೆ, ಬಹಳ ಇಂಪಾರ್ಟೆಂಟ್. ಕಪ್ಪು ಪೆಟ್ಟಿಗೆ ಬ್ಲಾಕ್ ಬಾಕ್ಸ್. ವಿಮಾನಗಳಲ್ಲಿ ಕಂಡು ಬರೋ ಬ್ಲಾಕ್ ಬಾಕ್ಸ್. ಅದ್ರ ಬಣ್ಣ ಕೊಟ್ರಿಗಿನ ಕಿತ್ತಳೆ ಅಂದ್ರೆ ಏನೋ ಅಂತಾರ ನೋಡ್ರಿ, ಆರೆಂಜ್ ಅರ್ಶಿಣ ಕಲರ್ ಇರ್ತಲ್ಲ ಆರೆಂಜ್. ಅಂದ್ರೆ ಈಗ ನೋಡ್ರಿ, ಈಗ ನಾನೇ ವಿಮಾನ ಚಾಲಕ ಅಂತೀಗಾರೆ, ಪೈಲಟ್ ಅಪ್ಪ ನಾನೇ ಪೈಲಟ್. ಇಲ್ಲಿ ಇಂಪಾರ್ಟೆಂಟ್ ಅಲ್ಲಿ ಕಾಕ್ಪಿಟ್ ನಾಗ ಇರ್ತದೆ ಇಂಪಾರ್ಟೆಂಟ್ ಯಾವ್ದ್ರಿ, ಇದು ಬ್ಲಾಕ್ ಬಾಕ್ಸ್. ವಿಮಾನ ಬೈ ಚಾನ್ಸ್ ಅಪಘಾತಕ್ಕೆ ನಾಡ್ರಿಗಿನ ಅಲ್ಲಿ ಲಾಸ್ಟ್ ಸಂಭಾಷಣೆ ಅದ್ರ ಇದೊಂದು ಯಾರು ಹೇಳ್ರಿ, ಪೈಲಟ್ ಸಂಭಾಷಣೆ ಅದ್ರಾಗ ಏನಾಗಿರ್ತೇಳ್ರಿ ರೆಕಾರ್ಡ್ ಆಗಿರ್ತದ. ಎಷ್ಟು ಬ್ಲಾಸ್ಟ್ ಆದ್ರಿಗಿನ ಅದು ಕಾಕ್ಪಿಟ್ ಏನಾಗಿರೋದಿಲ್ಲ. ಯಾವ್ದ್ರಿ ಇದು ಬ್ಲಾಕ್ ಬಾಕ್ಸ್. ನಮಗೆ ಯಾವಾಗನ ವಿಮಾನ ಅಪಘಾತಗಳು ಉಂಟಾಗಿ ಏನೋ ಸುದ್ದಿಯಲ್ಲಿದ್ರಿಗಿನ ಅದ್ರ ಬಗ್ಗೆ ಹೇಳ್ಬಿಡ್ತಾನ, ಇದ್ರನ್ನ ಹುಡುಕ್ತಾರೆ ಇಂಪಾರ್ಟೆಂಟ್. ವಿಮಾನ ಅಪಘಾತ ಆಯ್ತಿದ್ರಿನ ಫಸ್ಟ್ ಹುಡುಕದೆ ಇದು ಬ್ಲಾಕ್ ಬಾಕ್ಸ್ ಅಂತ. ನಮಗ ವಿಮಾನಗಳಲ್ಲಿ ಬ್ಲಾಕ್ ಬಾಕ್ಸ್ ಇರ್ತದಲ್ಲ, ಅದು ಯಾವ ಕಲರ್ ನಾಗ ಇರ್ತದ ಅಂತ ಕೊಟ್ರಿಗಿನ ಏನಂತ ಹಾಕ್ಬೇಕಲ್ರಿ, ಕಿತ್ತಳೆ ಅಥವಾ ಆರೆಂಜ್ ಅಂತ ಹಾಕ್ಬೇಕಾಗ್ತದ. ಇಂಪಾರ್ಟೆಂಟ್. ಇಷ್ಟು ನಿಮಗ ಗೊತ್ತಿರ್ಲಿ. ನಿಮಗೆ ಇವತ್ತಿಲ್ಲ ನಾಳೆ ಏನಾಗ್ತವಲ್ರಿ ಒಂದೊಂದೇ ಐಡಿಯಾ ಬರ್ತಾವ. ಪರ್ಫೆಕ್ಟ್ ಆಗಿ ತಿಳ್ಕೊಬೇಕ್ರಿ, ಅದೇನು ದೊಡ್ಡ ಮಾತಲ್ಲ. ನಮಗೆ ವಿಮಾನನ ಕೊಡ್ಲಿ, ಹಡಗನ ಕೊಡ್ಲಿ, ಬಸ್ ಅನ್ನ ಕೊಡ್ಲಿ, ರೈಲನ್ನ ಕೊಡ್ಲಿ, ನಾವ್ ಏರಿಗೆ ಹೋಗಂತ ಕೆಪಾಸಿಟಿನ ಬೆಳೆಸ್ಕೋಬೇಕು, ಅದೇನು ದೊಡ್ಡ ಮಾತಲ್ಲ. ನೆಕ್ಸ್ಟ್ ನೋಡ್ರಿ, ಪ್ರಮುಖ ವೈರಸ್ಗಳಂತ ಇದಾವ. ಇಲ್ಲಿ ಒಂದು ನೋಡ್ರಿ, ಕರೋನಾ ಇದು ವೈರಸ್ ಹೌದಿಲ್ಲ. ಆಮೇಲೆ ಎಬೋಲಾ ಇದಗೂ ವೈರಸ್, HIV ಇದಗೂ ವೈರಸ್, ಜೀಕಾಗೂ ವೈರಸ್, ಮತ್ತೆ ರೇಬಿಸ್ಗೂ ವೈರಸ್. ಬಟ್ ನಮಗೇನಪ್ಪ ಇಂಪಾರ್ಟೆಂಟ್ ಅಂದ್ರಗಿನ ಈಗ ಅಟ್ ಪ್ರೆಸೆಂಟ್ ಇದು ಸುದ್ದಿ ಐತೆ ಯಾವ್ದಲ್ರಿ,
ಕರೋನಾ COVID-19 ಇದೊಂದು ಗೊತ್ತಿರಬೇಕು. ಆಮೇಲೆ ಎಬೋಲಾಗೂ ಬಂದಿತ್ತು. ಎಬೋಲಾ ಎನ್ನುವುದು ಒಂದು ವೈರಸ್. HIV ಬಗ್ಗೆ ನಿನ್ನೆ ಆಲ್ರೆಡಿ ಡೀಟೇಲ್ಸ್ ತಿಳ್ಕೊಂಡ್ರಿ. ಜೀಕಾ ಅದಗೂ ವೈರಸ್. ರೇಬಿಸ್ಗೂ ಅದು ನಾಯಿಗೆ ಸಂಬಂಧಪಟ್ಟಂತೆ ಬಹಳ ಇಂಪಾರ್ಟೆಂಟ್. ಲೂಯಿ ಪಾಶ್ಚರ್ ಅಂತ ಬರ್ತಾನೆ, ಅದು ನೋಡೋ ಮತ್ತೆ ನೆಕ್ಸ್ಟ್ ರೋಗ ಅದ್ರ ಬಗ್ಗೆ ಹಾಕಿದಾಗ. ನೆಕ್ಸ್ಟ್ ನೋಡಿ ಇಲ್ಲಿ ಭಾರತ ರತ್ನ ಪ್ರಶಸ್ತಿ ಪಡೆದ ಮೊದಲ ವಿಜ್ಞಾನಿ. ನಾವು ಮತ್ತೆ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಡಿಸ್ಕಸ್ ಮಾಡಲೇಬೇಕು. ಯಾವ್ದಂದ್ರೆ CV ರಾಮನ್. ಯಾವ ಕ್ಷೇತ್ರಕ್ಕೆ ಅಂದ್ರೆ ಎದಕ್ ಪಡೆದನಂತೆ ಮುಂದೆ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. CV ರಾಮನ್ ಮೋಸ್ಟ್ ಇಂಪಾರ್ಟೆಂಟ್. ಭಾರತ ರತ್ನ ಪ್ರಶಸ್ತಿ ಪಡೆದ ಮೊದಲ ವಿಜ್ಞಾನಿ ಫಸ್ಟ್ ಇವರೇ. ಯಾರು ಹೇಳ್ರಿ? CV ರಾಮನ್ 1954ರಾಗ. ನೆಕ್ಸ್ಟ್ ನೋಡ್ರಿ ಆಮೇಲೆ ಗಾಳಿಯ ಒತ್ತಡ ಯಾವ್ದು ಹೇಳ್ರಿ? ಬಾರೋಮೀಟರ್. ಗಾಳಿಯ ಒತ್ತಡ ಕೊಟ್ರೆ ಬಾರೋಮೀಟರ್ ಅಂದ್ರೆ ಗಾಳಿಯ ವೇಗ ಬೇರೆ. ಗಾಳಿಯ ವೇಗ ಅಥವಾ ಗಾಳಿಯ ವೆಲಾಸಿಟಿ ಅದು ಅನಿಮೋಮೀಟರ್. ಇದು ಗಾಳಿಯ ಒತ್ತಡ ಕೊಟ್ರೆಗಿನ ಬಾರೋಮೀಟರ್ ಅಂತ ಹಾಕ್ಬೇಕು. ಆಮೇಲೆ ಕೈಗಾ ಐತಲ್ಲ, ಕೈಗಾ ಅಂತ ಕೊಡ್ತಾನೆ ಅಷ್ಟೇ. ಏನಂತ ಹಾಕ್ಬೇಕಲ್ರಿ? ಅಣುಸ್ಥಾವರ ಅಂತ ಹಾಕ್ಬೇಕು. ಇಂಪಾರ್ಟೆಂಟ್. ಕೈಗಾ ಎನ್ನುವುದೊಂದು ಕೊಟ್ರೆಗಿನ ಅಣುಸ್ಥಾವರ ಅಂತ ಹಾಕ್ರಿ. ಇಂಪಾರ್ಟೆಂಟ್. ನಿಮ್ಗೆ ಆಲ್ರೆಡಿ ಅವೆಲ್ಲವಷ್ಟು ಗೊತ್ತಾ ಇದಾವ. ಇನ್ನ ಇಂಪಾರ್ಟೆಂಟ್ ಇದಾವ. ಈಗ ಆಲ್ರೆಡಿ ಕರೆಕ್ಟ್ ಆಗಿ 1 ತಾಸು ಕ್ಲಾಸ್ ಆಯ್ತು. ಇನ್ನೊಂದು 5 ನಿಮಿಷಗಳ ಮತ್ತ ಪರ್ಫೆಕ್ಟ್ ಆಗಿ ಹೇಳ್ತಾರೆ. ಯಾಕಂದ್ರೆ ಇಲ್ಲಿ ಜೀವನ ಯಾರ್ದು ರೂಪುಗೊಳಕತ್ತದ ಅಂತ ಕೊಟ್ರೆ ನಂದಲ್ಲ, ನಿಮ್ದು. ಅರ್ಧ ಗೊತ್ತಿಲ್ಲ ಅದು. ನೀವು ಆರಾಮ ರಾಜ ಮಹಾರಾಜರು ಕುಂತಂಗ ಕಾಟ್ ಮೇಲೆ ಕುಂತ ಹಿಂಗ್ ನೋಡ್ಕೊಂಡ್ ಕುಂತ್ರೆ ಏನ್ ಮಾಡಕತ್ತದ? ಓದ್ಬೇಕು. ಬಹಳ ಇಂಪಾರ್ಟೆಂಟ್. ಎಲ್ಲ ಬಡತನ ಐತೆ. ನೆಕ್ಸ್ಟ್ ನೋಡಪ್ಪ ಇಲ್ಲಿ ಒಂದನೇ ಇದೈತೆ ಅಲ್ಜಿಮಿಯರ್ ಅಂತ ಐತಿ ಇಲ್ಲಿ. ಅಲ್ಜಿಮರ್ ಕಾಯಿಲೆ ನೋಡ್ರಿ. ಅದು ಕಾಲ ಅಜಾರ್ ಅದು ಓದಿದ್ವಿ. ಒಂದೊಂದು ಇಂಪಾರ್ಟೆಂಟ್. ಅಲ್ಜಿಮೇರ್ ಬಹಳ ಇಂಪಾರ್ಟೆಂಟ್. ಇದು ಕಾಯಿಲೆ ಯಾವ ಒಂದು ಅಂಗಕ್ಕೆ ಬಾಧಿಸ್ತದ ಅಂತ ಕೊಟ್ರೆ ಮೆದುಳು. ನೋಡ್ರಿ ಗ್ಲಾಕೋಮಾ ಯಾವ್ದು ಹೇಳ್ರಿ? ಕಣ್ಣು. ಅದ್ರಾಗ ಅಲ್ಜಿಮೇರ್ ಅಂತ ಕೊಟ್ರೆ ಮೆದುಳು. ನೋಡಿ ಅಷ್ಟು ಕೆಳಗಡೆ ಮುಂದೆ ಫೋಟೋ ಐತೆ ನೋಡಪ್ಪ ಇಲ್ಲಿ ನೋಡ್ರಿ ಮೆದುಳು. ಇದಕ್ಕಿಂತ ಬೈ ಚಾನ್ಸ್ ಇದು ಈ ರೋಗ ಬಂತಂದ್ರೆ ನಾವೇನು ಮಾತಾಡ್ತೀವಿ ನಮಗೆ ಗೊತ್ತಾಗೋದಲ್ಲ. ಅರುವು ಮರುವು ನಮಗ ನೀನ್ ಯಾರಪ್ಪ ಅಂತೀವಿ ಮನೆಗೆ. ಯಾರ ಅಣ್ಣ ತಮ್ಮ ಬಂದ್ರೆ ಯಾರು ನೀವು ಹಿಂಗ ಅಂದ್ರೆ ಈ ರೋಗ ಬಂದ್ರೆ ಯಾವ ರೋಗ ಬಂದ್ರೆ ಹೇಳ್ರಿ? ಅಲ್ಜಿಮರ್ ನೋಡ್ರಿ. ALZHEIMER ಬಹಳ ಇಂಪಾರ್ಟೆಂಟ್. ಅಲ್ಜಿಮರ್ ಅಂತ ಅಲ್ಜಿಮರ್ ಕಾಯಿಲೆ ಯಾವ ಒಂದು ಅಂಗಕ್ಕೆ ಬರ್ತದ ಅಂತ ಕೊಟ್ರೆ ಮೆದುಳು ಅಂತ ಹಾಕ್ಬೇಕು. ಅರುವು ಮರು ಅಂತೀವಲ್ಲ ನಾವು. ಅರುವು ಮರು ಕಾಯಿಲೆ ಇದೆ ಯಾವ್ದು ಹೇಳ್ರಿ? ಅಲ್ಜಿಮರ್ ಅಂತ ಬರ್ತದ. ಮೋಸ್ಟ್ ಇಂಪಾರ್ಟೆಂಟ್. ಹೆಂಗಾರ ಮಾಡಿದ್ರ ಆ ಸ್ಪೆಲ್ಲಿಂಗ್ ಸಮೇತ ಬರ್ಕೊಂಡು ಡ್ಯಾಶ್ ಅಂತ ಬರ್ಕೊಂಡು ಮೆದುಳು. ಮೆದುಳಿಗೆ ಬರ್ತದ. ಮೆದುಳು ನಾವು ಶುದ್ಧೀಕರಣ ಮಾಡ್ಬೇಕಂದ್ರೆ ನಾವು ಡೈಲಿ ಮೆಡಿಟೇಷನ್ ಮಾಡ್ಬೇಕಾಗ್ತದ. ನೆಕ್ಸ್ಟ್ ನೋಡಿ ಕೆಳಗಡೆ ದ್ರವ್ಯದ 4ನೇ ಸ್ಥಿತಿ ಇದು ಪ್ಲಾಸ್ಮಾ. ಘನ ದ್ರವ ಅನಿಲ 4ನೇದೇ ಪ್ಲಾಸ್ಮಾ. ಗೊತ್ತಿರ್ತದೆ ಇಂಪಾರ್ಟೆಂಟ್. ನೆಕ್ಸ್ಟ್ ನೋಡ್ರಿ ಸುಗ್ಗಿ ಪೂರ್ವ ತಂತ್ರಜ್ಞಾನ ಅಂತ ಐತೆ. ಸುಗ್ಗಿ ಪೂರ್ವ ತಂತ್ರಜ್ಞಾನ ಹಂಗಂದ್ರೆ ಅರ್ಥ ಕೊಡಂಗಿಲ್ಲ ನೋಡ್ರಿ. ಇಂಗ್ಲಿಷ್ನಾಗ ಪ್ರೀ ಹಾರ್ವೆಸ್ಟ್ ಟೆಕ್ನಾಲಜಿ ಅಂತ ಐತಿ. ಇಂಪಾರ್ಟೆಂಟ್. ಅದನ್ನ ಯಾರಪ್ಪ ಇದು ಮಾಡಿದ್ದ ಅಂತ ಕೊಟ್ರೆ ಪಿತಾಮಹ ಕೊಟ್ರೆ MS ಸ್ವಾಮಿನಾಥನ್. ನೋಡ್ರಿ ಹಸಿರು ಕ್ರಾಂತಿಯ ಪಿತಾಮಹ ಡಾಕ್ಟರ್ MS ಸ್ವಾಮಿನಾಥನ್. ಪ್ರೆಸೆಂಟ್ ರಾಷ್ಟ್ರೀಯ ಕೃಷಿ ಆಯೋಗದ ಅಧ್ಯಕ್ಷರು ಡಾಕ್ಟರ್ MS ಸ್ವಾಮಿನಾಥನ್. ಮತ್ತೆ ಇದೊಂದು ಶಬ್ದ ಹೊಸದಾಗಿ ಬಂದಿದೆ ಈಗ, ಸುಗ್ಗಿ ಪೂರ್ವ ತಂತ್ರಜ್ಞಾನ. MS ಸ್ವಾಮಿನಾಥನ್. ಇಷ್ಟ ಹೆಂಗ ಮಾಡಿ ಅನ್ಬಿಡ್ರಿ? ಪ್ರೀ ಹಾರ್ವೆಸ್ಟ್ ಟೆಕ್ನಾಲಜಿ ಅಂತ ಕೊಟ್ರೆ MS ಸ್ವಾಮಿನಾಥನ್ ಅಂತ ಹಾಕ್ಬೇಕು. ಎಷ್ಟು ನೋಡ್ರಿ ಕೆಳಗಡೆ ನಮಗ ಇಲ್ಲಿ ಮುಖ್ಯವಾಗಿ ಹಸಿರು ನೋಟ ಚಿನ್ನ ಗ್ರೀನ್ ಗೋಲ್ಡ್ ಅಂತ ಐತೆ ನೋಡ್ರಿ. ಇಲ್ಲಿ ಗ್ರೀನ್ ಗೋಲ್ಡ್ ಅಂತ ಕೊಟ್ಟಾಗ ವೆನಿಲಾ ಅಂತ ಬರ್ತದ. ಇಲ್ಲಿ ನಮ್ಮ ಸಬ್ ಇನ್ಸ್ಪೆಕ್ಟರ್ ಎಕ್ಸಾಮ್ ವೆನಿಲಾನೇ ಇಲ್ಲ. ಆಪ್ಷನ್ಸ್ ವೆನಿಲಾನೇ ಇಲ್ಲ. ವೆನಿಲಾ ಇಲ್ಲ ಅಂತಂದ್ರೆ ಇದ್ರನ್ನ ಹಾಕ್ಬೇಕತ್ತ ಯಾವ್ದು? ಟೀ ಹಾಕ್ಬೇಕತ್ತದ. ಗೊತ್ತಿರಲ್ಲ ಗ್ರೀನ್ ಗೋಲ್ಡ್. ನೀವು ಬೇಕಾದ್ರೆ ಗೂಗಲ್ ಚೆಕ್ ಮಾಡಿ ನೋಡ್ರಿ. ಗ್ರೀನ್ ಟೀ ಅಂತ ಹೊಡಿಬೋಡ್ರಿ. ಮತ್ತೆ ಗ್ರೀನ್ ಗೋಲ್ಡ್ ವೆನಿಲಾನೇ ಕರೆಕ್ಟ್. ಆಪ್ಷನ್ಸ್ ವೆನಿಲಾ ಇಲ್ಲ. ನಮ್ ಸಬ್ ಇನ್ಸ್ಪೆಕ್ಟರ್ ಎಕ್ಸಾಮ್ನಾಗ ಹಸಿರು ಚಿನ್ನ ವೆನಿಲಾನೇ ಕರೆಕ್ಟ್. ಬಟ್ ಆಪ್ಷನ್ಸ್ ವೆನಿಲಾ ಇಲ್ಲ. ಏನಂತ ಹಾಕ್ಬೇಕ್ರಿ? ಟೀ ಅಂತ ಹಾಕ್ಬೇಕು. ನೀವು ಹಸಿರು ನೋಟ ಚಿನ್ನ ವೆನಿಲಾ ಅಂದ್ರೆ ಟೀ. ಇಷ್ಟು ಇಂಪಾರ್ಟೆಂಟ್. ಆಮೇಲೆ ಇದು ಕೆಳಗಡೆ ನೋಡ್ರಿ ರೆಮಿಡಿಸಿವಿಯರ್ ಅಂತ ಐತೆ. ರೆಮಿಡಿಸಿವಿಯರ್ ಏನ್ ಹೇಳ್ರಿ? ಒಂದು ಚುಚ್ಚು ಮದ್ದು. ಅದು ನಿಮ್ಗೆ ಕೋವಿಡ್ ಅದಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ಸಿಂಪಲ್ ಆಗಿ ಒಂದೊಂದು ಗೊತ್ತಿರಲಿ. ರೆಮಿಡಿಸಿವಿಯರ್ ಚುಚ್ಚು ಮದ್ದು ಯಾವ್ದು ಸಂಬಂಧಪಟ್ಟದ ಕೊಟ್ಟರೆ ಅದು ಕೊರೋನಾ ವೈರಸ್ ಸಂಬಂಧಪಟ್ಟದ. ಇನ್ನ ಮುಂದೆ ನಿಮಗೆ ಇನ್ನೊಂದು 2 ಸ್ಲೈಡ್ ಇದಾವ. ಹೆಂಗಾರ ಮಾಡಿ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಇನ್ನೊಂದು 10 ನಿಮಿಷ ಬೇಡಪ್ಪ, ಇನ್ನ 5 ನಿಮಿಷ ಕುಂತು ಬಿಡ್ರಿ. ಕರೆಕ್ಟ್ ಆಗಿ ನಿಮ್ಗೆ ಅರ್ಥ ಆಗ್ತಾವ. ಮತ್ತೆ ನಿಮ್ಗೆ ಎಕ್ಸಾಮ್ನಾಗ ಇವು ಕ್ವಶನ್ಸ್ ಬರ್ತಾವ. PC-PS ಎಕ್ಸಾಮ್ನಾಗ ಬಹಳ ಇಂಪಾರ್ಟೆಂಟ್. ಅದನ್ನ ಯಾಕಂದ್ರೆ ಇದನ್ನ ಹೆಂಗಾರ ಮಾಡಿ ಇದನ್ನ ನಾವು ಸಕ್ಸಸ್ ಆಗ್ಲೇಬೇಕು. ಸರ್ 545 ಇಲ್ಲ 402 ಇಲ್ಲ 4,000 ಜನ ಪೊಲೀಸ್ ಕಾನ್ಸ್ಟೇಬಲ್ ಸೇರ್ಕೋಬೇಕು. ಅದಕ್ಕೆ ಕರೆಕ್ಟ್ ಆಗಿ ಓದ್ಕೇರಿ. ನೆಕ್ಸ್ಟ್ ನೋಡ್ರಿ ಇಲ್ಲಿ ಸೂಪರ್ ನೋವಾ ಅಂತ ಬರ್ತದ. ಸೂಪರ್ ನೋವಾ ಅಂತ ಬಂದ್ರೆ ಸಾಯುತ್ತಿರುವ ನಕ್ಷತ್ರ. ಇದು ನಿಮಗೆ ಜಿಯೋಗ್ರಫಿ ಬರ್ತದೆ. ನಾನು ಹೇಳ್ಕೊಡ್ತೀನಿ ಅಂತ ಕೇಸೆ. ನಿಮಗೆ ಸದ್ಯಕ್ಕೆ ಏನ ಅರ್ಜೆಂಟ್ ಎಕ್ಸಾಮ್ ಬಂದು ಅಂತ ಸೂಪರ್ ನೋವಾ ಅಂತ ಕೊಟ್ಟಿರ್ಗನ ಸಾಯುತ್ತಿರುವ ನಕ್ಷತ್ರ ಅಂತ ಹಾಕ್ರಿ. ನೆಕ್ಸ್ಟ್ ನೋಡಿ ಇಲ್ಲಿ ಇನ್ನೊಂದು ಪ್ಯಾಥೋಲಜಿ ಅಂತ ಬರ್ತದ. ಪ್ಯಾಥೋಲಜಿ ರೋಗಗಳ ಬಗ್ಗೆ ಅಧ್ಯಯನ. ಪ್ಯಾಥೋಲಜಿ, ಅರ್ನಿಥಾಲಜಿ, ಎಂಟಮಾಲಜಿ, ಹೋಮಾಲಜಿ ಅಂತ ಬರ್ತಾವಲ್ಲ ಇಂಪಾರ್ಟೆಂಟ್. ಅದ್ರಂಗ ಪ್ಯಾಥೋಲಜಿ ಅಂತ ಕೊಟ್ರೆ ರೋಗಗಳ ಬಗ್ಗೆ ಅಧ್ಯಯನ ಮಾಡ್ತಾರಲ್ಲ ಅದಕ್ಕೆ ಏನಂತ ಕರೀತಾರೆ? ಪ್ಯಾಥೋಲಜಿ ಅಂತ ಕರೀತಾರೆ. ಆಮೇಲೆ ಇನ್ನೊಂದು ಅಕೌಸ್ಟಿಕ್ಸ್ ಅಂತ ಬರ್ತದೆ ಕೆಳಗಡೆ.
ಅಕೋಸ್ಟಿಕ್ಸ್ ಶಬ್ದದ ಬಗ್ಗೆ ಅಧ್ಯಯನ, ಮೋಸ್ಟ್ ಇಂಪಾರ್ಟೆಂಟ್ ಇವೆಲ್ಲ ಕೇಳ್ತಾನ್ರಿ ಪ್ರಶ್ನೆ, ಬಹಳ ಇಂಪಾರ್ಟೆಂಟ್. ಅಕೋಸ್ಟಿಕ್ಸ್ ಎನ್ನುವುದು ಶಬ್ದದ ಬಗ್ಗೆ ಅಧ್ಯಯನ. ಪ್ಯಾಥೋಲಜಿ ರೋಗಗಳ ಬಗ್ಗೆ ಅಧ್ಯಯನ. ಆರ್ನಿಥಾಲಜಿ ಪಕ್ಷಿಗಳ ಬಗ್ಗೆ ಅಧ್ಯಯನ. ಎಂಟಮಾಲಜಿ ಕೀಟಗಳ ಬಗ್ಗೆ ಅಧ್ಯಯನ. ಪೋಮಾಲಜಿ ಹಣ್ಣುಗಳ ಬಗ್ಗೆ ಅಧ್ಯಯನ. ಇನ್ನು ಮುಂದೆ ಬರ್ತಾವ ನಮಗೆ ಕೇಳೋದು ಎಷ್ಟು ಕೇಳ್ತಾನೆ ನೋಡ್ರಿ, ಒಂದೇ ಕೊಡ್ತಾನೆ. ಯಾವ್ದು ಕೊಡ್ತಾನೆ ನೋಡಮ್ಮ, ಆಗಿದ್ದಾಗಲಿ ನಾವು 100 ಓದ್ಕೊಂಡು ಹೋಗೋದಲ್ಲ, ನಾವು 10 ಓದ್ಕೊಂಡು ಇರ್ಬೇಕು, ಹತ್ರ ಒಂದು ಬರ್ಬೇಕು. ಇಂಪಾರ್ಟೆಂಟ್, ಕರೆಕ್ಟ್ ಇಂಪಾರ್ಟೆಂಟ್. ಆಮೇಲೆ ಕೆಳಗಡೆ ನೋಡ್ರಿ, ಪ್ರಾಣಿಶಾಸ್ತ್ರದ ಪಿತಾಮಹ ಯಾರು ಹೇಳ್ರಿ? ಅರಿಸ್ಟಾಟಲ್. ಇವ್ರಂದ್ರೆ ನಡೆದಾಡುವ ಯೂನಿವರ್ಸಿಟಿ ಅಂತ ಕರೀತಾರೆ. ಇವ್ರು ಯಾರು ಹೇಳ್ರಿ? ಅರಿಸ್ಟಾಟಲ್. ರಾಜ್ಯಶಾಸ್ತ್ರದ ಪಿತಾಮಹ ಅರಿಸ್ಟಾಟಲ್, ಬಹಳ ಇಂಪಾರ್ಟೆಂಟ್. ನಡೆದಾಡುವ ವಿಶ್ವವಿದ್ಯಾಲಯ. ಆಡು ಮುಟ್ಟದ ಸೊಪ್ಪಿಲ್ಲ, ಈತ ಓದಲಾರ್ದಂತ ಪುಸ್ತಕನೇ ಇಲ್ಲ ಅಂತ ಯಾರು ಹೇಳ್ರಿ? ಅರಿಸ್ಟಾಟಲ್. ಅಷ್ಟು ಇಂಪಾರ್ಟೆಂಟ್ ವ್ಯಕ್ತಿ, ಅದು ನೋಡೋಣ ಅಂತ ಮುಂದೆ. ನೆಕ್ಸ್ಟ್ ನೋಡಿ, ಇನ್ನೊಂದು ಮಾವಿನ ಹಣ್ಣು ಬಂತ ನೋಡಪ್ಪ, ಅಲ್ಫಾನ್ಸೋ ಮಾವಿನ ತಳಿ. ಅಲ್ಫಾನ್ಸೋ ಮಾವಿನ ತಳಿ. ನಾವು ಮಾವಿನ ಜನಕ್ಕೆ ಹೋಗೋದಿಲ್ಲ, ಪಯ್ಯ ಮಾಡಿ ಉದ್ದ ಗಿಡ್ಡನು ಇರ್ತಾವಲ್ಲ, ಅಲ್ಫಾನ್ಸೋ ಅಂತ ಮಾವಿನ ತಳಿ. ಅದು ಫೇಮಸ್ ಯಾವ್ದಲ್ರಿ? ರತ್ನಗಿರಿ. ಇದು ಕೇಳಿದ ಪ್ರಶ್ನೆ, ಮಹಾರಾಷ್ಟ್ರದ ರತ್ನಗಿರಿ. ಅಲ್ಫಾನ್ಸೋ ಮಾವಿನ ತಳಿ, ಅಲ್ಫಾನ್ಸೋ ಮಾವಿನ ತಳಿ ಗೊತ್ತಿರ್ಲಿ. ಅದೇನಂದ್ರೆ ರತ್ನಗಿರಿದಾಗ ಫೇಮಸ್. ಇನ್ನ 2 ನಿಮಿಷ ಕ್ಲಾಸ್ ಗೊತ್ತಿರ್ಲಿ. ಈಗ ಲಾಸ್ಟ್ ಸ್ಲೈಡ್ ಇಂಗ್ಲಿಷ್ನಾಗ ಐತೆ. ಹೆಂಗ ಮಾಡಿ ನೆನಪಿಡು, ಇಂಗ್ಲಿಷ್ನಾಗ ಕೇಳ್ತಾನ. ನಾವು ಇಂಗ್ಲಿಷ್ ಪರ್ಫೆಕ್ಟ್ ಇದೀವಿ. ಇಂಗ್ಲಿಷ್ ಮಾಸ್ಟರ್ ನಮಗೆ 8ನೇ ಕ್ಲಾಸ್ 9ನೇ ಕ್ಲಾಸ್ಗೆ ಹಸಿ ಅದು ಮುತ್ತಿನ ಗಿಡ ಅಂತ ಕರಿತಾರೆ ನಮ್ಮ ಕಡೆ. ಅದು ತಗೊಂಡು ರೆಪ್ಪ ಬಿಡ್ತದ. ಯಾಕೆ? ಇಂಗ್ಲಿಷ್ ಓದಕ್ ಬರ್ತದಿಲ್ಲ. ನಮಗೆ ಆ ನಮನೆ ಇದ್ದೀವಿ, ನಮಗೇನು ಬರ್ತದೆ ಇಂಗ್ಲಿಷ್? ನಮಗೂ ಬರೋದಿಲ್ಲ, ನಿಮಗೂ ಬರೋದಿಲ್ಲ. ಸೈಲೆಂಟ್ ಆಗಿ ಪಾಠ ಕೇಳಬೇಕು, ಇಂಪಾರ್ಟೆಂಟ್. ಅರ್ಥ ಆಯ್ತಿಲ್ಲ? ನಾವು ಆಗಿಲ್ಲ, ಸೆಲೆಕ್ಷನ್ ಆಗಿಲ್ಲ. ನಾ ಆಗಿಲ್ಲಪ್ಪ ಅಂದ್ರೆ ಒಂದು ಲೆಕ್ಕ. ಹೌದಲ್ಲ ನೋಡ್ರಿ, ಇಲ್ಲಿ ಇಂಗ್ಲಿಷ್ ಆಗೈತಲ್ಲ, ಮತ್ತೆ ಇಂಗ್ಲಿಷ್ ಕೇಳ್ತಾನೆ, ಏನ್ ಮಾಡಕತ್ತದ ನೋಡ್ರಿ. ಇಲ್ಲಿ ಮೆಟ್ಟಿಂಗ್ ಗೊತ್ತು ನೋಡ್ರಿ, ಫಸ್ಟ್ ಕೇಳ್ರಿ. ಇದು ಕರೆಕ್ಟ್ ಆಗಿ ಇನ್ನ 2 ನಿಮಿಷ ಇಲ್ಲ 3 ನಿಮಿಷ ಆಯ್ತು ನೋಡೋಣ. ಹಸಿರು ಮನೆ ಅನಿಲಗಳು ನೋಡ್ರಿ. ಇದು ಪ್ರಶ್ನೆ, ಸರ್ ಇದೇನು ರಿಂಗ್ ಹಾಕಿರಲ್ಲ ಇಂಗ್ಲಿಷ್, ಯಾಕೆ ಹಾಕಿರ ನಮಗೆ ಇದು ಇಂಗ್ಲಿಷ್ ಅಂದ್ರೆ ನಮ್ಗೆ ಡೆಡ್ ಅಪೋಸಿಟ್ ಆಗಿ ಬರೋದಿಲ್ಲ. ಮತ್ತೆ ನಮಗೂ ಡೆಡ್ ಅಪೋಸಿಟೇ. ಬಟ್ ನಾವೀಗ ಹೇಳ್ಬೇಕಲ್ಲ, ಒಂದು ಪ್ರಶ್ನೆ ಬರ್ತದೆ, ಮತ್ತೆ ಒಂದು ಪ್ರಶ್ನೆ ಇಲ್ಲಾಂದ್ರೆ ಮತ್ತೆ ಮುಗಿತು ಕತೆ. ಗಂಗಾಳದ ಮಿಗದ ಕೇಸೆ ಬಾರಿಸ್ಕೊಂಡು ಹೋಗ್ಬೇಕತ್ತದ. ನೆಕ್ಸ್ಟ್ ನೋಡ್ರಿ, ಹಸಿರು ಮನೆ ಅನಿಲಗಳು ಅಂದ್ರೆ ಗ್ರೀನ್ ಹೌಸ್ ಗ್ಯಾಸಸ್ ಅಂತ ಬರ್ತಾವ ಇಂಗ್ಲಿಷ್ನಾಗ. ಗ್ರೀನ್ ಹೌಸ್ ಗ್ಯಾಸಸ್ ಇಂಪಾರ್ಟೆಂಟ್. ಹಸಿರು ಮನೆ ಅನಿಲ ಅಲ್ಲ, ಹಸಿರು ಮನೆ ಅನಿಲ. ಅದಕ್ಕೆ ಮಾನಿಟರಿಂಗ್ ಮಾಡ್ತದಲ್ಲ ವಿಶ್ವದ ಮೊದಲ ಉಪಗ್ರಹ ಇಬುಕ್ಕಿ. ನೋಡ್ರಿ, ನೆನ್ಪು ಹೆಂಗ್ ಬಂತ ನನಗೆ, ನಿಮಗೂ ನೆನ್ಪು ಬರ್ಬೇಕು. ಹಸಿರು ಮನೆ ಅನಿಲ ಮಾನಿಟರಿಂಗ್ ಮಾಡ್ತದ ವಿಶ್ವದ ಮೊದಲ ಉಪಗ್ರಹ ಯಾವ್ದ್ರಿ? ಇಬುಕ್ಕಿ ಆಗ್ಬೇಕು, ಇಂಪಾರ್ಟೆಂಟ್. ಹಸಿರು ಮನೆ ಅನಿಲಗಳು, ಹಸಿರು ಮನೆ ಗ್ರೀನ್ ಹೌಸ್ ಗ್ಯಾಸಸ್. ನೋಡ್ರಿ 7ರ ಒಂದು ಕೇಳ್ತಾನೆ. ಏನ್ ಕೇಳ ಪ್ರಶ್ನೆ ಅಂದ್ರೆ ಈ ಕೆಳಕಂಡ ಯಾವುದು ಹಸಿರು ಮನೆ ಅನಿಲ ಅಲ್ಲ ಅಂತ ಕೊಡ್ತಾನ. ಅದು ಗೊತ್ತಿರಲಿ. ಈ ಕೆಳಕಂಡ ಯಾವುದು ಹಸಿರು ಮನೆ ಅನಿಲ ಅಲ್ಲ ಅಂತ ಕೊಟ್ರೆ ಇವು 1 2 3 4 5 6 7 ಇದಾವಲ್ಲ, 7 ಸುಮ್ಕೆ ನೆನ್ಪಿಟ್ಕೊಂಡಿರ್ಬೇಕು. ಸುಮ್ಕೆ ಅಬ್ಸರ್ವೇಷನ್ ಮಾಡ್ಬೇಕ್ರಿ. ಕನ್ನಡದಾಗ ಯಾವುದೇ ಕಾರಣಕ್ಕೆ ಈ ಪದಗಳು ಬರಂಗಿಲ್ಲ. ಇವೇ ಪದಗಳು ಇಂಗ್ಲಿಷ್ನಾಗ ಬರಿತಾನ, ಇಂಗ್ಲಿಷ್ನಾಗ ಇದ್ದವು ಕನ್ನಡದಾಗ ಬರಿತಾನ, ಗೊತ್ತಿರಲಿ. ಅದಕ್ಕೆ ನಾನು ನಿಮ್ಗ ಇಂಗ್ಲಿಷ್ನಾಗ ಹಾಕಿದ್ದು ಈಸಿ ಐತೆ ನೋಡ್ರಿ. ಇಂಪಾರ್ಟೆಂಟ್. ವಾಟರ್ ವೇಪರ್ ಅಂತ ಐತೆ ನೋಡ್ರಿ. ಒಂದೇ ಗೊತ್ತೋಣಪ್ಪ, ವಾಟರ್ ವೇಪರ್ H2O ವಾಟರ್ ವೇಪರ್. ಇದಕ್ಕೂ ಹಸಿರು ಮನೆ ಅನಿಲ ಗೊತ್ತಿರ್ಲಿ. ಈ ಕೆಳಕಂಡ ಯಾವುದು ಹಸಿರು ಮನೆ ಅನಿಲ ಅಲ್ಲ. ಇವು 7 ಇದಾವಲ್ಲ, 7ರ 3 ಪಿಕ್ ಮಾಡ್ಕೇಸೆ ಕ್ವಶನ್ ಪೇಪರ್ ಹೋಗಿತಾನ. 7ರಾಗ ಇರ್ಲಾರ್ದು ಒಂದು ಹೋಗಿತಾನ. ಯಾವುದು ಅಲ್ಲ ಅದನ್ನ ತೆಗಿಬೇಕು. ಯಾವ್ಯಾವ ಸರ್? ಮತ್ತೆ ಇಲ್ಲ ಇದೆ ನೋಡ್ರಿ, 1 2 3 4 5 6 7 ಗೊತ್ತಿರ್ಬೇಕು, ಇಂಪಾರ್ಟೆಂಟ್. ನೋಡ್ರಿ, ಒಂದೇದು ವಾಟರ್ ವೇಪರ್. ನೋಡ್ರಿ ಮನಸ್ಸಾಗ ಅನ್ಕರಿ, ವಾಟರ್ ವೇಪರ್ ನೀರಾವಿ. ಸಂಖ್ಯೆ ನೋಡ್ರಿ, H2O ಹೈಡ್ರೋಜನ್ ಮತ್ತೆ ಆಕ್ಸಿಜನ್. ನಮಗ ಸುಮ್ಕೆ ಮುಂದೆ ಬರ್ಕೋಬೇಕು. ವಾಟರ್ ವೇಪರ್. ಇದೊಂದು ಹಸಿರು ಮನೆ ಅನಿಲ. ಯಾವ್ದು ಮುಂದೆ ಡ್ಯಾಶ್ H2O. ಅದು ಕನ್ನಡ ನೀರಾವಿ ಅಂತ ಕರಿತೀರ, ಬಟ್ ನೀರಾವಿ ಅಂತ ಬರ್ಕೋಬಾರ್ದು ನೀವು ವಾಟರ್ ವೇಪರ್ ಅಂತಾನೆ ಬರ್ಕೋಬೇಕು. ಗೊತ್ತಿರಲ್ಲ, ಇಂಪಾರ್ಟೆಂಟ್. ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಎರಡನೇದು ಇಂಪಾರ್ಟೆಂಟ್. ಕಾರ್ಬನ್ ಡೈಆಕ್ಸೈಡ್ ಗೊತ್ತಿಲ್ಲ. CO2 ಕಾರ್ಬನ್ ಡೈಆಕ್ಸೈಡ್. CO2 ಏನಂತ? CO2 ಕೊಟ್ಟಿಗೆ ಏನಂತ ಕೊಟ್ರಿ? ಕಾರ್ಬನ್ ಡೈಆಕ್ಸೈಡ್ ಅನ್ಬೇಕು. ಕಾರ್ಬನ್ ಡೈಆಕ್ಸೈಡ್ ಇಂಗ್ಲಿಷ್ನಾಗ ಶಬ್ದಗಳಿರ್ತಾವ, ಕನ್ನಡದಲ್ಲಿ ಬರ್ಬೇಕಾದ್ರೆ ಕಾರ್ಬನ್ ಡೈಆಕ್ಸೈಡ್ ಅಂತ ಕೇಸೆ. ಇದು ಕೂಡ ಹಸಿರು ಮನೆ ಅನಿಲ ಗೊತ್ತಿರಲ್ಲ, ಇಂಪಾರ್ಟೆಂಟ್. ಮತ್ತೆ ಇದ್ರ ಮೇಲೆ ಪ್ರಶ್ನೆ ಹೆಂಗ್ ಕೇಳ ಕೇಸ್ ಬೇಕಾದ್ರೆ ಮುಂದಿನ ತರಗತಿ ಹೇಳ್ತೀರಂತ. ಇದು ಯಾವುದೇ ಕಾರಣಕ್ಕೂ ನೆಗ್ಲಿಜೆನ್ಸಿ ಮಾಡಬಾರ್ದು. ಸೈನ್ಸ್ ಬಂದು ಸರ್ ಬಹಳ ಟಫ್ ಇದು ಸರ್, ಇಂಗ್ಲಿಷ್ ಆಗಿದ್ದು ಮತ್ತೆ ಇಂತವೇ ಕೊಡೋದು ಇಂಗ್ಲಿಷ್ನಾಗ. ಕರೆಕ್ಟ್ ಆಗಿ ನೆನ್ಪಿಡ್ಕರಿ. ಇನ್ನ ಬೇರೆ ಇದಾವ. ಕಾರ್ಬನ್ ಡೈಆಕ್ಸೈಡ್ ಏನ್ರಿ? CO2. ಆಮೇಲೆ ಎಷ್ಟು ನೋಡ್ರಿ, 3ನೇದು ಮೀಥೇನ್ ಬಹಳ ಇಂಪಾರ್ಟೆಂಟ್. CH4 ಮೀಥೇನ್. ಇದು ಕೂಡ ಬಹಳ ಇಂಪಾರ್ಟೆಂಟ್. ಇದು ಕಾರ್ಬನ್, ಇದು ಹಸಿರು ಮನೆ ಅನಿಲ. ನಿಮಗೆಲ್ಲ ಟೋಟಲಿ ಬೇಕಾದ್ರೆ ಗ್ರೀನ್ ಹೌಸ್ ಗ್ಯಾಸಸ್ ಅಂತ ಹೋಗ್ರಿ. ಗ್ರೀನ್ ಹೌಸ್ ಗ್ಯಾಸಸ್ ಅಂತ ಕೇಸೆ ಸುಯ್ಯ ಬರ್ತಾವ. ಎಷ್ಟು ಹೇಳ್ರಿ? 7 ಬರ್ತಾವ. ನಿಮ್ಗ ಪಟ್ಟಿ ಮಾಡ್ಕೆ ಹೋಗ. ಮೀಥೇನ್ ಬಹಳ ಇಂಪಾರ್ಟೆಂಟ್. ಗೋಬರ್ ಗ್ಯಾಸ್ನಾಗ ಉಪಯೋಗ ಮಾಡ್ತಾರಲ್ಲ. CH4 ಏನ್ ಹೇಳ್ರಿ? ವಾಸನೆ ಇಲ್ಲ, ವಿಷಕಾರಿ ಅನಿಲ. ಯಾವ್ದ್ರಿ? ಮೀಥೇನ್ ಜೌಗು ಅನಿಲ ಅಂತ ಕರಿತೀರಿ. ಯಾರಿಗೆ ಹೇಳ್ರಿ? ಮೀಥೇನಿಗೆ ಮೋಸ್ಟ್ ಇಂಪಾರ್ಟೆಂಟ್. ಆಮೇಲೆ ನೈಟ್ರಸ್ ಆಕ್ಸೈಡ್ N2O ನಗಿಸುವ ಅನಿಲ. ಅದು ಕೂಡ ಹಸಿರು ಮನೆ
ಅನಿಲ ಗ್ರೀನ್ ಹೌಸ್ ಗ್ಯಾಸಸ್ ಒಂದು ಇಂಪಾರ್ಟೆಂಟ್ ಯಾವ್ದು ರೀ ನೈಟ್ರಸ್ ಆಕ್ಸೈಡ್ ಗೊತ್ತಿರಲಿ. CO ಇದು N2O ನೈಟ್ರಸ್ ಆಕ್ಸೈಡ್. ನಮಗ ನೋಡ್ರಿ ಇಷ್ಟೆಲ್ಲ ನಿಮ್ಗೆ ಕೂಗ್ಯಾಡಿ ಹೇಳಕತ್ತೀನಿ, ಬಟ್ ಏನಾರ ಮಿಸ್ಟೇಕ್ ಮಾಡಿದ್ರಿನ ನಿಮ್ಮಂತ ಡೂಪ್ಲಿಕೇಟ್ ಕ್ಯಾಂಡಿಡೇಟ್ ಹುಡುಗಿದ್ರೆ ಸಿಗೋದಲ್ಲ. ನಾವು ನೋಡ್ಬೇಕ ಅವ್ನು ಆಗಿದ್ದಾಗಲೇ ಇರ್ಬೇಕ, ಆಗಿದ್ದಾಗಲೇ ಅದು ಬರ್ಲಿ ಕ್ವಶನ್ ಪೇಪರ್ ಆ ನಮ್ಮಲ್ಲಿ ಇರ್ಬೇಕು. ನೀವು ಯವ್ವ ಒಲ್ಲೆ ನಾನು ನನ್ನ ಕೈ ಆಗೋದಿಲ್ಲ, ಇಂಗ್ಲಿಷ್ನಾಗ ಬಂತು ಬರೀ ಕನ್ನಡದ ಮೊದಲ ಶಾಸನ, ಆಲ್ಮೇಡಿ ಶಾಸನ, ಮತ್ತೆ ಕದಂಬರ ಸ್ಥಾಪಕ ಮಯೂರ ವರ್ಮ ಹಿಂಗೆ ಓದ್ಕೊಂಡು ಕುಂತ್ರ ಆಗ್ತದೆ ಕೆಲಸ. ಅವು ಓದ್ಬೇಕ, ಅವು ಇಂಪಾರ್ಟೆಂಟ್. ನೋಡಿ ಇಲ್ಲಿ ಹೆಂಗದಾವ, ನನಗೆ ಇಂಗ್ಲಿಷ್ ನನಗೆ ಓದಕ್ ಬರೋದು ಹೌದಲ್ಲ, ಕರೆಕ್ಟ್ ಹೇಳ್ಬೇಕು ನೋಡ್ರಿ. ಎಷ್ಟು ನೋಡ್ರಿ ಐತೆ ನೋಡ್ರಿ. ಓಜನ್ ಬಹಳ ಇಂಪಾರ್ಟೆಂಟ್. O3 ಸಂಕೇತ. ಓಜನ್ಗೂ ಹಸಿರು ಮನೆ ಅಲ್ಲಿ ನೀವು ಬೇಕಾದ್ರೆ ಗ್ರೀನ್ ಹೌಸ್ ಗ್ಯಾಸಸ್ ಅಂತ ನೋಡ್ರಿ, ಅದ್ರಾಗ ಬರ್ತಾವ ಇಂಪಾರ್ಟೆಂಟ್, ಏನ್ ದೊಡ್ಡದು ಮಾತಲ್ಲ. ನೆಕ್ಸ್ಟ್ ಇನ್ನೊಂದು ನೋಡಪ್ಪ, CFC ಅಂತ ಐತೆ. CFC ನೋಡ್ರಿ ಓದ್ತಾ ಇಲ್ಲಿ ಕೆಳಗಡೆ ನೋಡ್ರ ಕ್ಲೋರೋಫ್ಲೋರೋ ಕಾರ್ಬನ್ಸ್. ಏನ್ರಿ ಯಾನಮ ಐತಲ್ಲ ಅಂದ್ರೆ ಹಿಂದಗಡೆಗೆ ಯಾನಮ ನೋಡ್ರಿ ಫ್ಲೋರೋ ಕಾರ್ಬನ್ಸ್ ಏನೈತೆ CFC ಅದು ಕೂಡಿಸಿ ಹಂಗೆ ಐತೆ ಮತ್ತೆ ಇಂಟರ್ನೆಟ್. ಕ್ಲೋರೋಫ್ಲೋರೋ ಕಾರ್ಬನ್ಸ್ ಹಸಿರು ಮನೆ ಏನಿಲ್ಲ, ಕ್ಲೋರೋಫ್ಲೋರೋ ಕಾರ್ಬನ್ಸ್ CFC. ಇನ್ನೊಂದು HCFC ನೋಡಪ್ಪ ಇಂಪಾರ್ಟೆಂಟ್ ಇಲ್ಲಿ ಹೇಳ್ತೀನಿ. HCFC ಅಂತ ಕೊಟ್ರೆ ಹೈಡ್ರೋ ಕ್ಲೋರೋಫ್ಲೋರೋ ಕಾರ್ಬನ್ಸ್, HCFC ಹೈಡ್ರೋ ಕ್ಲೋರೋಫ್ಲೋರೋ ಕಾರ್ಬನ್ಸ್. ಎಸ್ ಅಂದ್ರೆ ಎಸ್ ಐತೆ ಲಾಸ್ಟಿಗೆ, ಎಸ್ ಅಂತ ಅದು ಹೈಡ್ರೋ ಕ್ಲೋರೋಫ್ಲೋರೋ ಕಾರ್ಬನ್ಸ್ ಅಂತ. ನೀವು ಹೆಂಗನ್ ಮಾಡಿ ನೆನ್ಪಿಡಿದ್ರಿ ಟೋಟಲ್ 7 ಹೆಂಗನ್ ಮಾಡಿ ನೆನ್ಪಿಡ್ಕೋಬೇಕು. ಇನ್ನೊಂದು ಸ್ವಲ್ಪ ನೋಡ್ರಿ, ವಾಟರ್ ವೇಪರ್, ಕಾರ್ಬನ್ ಡೈಆಕ್ಸೈಡ್, ಮೀಥೇನ್, ನೈಟ್ರಸ್ ಆಕ್ಸೈಡ್, ಓಜನ್, ಕ್ಲೋರೋಫ್ಲೋರೋ ಕಾರ್ಬನ್, CFC, ಆಮೇಲೆ ಹೈಡ್ರೋ ಕ್ಲೋರೋಫ್ಲೋರೋ ಕಾರ್ಬನ್, ಆಮೇಲೆ ಕೆಳಗಡೆ HCFC. ಇವೇನು ಹೇಳ್ರಿ ಹಸಿರು ಮನೆ ಅನಿಲಗಳು, ಗ್ರೀನ್ ಹೌಸ್ ಗ್ಯಾಸಸ್ ಗೊತ್ತಿರಲಿ. ವಾಟರ್ ವೇಪರ್ H2O, ಕಾರ್ಬನ್ ಡೈಆಕ್ಸೈಡ್ CO2, ಆಮೇಲೆ ಮೀಥೇನ್ CH4 ಅದು ಗೊತ್ತಿರಲ್ಲ. ನೈಟ್ರಸ್ ಆಕ್ಸೈಡ್ ನಗಿಸುವನಿಲ್ಲ N2O, ಆಮೇಲೆ ಓಜನ್ O3, ಆಮೇಲೆ ಕ್ಲೋರೋಫ್ಲೋರೋ ಕಾರ್ಬನ್ CFC, ಆಮೇಲೆ ಹೈಡ್ರೋಕ್ಲೋರೋಫ್ಲೋರೋ ಕಾರ್ಬನ್ ಅದು ಏನೈತ್ರಿ HCFC. ಇಷ್ಟು ಇಂಪಾರ್ಟೆಂಟ್. ನಿಮಗ ಒಂದೊಂದೇ ತಿಳ್ಕೊಬೇಕ್ರಿ. ಇಂಗ್ಲಿಷ್ ಆಗಲಿ, ವಿಜ್ಞಾನ ಆಗಲಿ, ಗಣಿತ ಆಗಲಿ ಯಾವ್ದು ಬರೋದಿಲ್ಲ ಆಗಿದ್ದಾಗ ಹೋಗೋದಿಲ್ಲ. ನಮ್ದನ ಆಗ್ಬೇಕು, ಆ ಕ್ವಶನ್ ಪೇಪರ್ ತನ ಆಗ್ಬೇಕು. ಎಷ್ಟು ಟಫ್ ಅನ್ನ ಬರಲಿ, ಎಷ್ಟು ಈಸಿನ ಬರಲಿ, ನಾವು ಈ ಸಲ ಮಾತ್ರ ಯಾವುದೇ ಕಾರಣಕ್ಕೂ ಸೆಲೆಕ್ಷನ್ ಆಗೋದು ಮಾತ್ರ ಮಿಸ್ ಆಗಲೇಬಾರ್ದು. ಸೆಲೆಕ್ಷನ್ ಆಗ್ಲೇಬೇಕಾಗ್ತದ. ನೆಗೆಟಿವ್ ಆಲೋಚನೆ ಮಾಡಬಾರ್ದು. ಯಾವಾಗಲೂ ಓದ್ತಾನೆ ಇರ್ರಿ. ತುಂಬಾ ಧನ್ಯವಾದಗಳು. ಇಲ್ಲಿವರೆಗೆ 6,300 ಜನ ಹಂಗೆ ಇದ್ರಿ. ನೆಕ್ಸ್ಟ್ ಮುಂದಿನ ತರಗತಿ ನಿಮ್ಮ ತರಗತಿ ಮುಂದಿನ ನಾಳೆ 9:25 ಗುಡ್ ನೈಟ್, ಬಾಯ್.